All right, ಈ ವಿಡಿಯೋದ ಕಾಂಟೆಕ್ಸ್ಟ್ ಅನ್ನು ಫಸ್ಟ್ ಆಫ್ ಆಲ್ ಸೆಟ್ ಮಾಡ್ತಿದ್ದೇನೆ. ದಿಸ್ ಇಸ್ ಅ 2 hours ಪೈಥಾನ್ ಫಾರ್ ಜನರೇಟಿವ್ ಎಐ ಮಾಸ್ಟರ್ ಕ್ಲಾಸ್ ವಿಡಿಯೋ. ಸೊ ನೀವು ಯಾವುದೇ ಜನರೇಟಿವ್ ಎಐ ಅಪ್ಲಿಕೇಶನ್ಸ್ ಅಥವಾ ಏಜೆಂಟಿಕ್ ಎಐ ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡೋದು ಅಂತಿದ್ರೆ ಡೆಫಿನೆಟ್ಲಿ ಪೈಥಾನ್ ಅನ್ನು ಯೂಸ್ ಮಾಡಿರ್ತೀರಾ. ಯಾಕಂದ್ರೆ ಎಐ ನೇಟಿವ್ಲಿ ಪೈಥಾನ್ ಅಲ್ಲಿ ಬರ್ದಿರುತ್ತೆ ಅಂಡ್ ಎಐ ಸರೌಂಡಿಂಗ್ ಆಗಿರುವಂತ ಎಕೋ ಸಿಸ್ಟಮ್ ಕೂಡ ಪೈಥಾನ್ ಅಲ್ಲಿ ಹೆವಿಲಿ ಬರ್ದಿರ್ತಾರೆ. ಅಂಡ್ ನಿಮ್ಗೆ ಟೂಲ್ ಕಾಲಿಂಗ್ ಮಾಡಬೇಕು ಅಂತಿದ್ರು, ಲ್ಯಾಂಗ್ ಚೈನ್ ಯೂಸ್ ಮಾಡಬೇಕು ಅಂತಿದ್ರು, ಲ್ಯಾಂಗ್ ಗ್ರಾಫ್ ಯೂಸ್ ಮಾಡಬೇಕು ಅಂತಿದ್ರು, ಈ ಪೈಥಾನ್ ಅಲ್ಲಿ ಇರುವಂತ APIs ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಈ ಪೈಥಾನ್ ಅಲ್ಲಿ ಬರುವಂತ ಲೈಬ್ರರೀಸ್ ಏನೆಲ್ಲ ಇದೆ ಅದು AI ಗೆ ಸಪೋರ್ಟ್ ಆಗ್ತಾ ಇದೆ. ಹೆನ್ಸ್ AI is heavily used for generative AI applications. ಸೊ ಈ ವಿಡಿಯೋದಲ್ಲಿ AI ಗೆ ಎಷ್ಟು ಪೈಥಾನ್ ಇಂಪಾರ್ಟೆಂಟ್ ಇದೆ ಅದನ್ನು ಡೀಪ್ ಆಗಿ ಕವರ್ ಮಾಡ್ಲಿಕ್ಕೆ ನಾವು ನೋಡ್ತಾ ಇದ್ದೇವೆ. ಅಂಡ್ ಇಫ್ ಯು ಆರ್ ಅ ಪರ್ಸನ್ ಹೂ ವಾಂಟ್ಸ್ ಟು ಲರ್ನ್ ಆರ್ ಗೆಟ್ ಇನ್ ಟು ಜನರೇಟಿವ್ AI, ಏಜೆಂಟಿಕ್ AI ಅಥವಾ ಪೈಥಾನ್ ಅನ್ನು ಬ್ರಷ್ ಅಪ್ ಮಾಡ್ಲಿಕ್ಕೆ ನೋಡ್ತಿದ್ದೀರೋ ಅಂಡ್ ದಿಸ್ ವಿಡಿಯೋ ಇಸ್ ಫಾರ್ ಯು. ಸೊ ನಾವು ಈ ವಿಡಿಯೋದಲ್ಲಿ ಯಾವ್ದೆಲ್ಲ ಟಾಪಿಕ್ಸ್ ಕವರ್ ಮಾಡಿದೆವು ಆ ಪ್ರತಿಯೊಂದು ಟಾಪಿಕ್ಗೂ ಡೀಪ್ ಆಗಿರುವಂತ ಎಕ್ಸಾಂಪಲ್ಸ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇವೆ. ಸೊ ದಟ್ ಯು ನೀಡ್ ನಾಟ್ ನೀಡ್ ಒನ್ ಮೋರ್ ವಿಡಿಯೋ ಟು ಲರ್ನ್ ಜನರೇಟಿವ್ AI with Python. So without further ado, let's get into the video. ಹೇ ಎವ್ರಿವನ್, ವೆಲ್ಕಮ್ ಟು ದಿಸ್ ವಿಡಿಯೋ. ನಿಮಗೆ ಜನರೇಟಿವ್ ಎಐ ಫೀಲ್ಡ್ಗೆ ಹೋಗಬೇಕು, ಚಾಟ್ಬೋಟ್ಸನ್ನು ಬಿಲ್ಡ್ ಮಾಡಬೇಕು, LLM ಜೊತೆ ವರ್ಕ್ ಮಾಡಬೇಕು, ಟೂಲ್ಸ್ ಲೈಕ್ ಲ್ಯಾಂಗ್ಚೈನ್ ಆರ್ ಓಪನ್ ಎ API ಜೊತೆ ವರ್ಕ್ ಮಾಡಬೇಕು ಅಂತಿದ್ರೆ ದೆನ್ ಪೈಥಾನ್ ಈಸ್ ದ ಲ್ಯಾಂಗ್ವೇಜ್ ಯು ನೀಡ್ ಟು ನೋ ಬಿಕಾಸ್ ದ ಎಂಟೈರ್ AI ಎಕೋಸಿಸ್ಟಮ್ ಈಸ್ ಬಿಲ್ಟ್ ಇನ್ ಪೈಥಾನ್. ಬಟ್ ಹಿಯರ್ ಇಸ್ ದ ಥಿಂಗ್, ಇದನ್ನು ಕಳೀಲಿಕ್ಕೆ ಯು ಡೋಂಟ್ ನೀಡ್ ಟು ಲರ್ನ್ ಆಲ್ ಆಫ್ ಪೈಥಾನ್ ಕಂಪ್ಲೀಟ್ಲಿ. ಜಸ್ಟ್ ಪೈಥಾನ್ ಮೇನ್ ಟಾಪಿಕ್ಸನ್ನು ಕಲಿತ್ರೆ ಸಾಕು, you will be able to build a complete AI application. In this video named Python for Gen AI, we are going to cover exactly those topics, only the Python concepts that actually matter for building the AI application. So before we install anything, first let's see why Python. ಈಗ ಜಾವಾ ಇದೆ, ಜಾವಾಸ್ಕ್ರಿಪ್ಟ್ ಉಂಟು, C++ ಉಂಟು, ಆ ರೀತಿ ತುಂಬ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ. ಅಷ್ಟೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರುವಾಗಲೂ why we are learning only Python for AI? Simple answer. As I told earlier, the entire AI ecosystem is built in Python. OpenAI irli, Google Gemini irli, or else LangChain idella, the most popular AI framework, even that is built using a Python. Hugging Face idalva, which hosts thousands of AI models built using a Python. And this is not a coincidence. Yakandre Python alli 3 main reasons ide. First one is readability. Python almost English ಹೇಗಿದೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಹಾಗೇನೆ ಇರೋದು. ಸೊ ಕಾಂಪ್ಲೆಕ್ಸ್ ಎ ಲಾಜಿಕನ್ನು ಬಿಲ್ಡ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲೈಬ್ರರೀಸ್. ಪೈಥಾನಲ್ಲಿ ಯೂಜ್ ಲೈಬ್ರರಿ ಎಕೋಸಿಸ್ಟಮ್ ಉಂಟು. ಓಕೆ, ಆ್ಯಂಡ್ ದ ಥರ್ಡ್ ಒನ್ ಈಸ್ ಸ್ಪೀಡ್ ಆಫ್ ಎಕ್ಸ್ಪೆರಿಮೆಂಟೇಷನ್. AI ವರ್ಕ್ ಈಸ್ ಆಲ್ ಅಬೌಟ್ ಟ್ರೈಂಗ್ ಥಿಂಗ್ಸ್ ಫಾಸ್ಟ್, ಫೇಲಿಂಗ್ ಫಾಸ್ಟ್, ಇಂಪ್ರೂವಿಂಗ್ ಫಾಸ್ಟ್, ಆ್ಯಂಡ್ ಪೈಥಾನ್ ಈಸ್ ಬಿಲ್ಡ್ ಫಾರ್ ದೋಸ್ ಸ್ಪೆಸಿಫಿಕ್ ಟಾಸ್ಕ್. ಓಕೆ, ಸೊ ಪೈಥಾನ್ ಇದಲ್ವಾ, ಇದೊಂಥರ ವೆಹಿಕಲ್ ಇದ್ದಾಗೆ. ಅಂದರೆ ನೀವು ಅದನ್ನು ಕಲ್ತ್ಕೊಂಡ್ರೆ ಡೆಸ್ಟಿನೇಷನ್ ಯಾವುದಿರೋದು ನಮ್ಮದು AI, ಅದನ್ನು ರೀಚ್ ಆಗಲಿಕ್ಕೆ ತುಂಬ ಈಸಿಲಿ ರೀಚ್ ಆಗ್ಬೋದು ಆ್ಯಂಡ್ ಇಟ್ಸ್ ವೆರಿ ಹೆಲ್ಪ್ಫುಲ್. ಓಕೆ, ಹ್ಯಾಸ್ ಐ ಟೋಲ್ಡ್ ಅರ್ಲಿಯರ್, ನಾವು ಲೆಟ್ಸ್ ಸಿ ದಿ ಸೆಟಪ್. ಪೈಥಾನ್ ಇನ್ಸ್ಟಾಲೇಷನ್, VS ಕೋಡ್ ಎಲ್ಲ ಇನ್ಸ್ಟಾಲೇಷನ್ ಹೇಗೆ ಮಾಡೋದು ಅನ್ನೋದನ್ನು ನೋಡುವ. ಸೊ ಫಾರ್ ದ್ಯಾಟ್ ಫಸ್ಟ್ ಯು ನೀಡ್ ಟು ಗೋ ಟು python.org. ಈ ಬ್ರೌಸರಿಗೆ ಹೋಗಬೇಕು. ಇಲ್ಲಿ ಡೌನ್ಲೋಡ್ಸ್ ಅನ್ನೋ ಆಪ್ಷನ್ ಇದೆ ಅಲ್ವಾ, ಇಲ್ಲಿ ವಿಂಡೋಸ್ ಇದೆ, ಮ್ಯಾಕ್ OS ಇದೆ, ನಿಮ್ಗೆ ಯಾವ ಸಿಸ್ಟಮ್ ಇದೆಯೋ ಆ ಸ್ಪೆಸಿಫಿಕ್ ಸಿಸ್ಟಮ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಓಕೆ, ಇದನ್ನು ಡೈರೆಕ್ಟ್ ಕ್ಲಿಕ್ ಮಾಡಿದರೆ ಆಯಿತು. ಇಲ್ಲಿ ಇದಾದ ನಂತರ ನೆಕ್ಸ್ಟ್ ನೀವು ಇನ್ಸ್ಟಾಲ್ ಮಾಡುವಾಗ ಈಗ ವಿಂಡೋಸಲ್ಲಿ ಅಂತಿದ್ರೆ ಯು ವಿಲ್ ಗೆಟ್ ಒನ್ ಚೆಕ್ ಬಾಕ್ಸ್ ಆಸ್ಕಿಂಗ್ ಆ್ಯಡ್ ಪೈಥಾನ್ ಟು ಪಾತ್. ಪ್ಲೀಸ್ ನೋಟ್, ಯು ಫಸ್ಟ್ ನೀಡ್ ಟು ಚೆಕ್ ದಟ್ ಬಾಕ್ಸ್ ಫಸ್ಟ್ ಬಿಫೋರ್ ಎನಿಥಿಂಗ್ ಎಲ್ಸ್. ಓಕೆ, ಯಾಕಂದರೆ ಇದನ್ನು ನೀವು ಕ್ಲಿಕ್ ಮಾಡದಿದ್ದರೆ ಇಂದು ಪೈಥಾನ್ ಟನ್ನಲ್ಲಿ ವರ್ಕ್ ಆಗೋದಿಲ್ಲ. ಇನ್ಸ್ಟಾಲ್ ಆದ ನಂತರ ನೀವು ಇಂದು ಕಮಾಂಡ್ ಇದಲ್ವಾ ಅಲ್ಲಿ ಹೋಗ್ಬೋದು. ಕಮಾಂಡ್ ಪ್ರಾಂಪ್ಟಿಗೆ ಹೋಗಿ ಪೈಥಾನ್ ವರ್ಷನ್ ಇದನ್ನು ಟೈಪ್ ಮಾಡಬೇಕು. ಇದನ್ನು ಕೊಟ್ಟು ಎಂಟರ್ ಕೊಟ್ಟರೆ ನಿಮಗೆ ನಿಮ್ಮ ಸಿಸ್ಟಮಲ್ಲಿ ಯಾವ ಪೈಥಾನ್ ಪರ್ಟಿಕ್ಯುಲರ್ ವರ್ಷನ್ ಇನ್ಸ್ಟಾಲ್ ಆಗಿದೆ ಅಂತ ಇನ್ಫಾರ್ಮೇಷನ್ ಸಿಗ್ತದೆ. ಇದಾದ ನಂತರ ನೆಕ್ಸ್ಟ್ ಪಿಪ್ ಅಂತ ಇನ್ನೊಂದು ಉಂಟು, ಇದನ್ನು ಸಹ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಇಲ್ಲಿ ಪಿಪ್ ವರ್ಷನ್ ಅಂತ ಕೊಟ್ಟರೆ ಇದು ಯಾವ ಪರ್ಟಿಕ್ಯುಲರ್ ವರ್ಷನ್ ಅಂತ ನಿಮ್ಗೆ ಐಡಿಯಾ ಸಿಗುತ್ತೆ. ಇಷ್ಟೆಲ್ಲ ಆದ ನಂತರ ಈ ಪಿಪ್ ಇದಲ್ವಾ, ದಿಸ್ ಪಿಪ್ ಈಸ್ ಅ ಪೈಥಾನ್ಸ್ ಪ್ಯಾಕೇಜ್ ಮ್ಯಾನೇಜರ್. ಅಂದರೆ ದಿಸ್ ಈಸ್ ಹೌ ವಿ ಇನ್ಸ್ಟಾಲ್ ದಿ AI ಲೈಬ್ರರೀಸ್. ಅಂದರೆ ಓಪನ್ AI ಇರಲಿ, ಲ್ಯಾಂಗ್ಚೈನ್ ಇರಲಿ, ಅದೆಲ್ಲ ಇದನ್ನು ಈ ಪಿಪ್ ಕಮಾಂಡ್ ಯೂಸ್ ಮಾಡಿಕೊಂಡೆ ಇನ್ಸ್ಟಾಲ್ ಮಾಡ್ತೇವೆ. ಓಕೆ, ಇಷ್ಟಾದ ನಂತರ ನೆಕ್ಸ್ಟ್ ಒನ್ ಈಸ್ VS ಕೋಡ್. ಈಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದ್ದರೆ VS ಕೋಡ್ ಮತ್ತು ಕರ್ಸರ್ ಅದೆಲ್ಲ ಆಲ್ರೆಡಿ ಇನ್ಸ್ಟಾಲ್ ಆಗಿರ್ತದೆ. ಯಾರಿಗಿದ್ರ ಬಗ್ಗೆ ಐಡಿಯಾ ಇಲ್ಲ ಅವ್ರು VS ಕೋಡ್ ಇದೆ ಅಲ್ವ, ಇದೊಂಥರ ಐಡಿಯಾ ಇದ್ದಾಗ ಇದರಲ್ಲಿ ನೀವು ಕೋಡ್ ಬರೀತೀರಾ, ರನ್ ಮಾಡ್ತೀರಾ, ನಿಮ್ಗೆ ಔಟ್ಪುಟ್ ಸಿಗುತ್ತೆ. ಓಕೆ, ಇಲ್ಲಿ ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೋದು ವಿಜುವಲ್ ಸ್ಟುಡಿಯೋ ಅಂತ. ಈ ಪರ್ಟಿಕ್ಯುಲರ್ ಬ್ರೌಸರಲ್ಲಿ ಹೋಗಿ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದ ನಂತರ ನಿಮಗೆ ಈ ರೀತಿ ಸಿಗುತ್ತೆ ಟರ್ಮಿನಲ್. ಓಕೆ, ಇಲ್ಲಿ ಫೈಲಿಗೆ ಹೋಗಿ ಓಪನ್ ಫೋಲ್ಡರ್ ಅಂತ ಕೊಡಬೇಕು. ಇಲ್ಲಿ
ನಾನು ಈ ಚೆನ್ನೈ ಸೀರೀಸ್ ಅನ್ನೋ ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ದೇನೆ. ನೀವು ಆಲ್ರೆಡಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಇದರಲ್ಲಿ ಡೇ ಟು ಪೈಥಾನ್ ಅಂತ ನಾನು ಆಲ್ರೆಡಿ ಒಂದು ಫೋಲ್ಡರ್ನ ಬಿಲ್ಡ್ ಮಾಡಿದ್ದೆ. ಹಾಗೆ ಇಷ್ಟ ಆದ ನಂತರ ದ ನೆಕ್ಸ್ಟ್ ಸ್ಟೆಪ್ ಈಸ್ ಇನ್ಸ್ಟಾಲಿಂಗ್ ದಿ ವರ್ಚುವಲ್ ಎನ್ವಿರಾನ್ಮೆಂಟ್. ವರ್ಚುವಲ್ ಎನ್ವಿರಾನ್ಮೆಂಟ್ ಅಂತಿದೆ, ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕು, ಕ್ರಿಯೇಟ್ ಮಾಡ್ಕೊಳ್ಬೇಕು, ಅನಂತರ ಆಕ್ಟಿವೇಟ್ ಮಾಡಬೇಕು ಅಷ್ಟೇ. ಅಂದರೆ ವರ್ಚುವಲ್ ಎನ್ವಿರಾನ್ಮೆಂಟ್ ಅಂತಂದು ಹೇಳಿದರೆ ಇಟ್ ಈಸ್ ಲೈಕ್ ಎನ್ ಐಸೋಲೇಟೆಡ್ ಬಾಕ್ಸ್ ಫಾರ್ ಈಚ್ ಪ್ರಾಜೆಕ್ಟ್. ಅಂದರೆ ಒಂದೊಂದು ಪ್ರಾಜೆಕ್ಟಿಗೆ ಅಂದರೆ ಅದರದ್ದೇ ಲೈಬ್ರರೀಸ್ ಇರುತ್ತೆ, ವರ್ಷನ್ಸ್ ಇರುತ್ತೆ, ಅದು ಇನ್ನೊಂದು ಪ್ರಾಜೆಕ್ಟ್ ಒಟ್ಟಿಗೆ ಇಂಟರ್ಫಿಯರ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ಇದನ್ನು ಕ್ರಿಯೇಟ್ ಮಾಡಿ ಬಿಲ್ಡ್ ಮಾಡಿ ಇಡ್ತೇವೆ ಅಷ್ಟೇ. ಕ್ರಿಯೇಟ್ ಮಾಡಿ ಸೆಟ್ ಮಾಡಿ ಇಡ್ತೇವೆ. ಸೊ ಇಲ್ಲಿ ಆಲ್ಸೋ ನಿಮಗೆ ಒಂದು ಆಪ್ಷನ್ ಇದೆ, ಇಲ್ಲಿ ಟರ್ಮಿನಲ್ ಅಂತ ಆಪ್ಷನ್, ನ್ಯೂ ಟರ್ಮಿನಲ್ ಅಂತ ಕೊಟ್ಟರೆ ನ್ಯೂ ಟರ್ಮಿನಲ್ ಓಪನ್ ಆಗುತ್ತೆ. ಓಕೆ, ಈಗ ನಮ್ಗೆ ಈ ಪರ್ಟಿಕ್ಯುಲರ್ ಫೋಲ್ಡರ್ ಒಳಗೆ ಹೋಗಬೇಕಲ್ವಾ, ಅದಕ್ಕೆ ಇದನ್ನು ಕ್ಲಿಕ್ ಮಾಡಿ ಫೋಲ್ಡರ್ ರೈಟ್ ಕ್ಲಿಕ್ ಕೊಟ್ಟರೆ ಇಲ್ಲಿ ಓಪನ್ ಇನ್ ಇಂಟಿಗ್ರೇಟೆಡ್ ಟರ್ಮಿನಲ್ ಅಂತ ಆಪ್ಷನ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಈ ಪರ್ಟಿಕ್ಯುಲರ್ ಫೋಲ್ಡರ್ ಒಳಗೇ ಹೋಗುತ್ತೆ. ಓಕೆ, ಇಲ್ಲಿ ನೀವೊಂದು ವರ್ಚುವಲ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ದ ಕಮಾಂಡ್ ಟು ಕ್ರಿಯೇಟ್ ಅ ವರ್ಚುವಲ್ ಎನ್ವಿರಾನ್ಮೆಂಟ್ ಈಸ್ ಪೈಥಾನ್ ನಾವು ಹೇಳೋದರೊಟ್ಟಿಗೆ ಈ VENV ಈ ಸ್ಪೆಸಿಫಿಕ್ ಫೈಲನ್ನು ಇನ್ಸ್ಟಾಲ್ ಮಾಡ್ಕೊ ಅಂತ VENV ನೇಮ್ ಕೊಡುತ್ತೆ ವರ್ಚುವಲ್ ಎನ್ವಿರಾನ್ಮೆಂಟ್ಗೆ. ಈಗ ಇಲ್ಲಿ VENV ಅಂತ ಒಂದು ವರ್ಚುವಲ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಯಿತು ನೋಡಿ. ಸೊ ದ ನೆಕ್ಸ್ಟ್ ಸ್ಟೆಪ್ ಈಸ್ ಆಕ್ಟಿವೇಟಿಂಗ್ ದಿಸ್ ವರ್ಚುವಲ್ ಎನ್ವಿರಾನ್ಮೆಂಟ್. VENV ಸ್ಕ್ರಿಪ್ಟ್ಸ್ ಆಕ್ಟಿವೇಟ್ ಅಂದರೆ VENV ಸ್ಕ್ರಿಪ್ಟ್ಸ್ ಇದರೊಳಗೆ ಆಕ್ಟಿವೇಟ್ ಅನ್ನೋ ಫೈಲ್ ಇದೆಲ್ಲ ಇದನ್ನು ಕರೆಯುವುದು. ಓಕೆ, ಈ ರೀತಿ ಇದ್ದರೆ VENV ಬಂತು ಅಂದರೆ ವರ್ಚುವಲ್ ಎನ್ವಿರಾನ್ಮೆಂಟ್ ಆಕ್ಟಿವೇಟ್ ಆಗಿದೆ ಅಂತ. ವರ್ಚುವಲ್ ಎನ್ವಿರಾನ್ಮೆಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು, ಅದನ್ನು ಹೇಗೆ ಆಕ್ಟಿವೇಟ್ ಮಾಡೋದು ಅಂತ ನೋಡಿದ್ವಿ. ಇದೊಂದು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಆಗಿರ್ತದೆ. ಈಗ ನಾವು ಯಾವುದಾದ್ರು ಲೈಬ್ರರಿಯನ್ನು ಆಕ್ಟಿವೇಶನ್ ಆದ ನಂತರ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ ಇನ್ಸ್ಟಾಲ್ ಮಾಡಿದರೆ ದೋಸ್ ಲೈಬ್ರರೀಸ್ ವಿಲ್ ಓನ್ಲಿ ಸ್ಟೇ ಇನ್ಸೈಡ್ ದಿಸ್ ಪ್ರಾಜೆಕ್ಟ್. ಓಕೆ, ಅದು ಬೇರೆ ಪ್ರಾಜೆಕ್ಟ್ ಲೈಬ್ರರಿಟಿಗೆ ಕಾನ್ಫ್ಲಿಕ್ಟ್ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ಎಕ್ಸ್ಟೆನ್ಷನ್ಸ್ ಅಂತಿದೆಲ್ಲ ಇದನ್ನು ಕ್ಲಿಕ್ ಮಾಡಿ ಆ್ಯಂಡ್ ಟೈಪ್ ಹಿಯರ್ ಪೈಥಾನ್ ಅಂತ ಟೈಪ್ ಮಾಡುವಾಗ ನಿಮಗೆ ಮೈಕ್ರೋಸಾಫ್ಟ್ ಅವರದು ಪೈಥಾನ್ ಅನ್ನೋ ಎಕ್ಸ್ಟೆನ್ಷನ್ ಸಿಗುತ್ತೆ. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗ್ತದೆ. ನೋಡಿ ಇಲ್ಲಿ ಪೈಥಾನ್ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಇದು ನಿಮಗೆ ಸಿಂಟೆಕ್ಸ್ ಹೈಲೈಟಿಂಗ್ ಇರಲಿ, ಆಟೋ ಕಂಪ್ಲೀಟ್ ಇರಲಿ, ಎರರ್ ಡಿಟೆಕ್ಷನ್ ಇರಲಿ ಆ್ಯಂಡ್ ದ ಅಬಿಲಿಟಿ ಟು ರನ್ ಪೈಥಾನ್ ಫೈಲ್ಸ್ ಡೈರೆಕ್ಟ್ಲಿ ಇನ್ಸೈಡ್ ದ VS ಕೋಡ್ ಇದೆಲ್ಲ ಎನೇಬಲ್ ಆಗುತ್ತೆ. ಸೊ ಇನ್ಸ್ಟಾಲ್ ದಿಸ್. ಸೊ ನಾವು ಇಷ್ಟೆಲ್ಲ ನೋಡಿದ್ವಿ. ನಾವು ಲೆಟ್ಸ್ ಸಿ ದಿ ಪೈಥಾನ್ ಫಂಡಮೆಂಟಲ್ಸ್ ಫಾರ್ Gen AI. ಲೆಟ್ ಮಿ ಕ್ಲೋಸ್ ದಿಸ್. ಇಲ್ಲಿ ಫಸ್ಟ್ ಒನ್ ಈಸ್ ವೇರಿಯೇಬಲ್ಸ್ ಆ್ಯಂಡ್ ಡೇಟಾ ಟೈಪ್ಸ್. ದೆನ್ ಕ್ಲೋಸ್ ಮಾಡಿ. ಓಕೆ, ವೇರಿಯೇಬಲ್ಸ್ ಆ್ಯಂಡ್ ಡೇಟಾ ಟೈಪ್ಸ್. ವೇರಿಯೇಬಲ್ಸ್ ಇದೆಲ್ಲ ಇಟ್ ಈಸ್ ಅ ನೇಮ್ಡ್ ಕಂಟೈನರ್ ಫಾರ್ ಸ್ಟೋರಿಂಗ್ ಅ ವ್ಯಾಲ್ಯೂ ಆ್ಯಂಡ್ ಇಟ್ ಹ್ಯಾಸ್ ಸೋ ಮೆನಿ ಡೇಟಾ ಟೈಪ್ಸ್. ಯಾವುದು ಸ್ಟ್ರಿಂಗ್ ಇದೆ, ಇಂಟೀಜರ್ ಇದೆ, ಫ್ಲೋಟ್ ಇದೆ, ಬೂಲಿಯನ್ ಇದೆ. ಈಗ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಲೈಕ್ ಜಾವಾ ಇರಲಿ, C++ ಇರಲಿ, ನಾವಲ್ಲಿ ಎಕ್ಸ್ಪ್ಲಿಸಿಟ್ಲಿ ಡಿಫೈನ್ ಮಾಡಬೇಕು, ಅಂದರೆ ಇಂಟ್ ಆಫ್, ಸ್ಟ್ರಿಂಗ್ ಆಫ್ ಅಂತೆಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಪೈಥಾನ್, ದ ಪೈಥಾನ್ ವಿಲ್ ಆಟೋಮ್ಯಾಟಿಕಲಿ ಡಿಟೆಕ್ಟ್ಸ್ ದಿ ಡೇಟಾ ಟೈಪ್. ನಾವು ಮೆನ್ಷನ್ ಮಾಡಬೇಕಂತಿಲ್ಲ. ನೋಡಿ ಇಲ್ಲಿ ವೇರಿಯೇಬಲ್ ನೇಮ್ ಈಸ್ ಈಕ್ವಲ್ಸ್ ಟು ಒಂದು ವ್ಯಾಲ್ಯೂ ಕೊಟ್ಟರೆ ಸಾಕು, ಅದೇ ಅರ್ಥ ಮಾಡ್ಕೊಳ್ತದೆ. ಓಕೆ, ಇದು ಇಂಟೀಜರ್, ಇದು ಫ್ಲೋಟ್, ಇದು ಬೂಲಿಯನ್ ಅಂತ. ಇದನ್ನು ನಾವು ಪ್ರಿಂಟ್ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲಿ ಈಗ ಇದೆಲ್ಲ ವೇರಿಯೇಬಲ್ಸ್ ಕೊಟ್ಟಿದ್ದಾನಲ್ಲ, ಮಾಡೆಲ್ ನೇಮ್ ಇರಲಿ, API ಎಂಡ್ ಪಾಯಿಂಟ್ ಇರಲಿ, ದೀಸ್ ಆರ್ ದಿ ಆಕ್ಚುಯಲ್ ಪ್ಯಾರಾಮೀಟರ್ಸ್ ದಟ್ ಯು ಪಾಸ್ ಟು ದಿ ಓಪನ್ API. ಓಕೆ, ನೀವು API ಕಾಲ್ ಮಾಡುವಾಗ ಇದೆಲ್ಲ ಪ್ಯಾರಾಮೀಟರ್ಸನ್ನು ಪಾಸ್ ಮಾಡ್ತೀರಾ. ಸೊ ಲೆಟ್ ಮಿ ರನ್ ದಿಸ್. ನೋಡಿ ಇಲ್ಲೊಂದು ಆಪ್ಷನ್ ಇದೆ, ರನ್ ಕಮಾಂಡ್ ಅಂತ, ರನ್ ಕೋಡ್ ಅಂತ. ಇದನ್ನು ಪ್ರೆಸ್ ಮಾಡಿದರೆ ಇದು ಆಟೋಮ್ಯಾಟಿಕಲಿ ರನ್ ಆಗುತ್ತೆ. ಇಲ್ಲಿ ನಿಮಗೆ ಆನ್ಸರ್ಸ್ ಡಿಸ್ಪ್ಲೇ ಆಗುತ್ತೆ, ಔಟ್ಪುಟ್ ನೋಡಿ. ಇಲ್ಲಿ ಇದು ಟೈಪ್ ಆಫ್ ಅಂತಿದೆ ಅಲ್ವಾ, ಟೈಪ್ ಆಫ್. ಇದು ಆಕ್ಚುಯಲ್ ಟೈಪ್ ನೋಡಲಿಕ್ಕೆ, ಅಂದರೆ ಇದೊಂದು ಬಿಲ್ಟ್ ಇನ್ ಫಂಕ್ಷನ್ ದಟ್ ರಿಟರ್ನ್ಸ್ ದಿ ಡೇಟಾ ಟೈಪ್. ಯಾವ ಡೇಟಾ ಟೈಪ್ ಅಂತ, ಮಾಡೆಲ್ ನೇಮ್ ಯಾವುದು, ಸ್ಟ್ರಿಂಗ್ ಇದ್ದದ್ದು, ಟೆಂಪರೇಚರ್, ಫ್ಲೋಟ್, ಮ್ಯಾಕ್ಸಿಮಮ್ ಇಂಟ್, ಅದೇ ಇಂಟ್, ಬೂಲಿಯನ್ ಅದೆಲ್ಲ ರಿಟರ್ನ್ ಮಾಡುತ್ತೆ. ಓಕೆ, ಇನ್ನೊಂದು ಆಪ್ಷನ್ ಉಂಟು ಇಲ್ಲಿ. ಇದನ್ನು ಕ್ಲಿಕ್ ಮಾಡಿದರೆ ಟರ್ಮಿನಲ್ ಅಂತ ಆಪ್ಷನ್ ಇದೆ ಅಲ್ವಾ, ಇಲ್ಲಿ ನ್ಯೂ ಟರ್ಮಿನಲ್ ಅಂತ ಸಹ ಕೊಡ್ಬೋದು. ನ್ಯೂ ಟರ್ಮಿನಲ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಟರ್ಮಿನಲ್ ಡಿಸ್ಪ್ಲೇ ಆಗುತ್ತೆ. ಈಗ ನಾವು ಪರ್ಟಿಕ್ಯುಲರ್ ಅಂದರೆ ಈ ಫೋಲ್ಡರಲ್ಲಿ ಇರೋದಲ್ಲ, ಡೇ ಟು ಪೈಥಾನ್ ಅಂತ, ಇದೇ ಫೋಲ್ಡರ್ ಬೇಕಂತಿದ್ರೆ ಇದೇ ಫೋಲ್ಡರಲ್ಲಿ ಒಳಗೆ ಇಲ್ಲಿ ನೋಡಿ, ಈಗ ಇಲ್ಲಿ Gen AI ಸೀರೀಸ್ ಅಂತ ಮೇನ್ ಫೋಲ್ಡರ್ ಇರೋದು. ನಾವು ಈ ಫೋಲ್ಡರ್ ಒಳಗೆ ಹೋಗಬೇಕು. ಅದೇ ಈ ಫೋಲ್ಡರ್ ಒಳಗೇನೆ ಇದ್ದು ಆ ಟರ್ಮಿನಲ್ ಓಪನ್ ಆಗಬೇಕಂತಿದ್ರೆ ಸೇಮ್ ಲೊಕೇಶನಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ ಆ್ಯಂಡ್ ರೈಟ್ ಕ್ಲಿಕ್ ಕೊಟ್ಟು ಓಪನ್ ಇನ್ ಇಂಟಿಗ್ರೇಟೆಡ್ ಟರ್ಮಿನಲ್ ಅಂತ ಕೊಡಬೇಕು.
ಓಕೆ, ಅವಾಗ ಈ ಪರ್ಟಿಕ್ಯುಲರ್ ಲೊಕೇಶನಲ್ಲೇ ಟರ್ಮಿನಲ್ ಕಮಾಂಡ್ ಓಪನ್ ಆಗಿರ್ತದೆ ನೋಡಿ. ಈಗ ನಾವು ಯಾವ ಪರ್ಟಿಕ್ಯುಲರ್ ಫೈಲಲ್ಲಿ ಇದ್ದೇವೆ, ವೇರಿಯೇಬಲ್ಸ್ ಅಲ್ವಾ, ಇದನ್ನ ಕಾಪಿ ಮಾಡ್ಕೊಳ್ವಾ. ಓಕೆ, ಸೊ ಇಲ್ಲಿ ಪೈಥನ್ ಅಂತ ಕೊಡಬೇಕು, ಪೈಥನ್ ಮತ್ತು ಈ ಫೈಲ್ ನೇಮ್ .py ಕೊಟ್ಟು ಎಂಟರ್ ಕೊಟ್ಟರೆ ರನ್ ಆಗುತ್ತೆ. ಓಕೆ, 3 ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಒಂದು ಡೈರೆಕ್ಟ್ ಇಲ್ಲಿ ರನ್ ಕಮಾಂಡ್ ಕೊಡೋದು, ರನ್ ಬಟನ್ ಪ್ರೆಸ್ ಮಾಡೋದು, ಹೊಲ್ಸ್ ಹೀಗೆ ಪೈಥನ್ ಆ್ಯಂಡ್ ಫೈಲ್ ನೇಮ್. ಇದಾಯ್ತಾ. ದ ನೆಕ್ಸ್ಟ್ ಒನ್ ಈಸ್ ಸ್ಟ್ರಿಂಗ್ ಆ್ಯಂಡ್ ಸ್ಟ್ರಿಂಗ್ ಮೆಥಡ್. ಹ್ಯಾಸ್ ಐ ಟೋಲ್ಡ್ ಅರ್ಲಿಯರ್, ಏನಿದೆ, ಸ್ಟ್ರಿಂಗ್ ಈಸ್ ಸಮಥಿಂಗ್, ಇಟ್ ಈಸ್ ಅ ಟೆಕ್ಸ್ಟ್ ಇನ್ಸೈಡ್ ಅ ಕೋಟ್ಸ್. ಸೇಮ್ ಇಲ್ಲಿ ಅದರ ಮೆಥಡ್ಸ್ ಇರ್ತದಲ್ಲ, ವೇರಿಯಸ್ ಮೆಥಡ್ಸ್, ಅದು ಯಾವುದೆಲ್ಲ ಅಂತ ನೋಡುವ. ಲೆಟ್ ಮಿ ಕ್ಲೋಸ್ ಆಲ್ ದಿಸ್ ಟರ್ಮಿನಲ್. ಇಲ್ಲಿ ಸ್ಟ್ರಿಂಗ್ಸ್ ಇದೆಲ್ಲ, ದೇ ಆರ್ ದಿ ಟೆಕ್ಸ್ಟ್. ಈಗ ಎ ಅಲ್ಲಿ ಆಲ್ಮೋಸ್ಟ್ ಎವ್ರಿಥಿಂಗ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಟೆಕ್ಸ್ಟ್. ಪ್ರಾಂಪ್ಟ್ಸ್ ಇರಲಿ, ರೆಸ್ಪಾನ್ಸಸ್ ಇರಲಿ, ಡಾಕ್ಯುಮೆಂಟ್ಸ್ ಇರಲಿ, ಚಂಕ್ಸ್ ಇರಲಿ, ಕಾನ್ವರ್ಸೇಷನ್ ಹಿಸ್ಟ್ರಿ ಇರಲಿ, ಅದೆಲ್ಲ ಟೆಕ್ಸ್ಟ್ ಅಂದರೆ ಟೆಕ್ಸ್ಟ್ ಫಾರ್ಮಲ್ಲಿ ಇರುತ್ತೆ, ಅಂದರೆ ಸ್ಟ್ರಿಂಗ್ ಫಾರ್ಮಲ್ಲಿ ಇರುತ್ತೆ. ಆ್ಯಂಡ್ ಸ್ಟ್ರಿಂಗ್ ಮೆಥಡ್ಸ್ ಆರ್ ಯುವರ್ ಎವ್ರಿಡೇ ಟೂಲ್ಸ್ ಫಾರ್ ಕ್ಲೀನಿಂಗ್ ಇರಲಿ, ಫಾರ್ಮೇಟಿಂಗ್ ಆ್ಯಂಡ್ ಬಿಲ್ಡಿಂಗ್ ದಟ್ ಟೆಕ್ಸ್ಟ್. ಇದೆಲ್ಲ ನಾವು ಅಪ್ಕಮಿಂಗ್ ಸೆಷನ್ಸಲ್ಲಿ ಜೆನೆ ಸೀರೀಸಲ್ಲಿ ಇದನ್ನು ಕರೆಕ್ಟಾಗಿ ಇನ್ ಅಡ್ವಾನ್ಸ್ಡ್ ಆಗಿ ಲರ್ನ್ ಮಾಡ್ತೇವೆ. ಈಗ ಸದ್ಯಕ್ಕೆ ಇದು ನೆನಪಿಟ್ಕೊಳ್ಳಿ, ಈ ಸ್ಟ್ರಿಂಗ್ ಟೆಕ್ಸ್ಟ್ ಎಲ್ಲ ಉಂಟಲ್ಲ, ಆಲ್ಮೋಸ್ಟ್ ಎವ್ರಿ ಟೈಮ್ ವಿ ವಿಲ್ ಯೂಸ್ ಇನ್ AI. ಸೊ ಅದಕ್ಕೆ ನಮಗೆ ಎಲ್ಲ ಮೆಥಡ್ಸ್ ಗೊತ್ತಿರಬೇಕು, ಸ್ಟ್ರಿಪ್ ಇರಲಿ, ಲೋವರ್ ಇರಲಿ, ಅದೆಲ್ಲ. ಸೊ ಫಸ್ಟ್ ಒನ್ ಈಸ್ ಡಾಟ್ ಸ್ಟ್ರಿಪ್. ಡಾಟ್ ಸ್ಟ್ರಿಪ್ ಅಂತಿದ್ರೆ ಇಟ್ ವಿಲ್ ರಿಮೂವ್ ದಿ ಬಿಫೋರ್ ಆ್ಯಂಡ್ ಆಫ್ಟರ್ ಸ್ಪೇಸಸ್. ಯೂಸರ್ ಇನ್ಪುಟ್ ಏನಿದೆ ಅಲ್ಲಿ, ಬಿಫೋರ್ ಮತ್ತು ಆಫ್ಟರ್ ಸ್ಪೇಸಸ್ ಇದೆಲ್ಲ, ವಾಟ್ ಈಸ್ ಜನರೇಟಿವ್ AI ಮಿಡ್ಲಲ್ಲಿ, ಅಂದರೆ ಅದರ ಫ್ರಂಟ್ ಮತ್ತು ಬ್ಯಾಕಲ್ಲಿ ಸ್ಪೇಸಸ್ ಇದೆ ಅಲ್ವಾ, ಇದನ್ನು ರಿಮೂವ್ ಮಾಡುತ್ತೆ ಡಾಟ್ ಸ್ಟ್ರಿಪ್. ಇದನ್ನೆಲ್ಲ ಕಮೆಂಟ್ ಮಾಡ್ತೇನೆ. ಓಕೆ, ಲೆಟ್ ಮಿ ರನ್ ದಿಸ್. ಈಗ ಇಲ್ಲಿ ವಾಟ್ ಈಸ್ ಜನರೇಟಿವ್ AI ವಿದೌಟ್ ಬಿಫೋರ್ ಆ್ಯಂಡ್ ಆಫ್ಟರ್ ಸ್ಪೇಸಸ್ ಸಿಗ್ಬೇಕು ನಮಗೀಗ. ನೋಡಿ, ವಾಟ್ ಈಸ್ ಜನರೇಟಿವ್ AI. ಸೊ ದಿಸ್ ಮೆಥಡ್ ವಿಲ್ ಸ್ಟ್ರಿಪ್ ಇಟ್ ಬಿಫೋರ್ ಸೆಂಡಿಂಗ್ ಇಟ್ ಟು ದಿ API. ಇದು ಎವ್ರಿಡೇ AI ಆ್ಯಪಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಈ ಪರ್ಟಿಕ್ಯುಲರ್ ಮೆಥಡನ್ನು. ಆ್ಯಂಡ್ ದ ನೆಕ್ಸ್ಟ್ ಮೆಥಡ್ ಈಸ್ ಡಾಟ್ ಲೋವರ್. ಡಾಟ್ ಲೋವರ್ ಅಂತ ಹೇಳಿದರೆ ಈ ಪರ್ಟಿಕ್ಯುಲರ್ ಯೂಸರ್ ಇನ್ಪುಟ್ ಇದೆ ಅಲ್ವಾ, ಯೂಸರ್ ಇನ್ಪುಟ್, ಇದನ್ನು ಲೋವರ್ ಮತ್ತು ಅಪ್ಪರ್ ಕೇಸಿಗೆ ಕನ್ವರ್ಟ್ ಮಾಡೋದು ಅಷ್ಟೇ. ಈಗ ಯೂಸರ್ ಒಂದು ಪರ್ಟಿಕ್ಯುಲರ್ ಪ್ರೊಸೆಸನ್ನು ಸ್ಟಾಪ್ ಮಾಡಬೇಕು ಅಂತಿದ್ದೆ, ಎಕ್ಸಿಕ್ಯೂಷನನ್ನು ಒಂದು ಸ್ಟಾಪ್ ಅಂತ ಕೊಡ್ತಾನೆ. ಅದೇ ಒಂದು ಸ್ಮಾಲರ್ ಕೇಸಲ್ಲಿ ಕೊಟ್ಟು ಅವರು ಅಪ್ಪರ್ ಕೇಸಲ್ಲಿ ಅದರಲ್ಲಿ ಡಿಫೈನ್ ಮಾಡಿದರೆ ಇನ್ಬಿಟ್ ಚಾಟ್ ಬೋಟಲ್ಲಿ ಆಗೋದಿಲ್ಲ ಅಲ್ಲ. ಸೊ ದಟ್ಸ್ ವೈ ವಿಲ್ ಬಿ ಯೂಸಿಂಗ್ ದಿಸ್ ಸ್ಟ್ರಿಂಗ್ ಮೆಥಡ್. ವಿ ರನ್ ದಿಸ್. ನೋಡಿ, ವಾಟ್ ಈಸ್ ಜನರೇಟಿವ್ AI, ವಾಟ್ ಈಸ್ ಜನರೇಟಿವ್ AI ಇನ್ ಕ್ಯಾಪ್ಸ್. ಇದಾದ ನಂತರ ನೆಕ್ಸ್ಟ್ ವಿ ಹ್ಯಾವ್ ಎಫ್ ಸ್ಟ್ರಿಂಗ್ಸ್. ಎಫ್ ಸ್ಟ್ರಿಂಗ್ ಆರ್ ಇಸ್ ಫಾರ್ಮೇಟಿಂಗ್ ಸ್ಟ್ರಿಂಗ್ಸ್. ಇದು ಡೈನಾಮಿಕ್ ಟೆಕ್ಸ್ಟನ್ನು ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಇಲ್ಲಿ ಇನ್ಪುಟ್ ಉಂಟು, ಸ್ಟ್ರಿಂಗ್ ಉಂಟು, ಅದರೊಟ್ಟಿಗೆ ನೀವು ಬೇರೆ ವ್ಯಾಲ್ಯೂ, ಇಲ್ಲಿ ನಾನು ಸ್ಟ್ರಿಂಗೇ ಕೊಟ್ಟದ್ದು, ಈಗ ಇಂಟ್ ಏನಾದರೂ ಇದ್ದರೆ ಅದು ಸಹ ಇಲ್ಲಿ ಬರೀ ಹೆಲ್ಪ್ ಮಾಡುತ್ತೆ. ಓಕೆ, ಈಗ ರ್ಯಾಗಲ್ಲೆಲ್ಲ ಆಲ್ಮೋಸ್ಟ್ ಈ ರೀತಿ ವಿತ್ ವ್ಯಾಲ್ಯೂ ಕಾಂಟೆಕ್ಸ್ಟನ್ನೆಲ್ಲ ಸೆಂಡ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಇದನ್ನು. ನೋಡಿ, ಸೆಂಡಿಂಗ್ ಯುವರ್ ರೆಸ್ಪಾನ್ಸ್ ಟು GPT, ಮಾಡೆಲ್ ನೇಮ್ ಏನಿದ್ದದು, ಮಾಡೆಲ್ ರೆಸ್ಪಾನ್ಸ್ GPT-4 ಅದು. ಸೊ ಲೆಂತ್ ಆಫ್ ಸ್ಟ್ರಿಂಗ್ ಅಂತ ಹೇಳಿದರೆ ಇಟ್ ವಿಲ್ ಫೈಂಡ್ ದಿ ಟೋಟಲ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಸೆಂಟೆನ್ಸ್. ಈಗ ಕ್ಲೀನ್ ಅಂತಿರೋದು ಯಾವುದೇ, ಇದು ಫಸ್ಟ್ ಒನ್ ಅಲ್ಲ, ವಾಟ್ ಈಸ್ ಜನರೇಟಿವ್ AI, ಇದರಲ್ಲಿ ಎಷ್ಟುಂಟು 1, ಇದು ಸ್ಪೇಸ್ ಬಿಡಿ, ಇದೆಲ್ಲ ರಿಮೂವ್ ಆಯ್ತಲ್ಲ. ಸೊ 1 2 3 4 5 ಸ್ಪೇಸ್ ವಿಲ್ ಆಲ್ಸೋ ಬಿ ಕನ್ಸಿಡರ್ಡ್ ಹ್ಯಾಸ್ ಅ ಕ್ಯಾರೆಕ್ಟರ್. 6 7 ಅಷ್ಟು ಸಿಗುತ್ತೆ. ದ ನೆಕ್ಸ್ಟ್ 8 9 10 ಅದೆಲ್ಲ. ವಿ ರನ್ ದಿಸ್. ನೋಡಿ, 22 ಕ್ಯಾರೆಕ್ಟರ್ಸ್ ಉಂಟು. ಇದಾದ ನಂತರ ನೆಕ್ಸ್ಟ್ ಮೆಥಡ್ ಈಸ್ ರೀಪ್ಲೇಸ್. ನೋಡಿ, ಟೆಂಪ್ಲೇಟ್, ಈ ಆನ್ಸರ್ ಇದೆ, ಆನ್ಸರ್ ದಿಸ್ ಕ್ವಶನ್ ಅಂತ ಉಂಟು. ಫೈನಲಲ್ಲಿ ಈ ಟೆಂಪ್ಲೇಟ್ ಡಾಟ್ ರೀಪ್ಲೇಸ್ ಕ್ವಶನ್ ವಿತ್ ಕ್ಲೀನ್ ಅಂದರೆ ಯಾವುದಿದ್ದದ್ದು, ಇದು ವಾಟ್ ಈಸ್ ಜನರೇಟಿವ್ AI. ಅಂದರೆ ರೀಪ್ಲೇಸ್ ಮಾಡ್ಕೊ ಈ ಕ್ವಶನ್ ವ್ಯಾಲ್ಯೂವನ್ನು ವಾಟ್ ಈಸ್ ಜನರೇಟಿವ್ AI ಅಲ್ಲಿ ರೀಪ್ಲೇಸ್ ಮಾಡು ಅಂತ. ಈಗ ನೀವು ಪ್ರಾಂಪ್ಟ್ಸಲ್ಲೆಲ್ಲ, ಟೆಂಪ್ಲೇಟ್ಸಲ್ಲೆಲ್ಲ ಈ ರೀತಿ ಕಾಂಟೆಕ್ಸ್ಟ್ ಇರಲಿ, ಕ್ವಶನ್ಸ್ ಇರಲಿ, ಅದನ್ನು ರೀಪ್ಲೇಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಮೆಥಡನ್ನು. ಲೆಟ್ ಮಿ ರನ್ ದಿಸ್. ನೋಡಿ, ಆನ್ಸರ್ ದಿಸ್ ವಾಟ್ ಈಸ್ ಜನರೇಟಿವ್ AI. ಇದಾದ ನಂತರ ನೆಕ್ಸ್ಟ್ ಮೆಥಡ್ ಈಸ್ ಸ್ಪ್ಲಿಟ್ ಅಂತ ಹೇಳಿದರೆ ಇಟ್ ವಿಲ್ ಬ್ರೇಕ್ ಇಟ್ ಇಂಟು ಅ ಲಿಸ್ಟ್ ಆಫ್ ಪಾರ್ಟ್ಸ್. ಈಗ ಇಲ್ಲಿ ನಾನು ಟಾಪಿಕ್ಸಲ್ಲಿ ರ್ಯಾಗ್ ಏಜೆಂಟ್ಸ್ ಎಲ್ಲ ಉಂಟಲ್ಲ, ಟಾಪಿಕ್ಸ್ ಡಾಟ್ ಸ್ಪ್ಲಿಟ್ ಅಂತ ಕೊಟ್ಟಿದ್ದೇನೆ. ಸ್ಪ್ಲಿಟ್ ಇಫ್ ಯು ಫೈಂಡ್ ಕೊಮಾ,
ಕೊಮ ಎಲ್ಲೆಲ್ಲ ಉಂಟು ಅಲ್ಲೆಲ್ಲ ಸ್ಪ್ಲಿಟ್ ಆಗುತ್ತೆ, ಅಂದರೆ ಇಂಡಿವಿಜುವಲ್ ಎಲಿಮೆಂಟ್. ಸೊ ಈಗ ಈ ಲಿಸ್ಟಲ್ಲಿ ಕನ್ವರ್ಟ್ ಆಗುತ್ತೆ, ಅದು ನೆನ್ಪಿಟ್ಕೊಳ್ಳಿ. ಈಗ ಇದರಲ್ಲಿ ಎಷ್ಟು ಲಿಸ್ಟ್ ಉಂಟು, ಎಷ್ಟು ಎಲಿಮೆಂಟ್ ಇದೆ, 4 ಎಲಿಮೆಂಟ್ಸ್ ಇದೆ. ಸೊ 4 ಡಿಫ್ರೆಂಟ್ ಎಲಿಮೆಂಟ್ಸ್ ವಿಲ್ ಬಿ ಫೌಂಡ್ ಇನ್ಸೈಡ್ ದಿ ಲಿಸ್ಟ್. ಸೊ RAG, ಏಜೆಂಟ್, ಲ್ಯಾಂಗ್ಚೈನ್, MCP ಆ ರೀತಿ ಇರುತ್ತೆ. ಸೊ ಈಗ RAGಲ್ಲಿ ಲಾರ್ಜ್ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ಸ್ಮಾಲರ್ ಚಂಕ್ಸ್ ಆಗಿ ಡಿವೈಡ್ ಮಾಡ್ತಾರಲ್ಲ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ಈ ಮೆಥಡನ್ನು ಯೂಸ್ ಮಾಡ್ಕೊಳ್ತಾರೆ. ಓಕೆ, we run this ನೋಡಿ, RAG, agent, LangChain, MCP split method. Next method is dot join. ಅಂದರೆ ಇಲ್ಲೆಲ್ಲ ಸ್ಪೇಸಿಂಗ್ ಉಂಟು, ಅದನ್ನು ಇದು ಯೂಸ್ ಮಾಡಿಕೊಂಡು ಜಾಯಿನ್ ಮಾಡು ಅಂತ. ಅಂದರೆ ಈಗ ಟಾಪಿಕ್ ಲಿಸ್ಟಲ್ಲಿ ಯಾವುದೆಲ್ಲ ಇದ್ದದ್ದು ಇದಲ್ವಾ, RAG, agent, LangChain, MCP ಅಂತ ಇದ್ದದಲ್ಲ, ಇದಿದ್ದದಲ್ಲ, ಈ ಪರ್ಟಿಕ್ಯುಲರ್ ಸ್ಪೇಸಸ್ ಅಲ್ಲಿ RAG ಇಲ್ಲಿ, ಏಜೆಂಟ್ ಇಲ್ಲಿ, ಲ್ಯಾಂಗ್ಚೈನ್ ಇಲ್ಲದ ಮಿಡ್ಲಲ್ಲಿ ಈ ಪರ್ಟಿಕ್ಯುಲರ್ ಸಿಂಬಲ್ ಅನ್ನು ಇಟ್ಕೊಂಡು ಜಾಯಿನ್ ಮಾಡು ಅಂತ. ಈಗ ರಿಟ್ಯೂಡ್ ಚಂಕ್ಸ್ ಅಂತ ಹೇಳಿದೆ, ಆ ಚಂಕನ್ನು LLMಗೆ ಕಾಂಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡುವಾಗ, ಸೆಂಡ್ ಮಾಡುವಾಗ ಅದನ್ನು ಒಂದು ಸೆಂಟೆನ್ಸ್ ಆಗಿ ಫ್ರೇಸ್ ಮಾಡಬೇಕಲ್ಲ, ಆವಾಗ ಈ ಪರ್ಟಿಕ್ಯುಲರ್ ಮೆಥಡನ್ನು ಯೂಸ್ ಮಾಡ್ತಾರೆ. ರನ್ ದಿಸ್ ನೋಡಿ, ಇಲ್ಲಿ RAG, ಏಜೆಂಟ್, ಲ್ಯಾಂಗ್ಚೈನ್, MCP ಅಂತ ಜಾಯಿನ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಟ್ರಿಪಲ್ ಕೋಟ್ಸ್, ಅಂದರೆ ಮಲ್ಟಿ ಲೈನ್ ಸ್ಟ್ರಿಂಗ್ಸ್. ಪ್ರಾಂಪ್ಟ್ ಎಲ್ಲ ಸೆಂಡ್ ಮಾಡ್ತೇವೆ ನಾವು ಸಿಸ್ಟಮ್ ಪ್ರಾಂಪ್ಟ್ಸ್ ಎಲ್ಲ ಸೆಂಡ್ ಮಾಡುವಾಗ ತುಂಬ ಸೆಂಟೆನ್ಸ್ ಇರುತ್ತೆ. ಮಲ್ಟಿ ಲೈನ್, ಒಂದು ಸಿಂಗಲ್ ಲೈನಲ್ಲಿ ಬರೆದ್ರೆ ಅದಕ್ಕೆ ಅರ್ಥ ಆಗೋದಿಲ್ಲ. ಸೊ ಮಲ್ಟಿಪಲ್ ಲೈನ್ಸಲ್ಲಿ ಕ್ಲಿಯರ್ ಆಗಿ ನಮ್ಗೆ ಅರ್ಥ ಆಗೋ ಹಾಗೆ, ಅದಕ್ಕೆ ಅರ್ಥ ಆಗುವ ಹಾಗೆ ನಾವು ಈ ರೀತಿ ಬರಿತೇವಲ್ವಾ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ವಿಲ್ ಬಿ ಯೂಸಿಂಗ್ ಟ್ರಿಪಲ್ ಕೋಟ್ಸ್, ಮಲ್ಟಿ ಲೈನ್ ಸ್ಟ್ರಿಂಗ್ಸ್. ಓಕೆ, ನೋಡಿ ಈ ಪರ್ಟಿಕ್ಯುಲರ್ ಆನ್ಸರ್ ಬರುತ್ತೆ. ಓಕೆ, ದೀಸ್ ಆರ್ ದ ಡಿಫ್ರೆಂಟ್ ಸ್ಟ್ರಿಂಗ್ ಮೆಥಡ್ಸ್. ಇದನ್ನು ನೀವು RAGಲ್ಲಿ ಆರ್ ನೀವು AI ಅಪ್ಲಿಕೇಶನ್ ಬಿಲ್ಡ್ ಮಾಡುವಾಗ ಯೂಸ್ ಮಾಡ್ತೀರಾ. ಸೊ ಫಸ್ಟ್ ಒನ್ ಸ್ಟ್ರಿಪ್ ಇರ್ತದೆ, ಅನಂತರ ಲೋವರ್, ಅಪ್ಪರ್, F ಸ್ಟ್ರಿಂಗ್ಸ್, ಲೆಂತ್, ರೀಪ್ಲೇಸ್, ಸ್ಪ್ಲಿಟ್, ಜಾಯಿನ್, ಟ್ರಿಪಲ್ ಕೋಟ್ಸ್ ಇದೆಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಲಿಸ್ಟ್ ಆ್ಯಂಡ್ ಲಿಸ್ಟ್ ಮೆಥಡ್. ಈಗ ಮಲ್ಟಿಪಲ್ ಐಟಮ್ಸನ್ನು ಆರ್ಡರ್ ವೈಸಲ್ಲಿ ಸ್ಟೋರ್ ಮಾಡಲಿಕ್ಕೆ ವಿಲ್ ಬಿ ಯೂಸಿಂಗ್ ಲಿಸ್ಟ್. ಓಕೆ, ಅದು ಆರ್ಡರ್ ವೇಯಲ್ಲಿ ಇರುತ್ತೆ. ಅನಂತರ ಮ್ಯೂಟೇಬಲ್ ಅಂತ ಹೇಳಿದರೆ ಅದೊಂದು ಪರ್ಟಿಕ್ಯುಲರ್ ವ್ಯಾಲ್ಯೂವನ್ನು ನೀವಿಲ್ಲಿ ಅಪೆಂಡ್ ಮಾಡ್ಬೋದು, ಅಂದರೆ ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ರೀಪ್ಲೇಸ್ ಮಾಡ್ಬೋದು, ಅದಕ್ಕೆ ಮ್ಯೂಟೇಬಲ್ ಅಂತ ಹೇಳ್ತಾರೆ ಲಿಸ್ಟನ್ನು. ಆ್ಯಂಡ್ ಇಟ್ ಈಸ್ ದಿ ಮೋಸ್ಟ್ ಯೂಸ್ಡ್ ಸ್ಟಾರ್ಟ್ ಆ್ಯಂಡ್ ದಿಸ್ ವಿಲ್ ಬಿ ಮೋಸ್ಟ್ ಯೂಸ್ಡ್ ಇನ್ AI. ಈಗ ಕಾನ್ವರ್ಸೇಷನ್ ಹಿಸ್ಟ್ರಿ ಅದು ಸಹ ಲಿಸ್ಟಲ್ಲಿ ಇರೋದು. ನಿಮ್ಮ ಡಾಕ್ಯುಮೆಂಟ್ ಚಂಕ್ಸ್ ಇರುತ್ತಲ್ಲ RAGಲ್ಲಿ, ಇಟ್ ವಿಲ್ ಆಲ್ಸೋ ಬಿ ಇನ್ ದ ಫಾರ್ಮ್ ಆಫ್ ಲಿಸ್ಟ್ ಆ್ಯಂಡ್ ರಿಟ್ರೀವ್ ಸಚ್ ರಿಸಲ್ಟ್ಸ್ ಆರ್ ಆಲ್ಸೋ ಲಿಸ್ಟ್. ಸೊ ಲಿಸ್ಟ್ ಆರ್ ಯೂಸ್ಡ್ ಎವ್ರಿವೇರ್ ಇನ್ AI. ಸೊ ಡಾಕ್ಯುಮೆಂಟ್ಸಲ್ಲಿ ಎಷ್ಟಿದೆ, 3 ಡಿಫ್ರೆಂಟ್ ಐಟಮ್ಸ್ ಉಂಟು. ಓಕೆ, ಡಾಟ್ ಅಪೆಂಡ್ ಅನ್ನೋದು ಲಿಸ್ಟ್ ಮೆಥಡ್ ಒಂದು. ಇದೇನು ಮಾಡುತ್ತೆ ಅಂತ ಹೇಳಿದರೆ, ದಿಸ್ ವಿಲ್ ಆ್ಯಡ್ ದಿ ಐಟಮ್ ಟು ದಿ ಎಂಡ್. ಈಗ ಎಷ್ಟಿದೆ ಟೋಟಲ್, ಇಲ್ಲಿ 3 ಐಟಮ್ಸ್ ಇರೋದಲ್ಲ, ಇದೇನು ಮಾಡುತ್ತೆ, ಎಂಡಲ್ಲಿ ಆ್ಯಡ್ ಮಾಡುತ್ತೆ ಅಂತ ಹೇಳಿದರೆ, ಇದು ಈಗ 4th ಐಟಮ್ ಆಗಿ ಈ ಪರ್ಟಿಕ್ಯುಲರ್ ಲಿಸ್ಟಲ್ಲಿ ಆ್ಯಡ್ ಆಗ್ತದೆ. ನೋಡಿ, ಲೆಟ್ ಮಿ ರನ್ ದಿಸ್. ಫಸ್ಟ್ ಲೆಟ್ ಮಿ ಕ್ಲಿಯರ್. ಇಲ್ಲಿ ರನ್ ಅಂತ ಕೊಟ್ಟೆ ನೋಡಿ, ಇಂಟ್ರೋ ಟು AI ಇದೊಂದಾಯಿತು, ML ಬೇಸಿಕ್ಸ್, RAG ಗೈಡ್, ಅನಂತರ 4th ಒನ್ ವಿಲ್ ಬಿ ಆ್ಯಡೆಡ್ ಅಟ್ ದಿ ಎಂಡ್ ಆಫ್ ದಿ ಲಿಸ್ಟ್. ಓಕೆ, ಈಗ ಯೂಸರ್ ಒಂದು ಮೆಸೇಜನ್ನು ಸೆಂಡ್ ಮಾಡ್ತಾನೆ. ಆ ಮೆಸೇಜ್ ಏನಾಗ್ತದೆ, ಕಾನ್ವರ್ಸೇಷನ್ ಲಿಸ್ಟಿಗೆ ಅಪೆಂಡ್ ಆಗಬೇಕು ಅಂತ ಹೇಳಿದರೆ, ಈಗ ಇವತ್ತು ನೀವೇನೋ ಕ್ವಶನ್ ಕೇಳಿದ್ರಿ ಒಂದು ಸಿಸ್ಟಮ್ ಒಟ್ಟಿಗೆ, ChatGPT ಇಟ್ಕೊಳ್ಳುವ, ಇವತ್ತೇನೋ ಕೇಳಿದ್ರಿ, ನಾಳೆ ಬಂದು ಪುನಃ ಕೇಳ್ತಿದ್ರ, ಇದನ್ನು ನಾನು ಏನು ಕೇಳಿದ್ದೆ, ನಂಗೊಮ್ಮೆ ಸಮರೈಸ್ ಮಾಡಿ ಕೊಡು ಅಂತ. ಸೇಮ್ ಚಾಟಲ್ಲಿ ಅದಕ್ಕೆ ನೆನಪು ಹೇಗಿರುತ್ತೆ, ಅದು ನಿಮ್ಗೆ ಕೆಲವೊಮ್ಮೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತದಲ್ವಾ, ಹೀಗೆ ಕೇಳಿದ್ರಿ ನೀವು ನಿನ್ನೆ ಅಂತ. ಅದು ಹೇಗಂತ ಹೇಳಿದರೆ, ಯೂಸಿಂಗ್ ದಿಸ್ ಡಾಟ್ ಅಪೆಂಡ್ ಓನ್ಲಿ. ಓಕೆ, ಕಾನ್ವರ್ಸೇಷನ್ ಲಿಸ್ಟಲ್ಲಿ ಅದು RAGಲ್ಲಿ or else any other AI ಸಿಸ್ಟಮಲ್ಲಿ at the end of the conversation list this previously asked question will also be added, append ಆಗುತ್ತೆ. ಸೊ ಅದಕ್ಕೆ ನೀವು ಪ್ರೀವಿಯಸ್ ಆಗಿ ಎಂಥ ಕ್ವಶನ್ ಕೇಳಿದ್ರಿ, ಏನಾದರೂ ಒಂದು ಕ್ವೆರಿ ಕೇಳಿದರೆ ಅದ್ರ ನೆನಪಿರುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಇಂಡೆಕ್ಸಿಂಗ್. ಲಿಸ್ಟಲ್ಲಿ ನಾವು ಯೂಶ್ವಲಿ ಒಂದು ಐಟಮನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು ಅಂತಿದ್ರೆ ವಿಲ್ ಬಿ ಯೂಸಿಂಗ್ ಇಂಡೆಕ್ಸಿಂಗ್. ಈಗ ಡಾಕ್ಯುಮೆಂಟ್ ಆಫ್ 0 ಅಂತ ಹೇಳಿದ್ರೆ ನೋಡಿ, ಇಲ್ಲಿ 0, ಇಂಡೆಕ್ಸ್ 0, ಇಂಡೆಕ್ಸ್ 1, ಇಂಡೆಕ್ಸ್ 2, ಈಗ ಇಲ್ಲಿ ಇಂಡೆಕ್ಸ್ 0, 1, 2, 3 ಇಂಡೆಕ್ಸಿಂಗ್ ಯೂಸ್ ಮಾಡ್ತಾರೆ. ಈಗ ಡಾಕ್ಯುಮೆಂಟ್ ಆಫ್ 0 ಅಂತ ಹೇಳಿದ್ರೆ ಫಸ್ಟ್ ಐಟಮ್ ಯಾವುದು, ಇದು ಇಂಟ್ರೋ ಟು AI .pdf ಇದು ಸಿಗ್ಬೇಕು ನಿಮಗೆ ವ್ಯಾಲ್ಯೂ. ಅದೇ ಡಾಕ್ಯುಮೆಂಟ್ ಆಫ್ -1 ಅಂತ ಹೇಳಿದ್ರೆ ಇದು ಲಾಸ್ಟ್ ಒನ್. ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇಂಡೆಕ್ಸಿಂಗ್ ಉಂಟು ಲಿಸ್ಟಲ್ಲಿ. ಇದು 0, 1, 2, 3. ಅದೇ ರಿವರ್ಸ್ ಫಾರ್ಮಲ್ಲಿ ಬರೋದಂತಿದ್ರೆ, ಬ್ಯಾಕ್ವರ್ಡಿಂದ ಬರೋದಂತಿದ್ರೆ -1, -2, -3, -4. ಓಕೆ, ಸೊ ಲೆಟ್ ಮಿ ರನ್ ದಿಸ್. ನೋಡಿ ಇಲ್ಲಿ ಇಂಟ್ರೋ ಟು AI 0 ಇದು ಫಸ್ಟ್ ಒನ್.
ಅದೇ ಲ್ಯಾಂಗ್ ಚೈನ್ ಯಾವುದಿದ್ದದು, ಲ್ಯಾಂಗ್ ಚೈನ್ ಡಾಗ್ಸ್ ಇದರಲ್ಲಿ ಇದ್ದದಲ್ಲ, ಇಷ್ಟಿದ್ದದಲ್ಲ, ಇದರ ಲಾಸ್ಟ್ ಒನ್. ಓಕೆ, ಅದು ಇಂಡೆಕ್ಸಿಂಗ್. ಈಗ ಝೀರೋ ಬೇಸ್ಡ್ ಇಂಡೆಕ್ಸಿಂಗ್ ಉಂಟು. ಈಗ ಫಸ್ಟ್ ಐಟಮ್ 0 ಇದೆ ಅಲ್ವಾ, ಇದರಲ್ಲಿ ಫಸ್ಟ್ ಐಟಮ್ ಯಾವುದು 1 ಅಂತಲ್ಲ, ದ ಫಸ್ಟ್ ಐಟಮ್ ವಿಲ್ ಬಿ 0 ಹಿಯರ್. ಸೊ ಝೀರೋ ಬೇಸ್ಡ್ ಇಂಡೆಕ್ಸಿಂಗ್ ಇರೋದಿದ್ರಲ್ಲಿ. ಸೊ ನೆಕ್ಸ್ಟ್ ಒನ್ ಸ್ಲೈಸಿಂಗ್. ಸ್ಲೈಸಿಂಗ್ ಅಂತ ಹೇಳಿದ್ರೆ ಒಂದು ರೇಂಜ್ ಆಫ್ ಐಟಮ್ಸ್ ಅನ್ನು ನಾವು ಲಿಸ್ಟಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು. ಸ್ಲೈಸಿಂಗ್ ಇದು ನೋಡಿ, ಇದು ಸ್ಟಾರ್ಟ್ ಆ್ಯಂಡ್ ದಿಸ್ ಒನ್ ಈಸ್ ಎಂಡ್. ಡಾಕ್ಯುಮೆಂಟ್ಸ್ ಆಫ್ 1,3. ಇಲ್ಲಿ ನಾನು ಯಾವ್ದು ಹೇಳಿದ್ದು 0, 1, 2, 3. 1,3 ಅಂತ ಹೇಳಿದ್ರೆ ಸೆಕೆಂಡ್ ಐಟಮ್, ಫ್ರಮ್ ಸೆಕೆಂಡ್ ಟು ಲಾಸ್ಟ್ ಐಟಮ್ 1,3. ಲಾಸ್ಟ್ ಐಟಮ್ ಆದರೆ ಲಾಸ್ಟ್ ಐಟಮ್ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಿಲ್ಲ, ಯಾಕಂದರೆ ಇದು ಪ್ರೀವಿಯಸ್ ಒನ್ ಇದೆ ಅಲ್ವಾ, -1 ಆಗೋದು. ಅಂದರೆ ಸೆಕೆಂಡ್ ಮತ್ತು ಥರ್ಡ್ ಐಟಮ್ ಮಾತ್ರ ಎಕ್ಸ್ಟ್ರಾಕ್ಟ್ ಆಗಬೇಕು ಇದರಲ್ಲಿ. ನೋಡಿ ಇದನ್ನು ರನ್ ಮಾಡುವ, ರನ್ ಮಾಡುವಾಗ ನೋಡಿ ಇಲ್ಲಿ ಯಾವುದಿದ್ದು ಡಾಕ್ಯುಮೆಂಟ್ಸ್ 1,3, 1:3. ಸೊ ಇಲ್ಲಿ ಇದು 4 ಐಟಮ್ಸ್ ಇರೋದಾ, ದಿಸ್ 4 ಐಟಮ್ಸ್ 1:3 ಅಂತ ಹೇಳಿದರೆ ಯಾವ್ದು ಬರಬೇಕು, ML ಬೇಸಿಕ್ಸ್ ಬರುತ್ತೆ, ಆನಂತರ ರ್ಯಾಗ್ ಗೈಡ್ ಬರುತ್ತೆ. ಇದು ಫಸ್ಟ್ ಒನ್ ಅದು ಔಟ್ಪುಟ್ ನೋಡಿ. ಆ್ಯಂಡ್ -2 ಅಂತ ಹೇಳಿದರೆ -2 ಟಿಲ್ ಆ್ಯಂಡ್ ಯಾವುದಂತಿಲ್ಲ, ಅಂದರೆ ಇದು ರ್ಯಾಗ್ 0 ಅಲ್ಲ, ಇದು -1 ಅಲ್ಲ, -1, -2 ಅಂದರೆ ರ್ಯಾಗ್ ಗೈಡ್ ಫ್ರಮ್ ರ್ಯಾಗ್ ಗೈಡ್ ಟು ಲ್ಯಾಂಗ್ ಚೈನ್ ಡಾಗ್ಸ್ ಅಲ್ಲಿ ತನಕ. ಓಕೆ, ಲಾಸ್ಟ್ 2 ಐಟಮ್ಸ್. ಈಗ ಚಾಟ್ ಬಾಟ್ಸಲ್ಲಿ ನೀವೀಗ ಒಂದು ಕ್ವಶನ್ಸ್ ಕೇಳ್ತೇನೆ, ನನಗೆ ಲಾಸ್ಟ್ 6 ಪ್ರಾಂಪ್ಟ್ಸ್ ಏನು ಕೊಟ್ಟಿದ್ದ ನನಗೆ ಕೊಡು ಅಂತ. ಅಂದರೆ ಮ್ಯಾಕ್ಸಿಮಮ್ ಕೌಂಟ್ಸನ್ನೆಲ್ಲ ಮಾತ್ರ ಇಟ್ಕೊಳ್ಬೇಕು. ರೀಸೆಂಟ್ ಮೆಸೇಜನ್ನೆಲ್ಲ ತೊಗೊಂಡ್ರೆ, ಅದೀಗ ನೀವೇನಾದರೂ ಕ್ವಶನ್ಸ್ ಕೇಳುವಾಗ ಎಲ್ಲ ಮಿನಿ ತೊಗೊಂಡ್ರೆ API ಕಾಲ್ ಇರ್ತದಲ್ವ, ಅದರ ಕಾಲ್ ಮಾಡುವಾಗ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇನ್ ರ್ಯಾಗ್ ದೇ ವಿಲ್ ಬಿ ಯೂಸಿಂಗ್ ಮ್ಯಾಕ್ಸಿಮಮ್ ಪ್ರಾಂಪ್ಟ್ಸ್, ಮ್ಯಾಕ್ಸಿಮಮ್ ಕ್ವಶನ್ಸ್, ಲಾಸ್ಟ್ 6 ಮ್ಯಾಕ್ಸ್, ಲಾಸ್ಟ್ 7 ಮ್ಯಾಕ್ಸ್ ಅಷ್ಟೇ ತೊಗೊಂಡಿರ್ತಾರೆ. ಓಕೆ, ಇಷ್ಟಾದ ನಂತರ ದ ನೆಕ್ಸ್ಟ್ ಲಿಸ್ಟ್ ಮೆಥಡ್ ಇಸ್ ಲೆಂತ್. ಸೇಮ್ ಸ್ಟ್ರಿಂಗಲ್ಲಿ ಹೇಗಿತ್ತು ಹಾಗೆ ಇಲ್ಲಿ, ಬಟ್ ಇಲ್ಲಿ ಲೆಂತ್ ಆಫ್ ಡಾಗ್ಸ್ ಎಷ್ಟಿರಬೇಕು, ಇಷ್ಟಿರಬೇಕು. 4 ಐಟಮ್ಸ್ ಇರೋದಲ್ವಾ, ನೋಡಿ ಇಲ್ಲಿ ಎಷ್ಟಿದೆ, 4 ಐಟಮ್ಸ್ ಇರೋದಲ್ಲ, ದಿಸ್ 4 ಐಟಮ್ಸ್. ಸೊ ದ ಲೆಂತ್ ಶುಡ್ ಬಿ 4 ಹಿಯರ್. ಮೀನ್ ದಿಸ್ 4 ನೋಡಿ, 4 ಐಟಮ್. ಆನಂತರ ನೆಕ್ಸ್ಟ್ ಒನ್ ಈಸ್ ಲೂಪಿಂಗ್ ಥ್ರೂ ದಿ ಡಾಕ್. ಅಂದರೆ ಈಗ ಡಾಕ್ ಯಾವುದು ಇದು. ನೆಕ್ಸ್ಟ್ ಒನ್ ಈಸ್ ಲೂಪ್ ಥ್ರೂ ದಿ ಲಿಸ್ಟ್. ಇದು ಪರ್ಟಿಕ್ಯುಲರ್ ಲಿಸ್ಟ್ ಇರೋದಲ್ಲ, ಈಗ ಈ ಲಿಸ್ಟ್ ಇದೆ. ಈ ಲಿಸ್ಟಲ್ಲಿ ಫಾರ್ ಡಾಕ್ ಅಂದರೆ ಇಂಡಿವಿಜುವಲ್ ಐಟಮ್ ಇನ್ ಡಾಕ್ಯುಮೆಂಟ್, ಇದು ಡಾಕ್ಯುಮೆಂಟ್ ಅಲ್ಲ. ಸೊ ಫಾರ್ ಡಾಕ್ ಇನ್ ಡಾಕ್ಯುಮೆಂಟ್ ಪ್ರಿಂಟ್ ಪ್ರೊಸೆಸಿಂಗ್ ಅಂದರೆ ಫಸ್ಟಿಗೆ ಇಲ್ಲಿ ಹೋಗುತ್ತೆ ಇಂಟ್ರೋ ಟು AI, ಪ್ರೊಸೆಸಿಂಗ್ ಇಂಟ್ರೋ ಟು AI.pdf ಸಿಗುತ್ತೆ. ಆನಂತರ ನೆಕ್ಸ್ಟ್ ಲೈನ್ ಪ್ರೊಸೆಸಿಂಗ್ ML ಬೇಸಿಕ್ಸ್ ಅಂದರೆ ಇಂಡಿವಿಜುವಲ್ ಐಟಮ್ಸಿಗೆ ಹೋಗಿ ಈ ಪರ್ಟಿಕ್ಯುಲರ್ ಲೂಪಿಂಗ್ ಆಗಿ ಇಟ್ರೇಟ್ ಆಗುತ್ತೆ. ಇಲ್ಲಿ ರನ್ ಮಾಡುವ ನೋಡಿ, ಪ್ರೊಸೆಸಿಂಗ್ ಫಸ್ಟ್ ಐಟಮ್, ಪ್ರೊಸೆಸಿಂಗ್ ಸೆಕೆಂಡ್ ಐಟಮ್, ಥರ್ಡ್ ಐಟಮ್, ಫೋರ್ತ್ ಐಟಮ್. ಓಕೆ, ಈಗ ರ್ಯಾಗಲ್ಲಿ ಯು ವಿಲ್ ಲೂಪ್ ಥ್ರೂ ಎವ್ರಿ ಡಾಕ್ಯುಮೆಂಟ್ ಚಂಕ್. ಪ್ರೊಸೆಸ್ ಮಾಡ್ತೀರಾ, ಎಂಬೆಡ್ ಮಾಡ್ತೀರಾ, ಸ್ಟೋರ್ ಮಾಡ್ತೀರಾ. ಸೊ ನಿಮ್ಗೆ ಎಕ್ಸಾಕ್ಟ್ ಪ್ಯಾಟರ್ನ್ ಸಿಗಬೇಕು. ಈಗ ಏನಾದರೂ ಕ್ವಶನ್ಸ್ ಕೇಳಿದರೆ ಅದು ರಿಲೇಟೆಡ್ ಎಕ್ಸಾಕ್ಟ್ ಆನ್ಸರ್ ಸಿಗಬೇಕಲ್ವಾ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ಈ ಲಿಸ್ಟ್ ಮೆಥಡನ್ನು ಯೂಸ್ ಮಾಡ್ತೇವೆ ನಾವು. ಓಕೆ, ದೀಸ್ ಆರ್ ದ ಡಿಫ್ರೆಂಟ್ ಲಿಸ್ಟ್ ಮೆಥಡ್ಸ್. ಫಸ್ಟ್ ಒನ್ ಅಪೆಂಡ್, ಸೆಕೆಂಡ್ ಒನ್ ಇಂಡೆಕ್ಸಿಂಗ್, ಸ್ಲೈಸಿಂಗ್, ಮತ್ತು ಲೆಂತ್, ಮತ್ತು ಲೂಪ್ ಮಾಡೋದು. ತುಂಬ ಗೊತ್ತಿರಬೇಕಂತಿಲ್ಲ, ಜಸ್ಟ್ ಇಷ್ಟು ಗೊತ್ತಿದ್ರೆ ಸಾಕು. ಅದು ನಿಮಗೆ ಮತ್ತೆ ವರ್ಕ್ ಮಾಡುವಾಗ, ಪ್ರಾಜೆಕ್ಟ್ ಬಿಲ್ಡ್ ಮಾಡುವಾಗ ಐಡಿಯಾ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಟಪಲ್ಸ್ ಮತ್ತು ಸೆಟ್ಸ್. ಸೇಮ್ ಲೈಕ್ ಲಿಸ್ಟ್. ಓಕೆ, ಇದು ಟಪಲ್, ಬಟ್ ಅದರಲ್ಲಿ ನಾವು ಸ್ಕ್ವೇರ್ ಬ್ರಾಕೆಟ್ ಇಡ್ತೇವೆ, ಬಟ್ ಇದರಲ್ಲಿ ಸ್ಕ್ವೇರ್ ಬ್ರಾಕೆಟ್ ಇಲ್ಲ, ಅಷ್ಟೇ ಪ್ಯಾರಂಥೆಸಿಸ್ ಯೂಸ್ ಮಾಡೋದು. ಸೊ ಲೈಕ್ ಅ ಲಿಸ್ಟ್ ಬಟ್ ಕ್ಯಾನಾಟ್ ಬಿ ಚೇಂಜ್. ಮೇನ್ ಒನ್ ಇದು ಇಮ್ಯೂಟೇಬಲ್. ಲಿಸ್ಟಲ್ಲಿ ಇಮ್ಯೂಟೇಬಲ್ ಇತ್ತಲ್ವ, ನಾವು ಚೇಂಜ್ ಮಾಡ್ತಿದ್ವಿ, ಅಪೆಂಡ್ ಮಾಡ್ತಿದ್ವಿ, ಎಕ್ಸ್ಟ್ರಾಕ್ಟ್ ಸ್ಲೈಸಿಂಗ್ ಎಲ್ಲ ಮಾಡ್ತಿದ್ವಿ, ಅದೆಲ್ಲ ಮಾಡ್ತಿದ್ವಿ. ಬಟ್ ವೆನ್ ಇಟ್ ಕಮ್ಸ್ ಟು ಟುಪಲ್, ಇಟ್ ಈಸ್ ಇಮ್ಯೂಟೇಬಲ್. ಯು ವೋಂಟ್ ಬಿ ಏಬಲ್ ಟು ಚೇಂಜ್ ಎನಿ ವ್ಯಾಲ್ಯೂ. ಓಕೆ, ಲೆಟ್ ಮಿ ಕಮೆಂಟ್ ದಿಸ್. ಇಲ್ಲಿ ಈಗ ಯಾವುದಿದೆ, ಸಪೋರ್ಟೆಡ್ ಮಾಡೆಲ್ಸ್ ಇಷ್ಟಿದೆ, ಈ 4 ಮಾಡೆಲ್ಸ್ ಇದೆ. ಸೊ ಪ್ರಿಂಟ್, ಇಲ್ಲಿ ಸಹ ಇಂಡೆಕ್ಸಿಂಗ್ ಮಾಡ್ಲಿಕ್ಕೆ ಆಗುತ್ತೆ, ಅಂದರೆ ಫಸ್ಟ್ ಐಟಮನ್ನು ಎಕ್ಸ್ಟ್ರಾಕ್ಟ್ ಮಾಡೋದಂತಿದ್ರೆ. ಇಲ್ಲಿ
ಪ್ರಿಂಟ್ ಆಫ್ ಸಪೋರ್ಟೆಡ್ ಮಾಡೆಲ್ಸ್ ನೋಡಿ, ಈ 3 ಮಾಡೆಲ್ಸ್ ಡಿಸ್ಪ್ಲೇ ಆಯಿತು. ಆನಂತರ ಪ್ರಿಂಟ್ ಆಫ್ ಸಪೋರ್ಟೆಡ್ ಮಾಡೆಲ್ಸ್ ಆಫ್ 0, ಸೇಮ್ ಲೈಕ್ ಲಿಸ್ಟ್, ದ ಇಂಡೆಕ್ಸಿಂಗ್ ಸ್ಟಾರ್ಟ್ಸ್ ಫ್ರಮ್ 0. Okay, when it comes to from front, but when it comes from backward it will be -1, -2, -3. So GPT 3.5 turbo ಅದು ಫಸ್ಟ್ ವ್ಯಾಲ್ಯೂನ ಆಕ್ಸೆಸ್ ಮಾಡೋದು. ಈಗ ಲಿಸ್ಟಲ್ಲಿ ನಾವೇನಾದರೂ ಮಾಡಿಫೈ ಮಾಡಿದ್ರೆ ಸಪೋರ್ಟೆಡ್ ಮಾಡೆಲ್ಸ್ ಆಫ್ 0 = ಜೆಮಿನಿ ಅಂತ ಏನಾದರೂ ಯೂಸ್ ಮಾಡಿದ್ರೆ, ಈಗ GPT ಅಂತಿದ್ದಲ್ಲ ಅದನ್ನು ಜೆಮಿನಿ ರೀಪ್ಲೇಸ್ ಮಾಡಿದರೆ ವಿ ವಿಲ್ ಗೆಟ್ ಟೈಪ್ ಎರರ್. ಓಕೆ, ನೆಕ್ಸ್ಟ್ ಕಮ್ಸ್ ಸೆಟ್. ಯೂಶ್ವಲಿ ಮಾಡೆಲ್ ನೇಮ್ಸ್ ಇರಲಿ ಆರ್ ಎಲ್ಸ್ ಅಲರ್ಟ್ ರೋಲ್ಸ್ ಇರಲಿ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ಈ ಟಪಲ್ಸನ್ನು ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಫಾರ್ ದಿ ಫಿಕ್ಸ್ಡ್ ಡೇಟಾ, ದ ಶುಡ್ ನೆವರ್ ಬಿ ಚೇಂಜ್ಡ್. ನೆಕ್ಸ್ಟ್ ಒನ್ ಈಸ್ ಸೆಟ್. ಇದೊಂದು ಎಂಟಿ ಸೆಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ನೋಡಿ, ಸೆಟ್ ಆಫ್ ಅಂತ ಕೊಟ್ರೆ. ಓಕೆ, ದಿಸ್ ವಿಲ್ ಕ್ರಿಯೇಟ್ ದಿ ಎಂಟಿ ಸೆಟ್. ಬಟ್ ಇದರಲ್ಲಿ ಯುನಿಕ್ ಐಟಮ್ಸ್ ಮಾತ್ರ ಇರೋದು. ಇದರಲ್ಲಿ ಯುನಿಕ್ ಐಟಮ್ಸ್ ಇರ್ಬೇಕಂತಿಲ್ಲ. ಇದರಲ್ಲಿ ಐಟಮ್ಸ್ 2-3 ಟೈಮ್ಸ್ ರಿಪೀಟ್ ಆಗ್ಬೋದು, ಡೂಪ್ಲಿಕೇಟ್ ಐಟಮ್ಸ್ ಇರ್ಬೋದು, ಇದರಲ್ಲೂ ಇರ್ಬೋದು, ಲಿಸ್ಟಲ್ಲೂ ಇರ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಸೆಟ್, ದ ಐಟಮ್ ಶುಡ್ ಬಿ ಯುನಿಕ್ ಇರಬೇಕು. ಡೂಪ್ಲಿಕೇಟ್ಸ್ ಐಟಮ್ ಇರ್ತದಲ್ಲ ಅದು ಆಟೋಮ್ಯಾಟಿಕಲಿ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಒನ್, ಇದರಲ್ಲಿ ಇದು ಮ್ಯೂಟೇಬಲ್, ಇದನ್ನು ನೀವು ಚೇಂಜ್ ಮಾಡ್ಬೋದು. ಡಾಟ್ ಆ್ಯಡ್. ಈಗ ಡಾಕ್ಯುಮೆಂಟ್, ಈಗ ನಾವು ಜಸ್ಟ್ ಒಂದು ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ವಿ ನೋಡಿ ಇಲ್ಲಿ. ಇದನ್ನು ರನ್ ಮಾಡುವ. ಈಗ ಏನಿರಬೇಕು, ಲಿಸ್ಟ್ ಏನಿರಬೇಕು, ಇದು ಸಾರಿ ಲಿಸ್ಟ್ ಅಲ್ಲ, ಸೆಟ್ ಏನಿರಬೇಕು, ಸೆಟ್ ಪ್ರಿಂಟ್ ಸೆಟ್ ಅಂದರೆ ಸೆಟ್ 0 ಏನಿಲ್ಲ ಇದರಲ್ಲಿ. ಈಗ ಫಸ್ಟ್ ಡಾಕ್ಯುಮೆಂಟ್ 1 ಆ್ಯಡ್ ಮಾಡಿದ್ವಿ. ಈಗೇನಾಗಬೇಕು, ಈಗ ಫಸ್ಟ್ ಐಟಮ್ ಡಿಸ್ಪ್ಲೇ ಆಗಬೇಕು ನೋಡಿ, document1.pdf ಫಸ್ಟ್ ಐಟಮ್. ನಾನು ಕಮೆಂಟ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಒನ್ ಫಾರ್ ಸೆಕೆಂಡ್ ಐಟಮನ್ನು ಆ್ಯಡ್ ಮಾಡಿದ್ವಿ ಈ ಸೆಟ್ ಒಳಗೆ. ಸೊ 2 ಐಟಮ್ಸ್ ಇದೆ. ಅದೇ ಇದು ಡೂಪ್ಲಿಕೇಟ್ ಐಟಮ್ ನೋಡಿ, ಕರೆಕ್ಟ್ ನೋಡಿ, document1.pdf ಇದು ಡೂಪ್ಲಿಕೇಟ್ ಐಟಮ್ ಆ್ಯಡ್ ಮಾಡಿದರೆ ಆಟೋಮ್ಯಾಟಿಕಲಿ ರಿಮೂವ್ ಆಗುತ್ತೆ ಅಂತ ಹೇಳಿದೆ ಸೆಟ್ಟಲ್ಲಿ. ಲೆಟ್ ಮಿ ಚೆಕ್ ದಿಸ್ ನೋಡಿ, ಆಗ್ತಾ ಉಂಟಾ, ರಿಮೂವ್ ಆಗ್ತಿದ್ಯಾ, ಆ್ಯಡ್ ಆಯಿತಾ, ಇಲ್ಲ ಆ್ಯಡ್ ಆಗಲಿಲ್ಲ. document2.pdf, document1.pdf just 2 ಐಟಮ್ಸ್ ಮಾತ್ರ. ಸೊ ಆಸ್ ಐ ಸೆಡ್ earlier, the duplicate items will be automatically deleted from the set. Okay, ಸೊ ಯೂಶ್ವಲಿ ನಾವು ಸೆಟ್ಟನ್ನು ಈಗೊಂದು ರ್ಯಾಗಲ್ಲಿ ವೆಕ್ಟರ್ ಡೇಟಾಬೇಸ್ ರಿಟರ್ನ್ ಮಾಡುತ್ತಲ್ಲ, ಒಂದು ಸೇಮ್ ಡಾಕ್ಯುಮೆಂಟ್ಸ್ ಮಲ್ಟಿಪಲ್ ಟೈಮ್ಸ್ ರಿಟರ್ನ್ ಮಾಡಲಿಕ್ಕೆ. ಈಗ ರ್ಯಾಗಲ್ಲಿ ವೆಕ್ಟರ್ ಡೇಟಾಬೇಸ್ ಸೇಮ್ ಡಾಕ್ಯುಮೆಂಟನ್ನು ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಮಾಡುತ್ತಲ್ಲ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ವಿ ವಿಲ್ ಬಿ ಯೂಸಿಂಗ್ ಸೆಟ್ ಟು ರಿಮೂವ್ ದೋಸ್ ಡೂಪ್ಲಿಕೇಟ್ಸ್. ಓಕೆ, ಸೊ ಡೂಪ್ಲಿಕೇಟ್ಸ್ ವ್ಯಾಲ್ಯೂ ಆಟೋಮ್ಯಾಟಿಕಲಿ ಡಿಲೀಟ್ ಆಗ್ತದೆ ಅಂತ ಹೇಳ್ತೇವೆ. ಸೊ ರ್ಯಾಗಲ್ಲಿ ಇದನ್ನು ಯೂಸ್ ಮಾಡ್ತೇವೆ ನಾವು. ಇಷ್ಟ ಆಯ್ತಾ? ಸೊ ನಾವೀಗ ಟಪಲ್ಸ್ ಅಂದ್ರೆ ಏನು, ಸೆಟ್ಸ್ ಅಂದ್ರೆ ಏನಂತ ನೋಡಿದ್ವಿ. ನೆಕ್ಸ್ಟ್ ಒನ್ ಈಸ್ ಲೆಟ್ಸ್ ಸಿ ಡಿಕ್ಷನರೀಸ್. ಡಿಕ್ಷನರೀಸ್ ಅಂತ ಹೇಳಿದ್ರೆ ಇಟ್ ಈಸ್ ಯೂಶ್ವಲಿ ಅ ಕೀ ವ್ಯಾಲ್ಯೂ ಪೇಟ್ಸ್. ಅಲ್ಲಿ API ರೆಸ್ಪಾನ್ಸ್ ಡಿಕ್ಷನರಿಯಲ್ಲಿ ಇರುತ್ತೆ, JSON ಡೇಟಾ ಇರ್ತದಲ್ಲ ಅದು ಡಿಕ್ಷನರಿ ಫಾರ್ಮಲ್ಲಿ ಇರೋದು. ಆನಂತರ ಎವ್ರಿ API ರೆಸ್ಪಾನ್ಸ್ ಇರ್ತದಲ್ಲ ಇಟ್ ವಿಲ್ ಬಿ ಮೇನ್ಲಿ ಇನ್ ದ ಫಾರ್ಮ್ ಆಫ್ ನೆಸ್ಟೆಡ್ ಡಿಕ್ಷನರಿ. ಇಲ್ಲೊಂದು ನೆಸ್ಟೆಡ್ ಡಿಕ್ಷನರಿ ಅಂತ ಉಂಟು, ನಿಮಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಟೈಪ್ ಇರುತ್ತೆ ಡಿಕ್ಷನರಿ ಒಳಗೆ, ಡಿಕ್ಷನರಿ ಅಷ್ಟೇ. ನೆಸ್ಟೆಡ್ ಡಿಕ್ಷನರಿ ಅಂತ ಹೇಳಿದ್ರೆ ಆ ಫಾರ್ಮಲ್ಲಿ ಇರುತ್ತೆ. ಎವ್ರಿ ಮೆಸೇಜ್ ಇರ್ತದಲ್ಲ, every message in a conversation will be in the form of dictionary itself, and this is the most important data type for AI development. So first ಗೆ ಒಂದು ಮೆಸೇಜ್ ಇರುತ್ತೆ, ಮೆಸೇಜ್ ಈ ಫಾರ್ಮಲ್ಲಿ ಇರುತ್ತೆ, ರೋಲ್, ಯೂಸರ್ ಮತ್ತೆ ಕಾಂಟೆಂಟ್ ಇರುತ್ತೆ. ಏನಂತ ಕಾಂಟೆಂಟ್ ಅಂದ್ರದ್ದು. ಸೊ ಆಕ್ಸೆಸ್ ಬೈ ಕೀ, ಇದೆಲ್ಲ ವೇರಿಯಸ್ ಡಿಕ್ಷನರಿ ಮೆಥಡ್ಸ್. ಕಮೆಂಟ್ ಮಾಡ್ತೇನೆ, ಕನ್ಫ್ಯೂಷನ್ ಬೇಡ. ರಿಮೂವ್ ದಿಸ್ ಆಸ್ ವೆಲ್. ಫಸ್ಟಿಗೆ ಮೆಸೇಜ್ ಇದೆ, ನಾವು ಹೇಗೆ ಆಕ್ಸೆಸ್ ಮಾಡ್ತಿದ್ದದ್ದು, ಟಪಲ್ಸ್ ಇರಲಿ ಲಿಸ್ಟ್ ಇರಲಿ, ವಿ ಯೂಸ್ ಟು ಆಕ್ಸೆಸ್ ದಿ ಐಟಮ್ಸ್ ಟು ದಿ ಫಾರ್ಮ್ ಆಫ್ ಇಂಡೆಕ್ಸಿಂಗ್ ಅಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಡಿಕ್ಷನರಿ ವಿ ವಿಲ್ ಆಕ್ಸೆಸ್ ದಿ ವ್ಯಾಲ್ಯೂ. ಯಾವುದು ವ್ಯಾಲ್ಯೂ? ಯೂಸಿಂಗ್ ದ ರೆಸ್ಪೆಕ್ಟಿವ್ ಕೀಸ್. ಈಗ ಇದು ಕೀ ವ್ಯಾಲ್ಯೂ. ಸೊ ರೋಲ್ ಕೀ ಅಂತಿದ್ರೆ ಯೂಸರ್ ಇಸ್ ದಿ ವ್ಯಾಲ್ಯೂ. ಸೊ ಆಕ್ಸೆಸ್ ಬೈ ಕೀ. ಪ್ರಿಂಟ್ ಮೆಸೇಜ್, ಇದು ಡಿಕ್ಷನರಿ, ಮೆಸೇಜ್ ಆಫ್ ರೋಲ್ ಅಂದರೆ ಯಾವ ವ್ಯಾಲ್ಯೂ ಬರಬೇಕು ನಮಗೀಗ? ಯೂಸರ್ ಬರಬೇಕು. ಅದೇ ಫಾರ್ ಸೆಕೆಂಡ್ ಒನ್ ದ ವ್ಯಾಲ್ಯೂ ಶುಡ್ ಬಿ ವಾಟ್ ಈಸ್ ಮೆಷಿನ್ ಲರ್ನಿಂಗ್. ನೋಡಿ ಆಕ್ಸೆಸ್ ಮಾಡೋದು ಹೀಗೆ. ಸೊ ದಿಸ್ ಈಸ್ ದ ಎಕ್ಸಾಕ್ಟ್ ಫಾರ್ಮ್ಯಾಟ್ ಆಫ್ ಎನ್ ಓಪನ್ AI ಮೆಸೇಜ್. ಇದೇ ಟೈಪ್ ಇರುತ್ತೆ ಓಪನ್ AI. ಮತ್ತು ನಾವು ಏನಾದರೂ ಮೆಸೇಜ್ ಬೇಕಿದ್ರೆ
ಅದನ್ನು ಆಕ್ಸೆಸ್ ಮಾಡ್ಬೇಕಂತಿದ್ರೆ ಇದೇ ಫಾರ್ಮಲ್ಲಿ ಆಕ್ಸೆಸ್ ಮಾಡ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಡಾಟ್ ಗೆಟ್. ದ ನೆಕ್ಸ್ಟ್ ಮೆಥಡ್ ಈಸ್ ಡಾಟ್ ಗೆಟ್. ಈಗ ಇನ್ನೊಂದು ಡಿಕ್ಷನರಿ ಇದು ಕಾನ್ಫಿಗ್ ಇಸ್ ಈಕ್ವಲ್ಸ್ ಟು ಮಾಡೆಲ್ GPT ಟೆಂಪ್ರೇಚರ್. ನನಗೆ ಅವ್ರು ಹೇಳಿದಲ್ಲ ವ್ಯಾಲ್ಯೂ ಹೀಗೆ ಇರುತ್ತೆ ಅಂತ. ಸೊ ಇದು ಟೆಂಪ್ರೇಚರ್ ವ್ಯಾಲ್ಯೂ 0 to 1 ಇರುತ್ತೆ. 0 ಅಂತ ಇದ್ರೆ ಲೈಕ್ ಲೀಸ್ಟ್ ಕರೆಕ್ಟ್ ಆನ್ಸರ್ ಕೊಡೋದಿಲ್ಲ ಕೇಳಿದ ಕ್ವಶನಿಗೆ. 1 ಅಂತಿದ್ರೆ ಎಕ್ಸಾಕ್ಟ್ ಎಷ್ಟು ಬೇಕೋ ಅಷ್ಟೇ ಆನ್ಸರ್ ಕೊಡುತ್ತೆ ಅಂತ. ಸೊ ಡಾಟ್ ಗೆಟ್ ಇದಲ್ಲ, ಇಟ್ ಈಸ್ ದ ಸೇಫ್ ವೇ ಟು ಆಕ್ಸೆಸ್ ದಿ ವ್ಯಾಲ್ಯೂ. ಈಗ ನಾನು ಇದರಲ್ಲಿ ಮೆಸೇಜ್ ಆಫ್ ರೋಲ್ ಅಂತ ಕೊಟ್ಟೆ. ಅದೇ ಡಾಟ್ ಗೆಟ್ಟಲ್ಲಿ ಈಗ ಪರ್ಟಿಕ್ಯುಲರ್ ಆ ರೋಲಿಗೆ ಮೆಸೇಜ್ ಇಲ್ಲದಿದ್ರು, ಅಂದರೆ ಕೀಗೆ ಆ ವ್ಯಾಲ್ಯೂ ಇಲ್ಲದಿದ್ರು ನಮ್ಗೆ ಆನ್ಸರ್ ಅಂದರೆ ಎರರ್ ಥ್ರೋ ಮಾಡೋದಿಲ್ಲ. ಇಟ್ ವಿಲ್ ರಿಟರ್ನ್ 500. ಓಕೆ, ಲೆಟ್ ಮಿ ರನ್ ದಿಸ್. ನೋಡಿ, ಡಾಟ್ ಗೆಟ್ ಆಫ್ ಮಾಡೆಲ್ ಯಾವುದು GPT 3.5 ಟರ್ಬೋ ಅಂತ ಸಿಕ್ತು. ಮಾಡೆಲ್ ಇದ್ದದ್ದು ಯಾವ್ದು ಮಾಡೆಲ್ ಇದ್ದದ್ದು ಇದರಲ್ಲಿ ಮಾಡೆಲ್ ಇದೆ ಅಲ್ವಾ. ಆನಂತರ ನೆಕ್ಸ್ಟ್ ಒನ್ನಲ್ಲಿ ಮ್ಯಾಕ್ಸಿಮಮ್ ಟೋಕನ್ಸ್ ಇದೆಯಾ? ಇಲ್ಲಲ್ಲ. ಏನಾಗುತ್ತೆ? ಇಟ್ ವಿಲ್ ರಿಟರ್ನ್ 500. ಅದೇ ನಾವು ಇಲ್ಲಿ ಯೂಸ್ ಮಾಡೋದಂತಿದ್ರೆ ನಮಗೆ ಎರರ್ ಬರ್ತಿತ್ತು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅಪ್ಡೇಟಿಂಗ್ ಅ ವ್ಯಾಲ್ಯೂ. ಈ ಪರ್ಟಿಕ್ಯುಲರ್ ಥಿಂಗ್ ಇದಲ್ವಾ, ಇದನ್ನು ಓಪನ್ ಎ ರೆಸ್ಪಾನ್ಸ್ ಇದ್ದದಲ್ಲ, ಇದೇ ಪರ್ಟಿಕ್ಯುಲರ್ ವೇಯಲ್ಲಿ ಬರೀಬೇಕು. ಸೊ ನೆಕ್ಸ್ಟ್ ಒನ್ ಈಸ್ ಅಪ್ಡೇಟಿಂಗ್ ಅ ವ್ಯಾಲ್ಯೂ. ಅಂದರೆ ಕೀ ವ್ಯಾಲ್ಯೂ ಇಲ್ಲಿ ಮೆಸೇಜ್ ಆಫ್ ಕಾಂಟೆಂಟ್, ಈ ಕಾಂಟೆಂಟ್ ಇದೆಲ್ಲ ಈ ಪರ್ಟಿಕ್ಯುಲರ್ ವಾಟ್ ಈಸ್ ಮೆಸೇಜ್ ಲರ್ನಿಂಗ್, ಇದನ್ನು ವಾಟ್ ಈಸ್ ಡೀಪ್ ಲರ್ನಿಂಗ್ ಅಂತ ಅಪ್ಡೇಟ್ ಮಾಡ್ತಿದ್ದೇವೆ. ಸೊ ಯೂಸಿಂಗ್ ಕೀ ವಿಲ್ ಬಿ ಅಪ್ಡೇಟಿಂಗ್ ದಿ ವ್ಯಾಲ್ಯೂ ಆಫ್ ಅ ಡಿಕ್ಷನರಿ. ಸೊ ರನ್ ಮಾಡುವಾಗ ಏನಾಗಬೇಕು? ಕಾಂಟೆಂಟ್ ವ್ಯಾಲ್ಯೂಗೆ ಏನಾಗಬೇಕು? ವಾಟ್ ಈಸ್ ಡೀಪ್ ಲರ್ನಿಂಗ್. ನೋಡಿ, ವಾಟ್ ಈಸ್ ಡೀಪ್ ಲರ್ನಿಂಗ್ ಇಷ್ಟ ಆಯ್ತಾ. ದ ನೆಕ್ಸ್ಟ್ ಒನ್ ಈಸ್ nested dictionary. And this is the actual way how we write an OpenAI response. Okay, let me uncomment this. ಇಲ್ಲಿ API ರೆಸ್ಪಾನ್ಸ್ ID ಇರುತ್ತೆ, ಮಾಡೆಲ್ ಯಾವುದಂತ ನಾವು ಡಿಫೈನ್ ಮಾಡಿರ್ತೇವೆ. ಇದರ ಚಾಯ್ಸಸ್ ನೆಸ್ಟೆಡ್ ಅಂತ ಹೇಳಿ. ನೋಡಿ, ಇದೊಂದು ಡಿಕ್ಷನರಿಯಾ? ಇದು ಪರ್ಟಿಕ್ಯುಲರ್ ಡಿಕ್ಷನರಿ, ಇಲ್ಲಿಂದ ಇಲ್ಲಿ ತನಕ ಡಿಕ್ಷನರಿ ಇದು ಫುಲ್, ಹೌದಾ. ಇದರ ಒಳಗೆ ಇನ್ನೊಂದಿದೆ ನೋಡಿ, ಲಿಸ್ಟ್ ಉಂಟು. ಈ ಲಿಸ್ಟ್ ಇದೆ, ಆ ಲಿಸ್ಟ್ ಒಳಗೆ ವಿಲ್ ಬಿ ಹ್ಯಾವಿಂಗ್ ಒನ್ ಮೋರ್ ಡಿಕ್ಷನರಿ. ಇದೊಂದು ಡಿಕ್ಷನರಿ ಉಂಟು. ಸೊ ಡಿಕ್ಷನರಿ ಇನ್ಸೈಡ್ ಆ ಡಿಕ್ಷನರಿ ಈಸ್ ಕಾಲ್ಡ್ ದಿ ನೆಸ್ಟೆಡ್ ಡಿಕ್ಷನರಿ. ಯೂಶ್ವಲಿ OpenAI ರೆಸ್ಪಾನ್ಸಸ್ ಇದೇ ಟೈಪ್ ಇರುತ್ತೆ. ನಮಗೆ ಎಕ್ಸಾಕ್ಟ್ ಆಗಿ ವ್ಯಾಲ್ಯೂ ಸಿಗೋದಿಲ್ಲ, ನಾವು ಅದನ್ನು ಡಿಕ್ಷನರಿ ಒಳಗೆ ಆ ವ್ಯಾಲ್ಯೂವನ್ನು ಆಕ್ಸೆಸ್ ಮಾಡ್ಕೊಳ್ಬೇಕು. ನೋಡಿ, ಈ ಟೈಪ್ API ರೆಸ್ಪಾನ್ಸ್ ಇದೆಲ್ಲ ಚಾಯ್ಸಸ್ ಅಂತ ಹೇಳಿದ್ರೆ ಇದು API ರೆಸ್ಪಾನ್ಸ್ ಆಫ್ ಇದು 3 ಅಲ್ಲ, ಈ ವ್ಯಾಲ್ಯೂ ಕೀ, ಇದು ಚಾಯ್ಸಸ್ ಆಫ್ ಫಸ್ಟ್ ಒನ್ 0, ಇದು ಫಸ್ಟ್ ಒನ್ ಆಫ್ ಮೆಸೇಜ್. ಇದೊಳಗೆ ಲಿಸ್ಟ್ ಅಲ್ಲ, ಇದು ಲಿಸ್ಟ್, ಅದು ಫಸ್ಟ್ ಒನ್ ಇದೊಂದೇ ಇರೋದು, ಲಿಸ್ಟ್ ಆಫ್ ಮೆಸೇಜ್. ಯಾಕಂದ್ರೆ ಇದು ಡಿಕ್ಷನರಿ ಇನ್ನೊಂದು. ಸೊ ಇದು ಇನ್ನೊಂದು ಡಿಕ್ಷನರಿ ಅಲ್ವಾ. ಸೊ ಚಾಯ್ಸಸ್ ಡಿಕ್ಷನರಿ ಅಂತ ಹೇಳಿದ್ರೆ ವಿಲ್ ಬಿ ಆಕ್ಸೆಸಿಂಗ್ ಇಟ್ ಯೂಸಿಂಗ್ ಕೀ. ಚಾಯ್ಸಸ್ ಆಫ್ 0 ಆಫ್ ಇನ್ನೊಂದು ಮೆಸೇಜ್. ಆ್ಯಂಡ್ ವಿ ವಾಂಟ್ ಡೀಪ್ ಲರ್ನಿಂಗ್ ಯೂಸಸ್ ನ್ಯೂರಲ್ ನೆಟ್ವರ್ಕ್ ವಿತ್ ಮೆನಿ ಲೇಯರ್ಸ್. ಈ ಪರ್ಟಿಕ್ಯುಲರ್ ವ್ಯಾಲ್ಯೂನ ಆಕ್ಸೆಸ್ ಮಾಡಲಿಕ್ಕೆ ಇದು ಇನ್ನೊಂದು ಡಿಕ್ಷನರಿ. ಇದು ಯಾವುದು ಒಳಗಿದೆ? ಕಾಂಟೆಂಟ್ ಅನ್ನೋ ಕೀ. ಸೊ ಕಾಂಟೆಂಟ್ ರನ್ ಮಾಡುವ. ನೋಡಿ, ಇಲ್ಲೇನು ಬಂತು? ಡೀಪ್ ಲರ್ನಿಂಗ್ ಯೂಸಸ್ ನ್ಯೂರಲ್ ನೆಟ್ವರ್ಕ್ ವಿತ್ ಮೆನಿ ಲೇಯರ್ಸ್, ಅದಕ್ಕೆ. ಓಕೆ, ಸೊ ನೆಕ್ಸ್ಟ್ ಒನ್ ಟೋಕನ್ಸ್. ಎಷ್ಟು ಟೋಕನ್ಸ್ ಇದೆ ಅಂತ. ಟೋಕನ್ಸ್ ಎಲ್ಲಿರೋದು? ಟೋಟಲ್ ಟೋಕನ್ಸ್ ಇಲ್ಲಿದೆ. ಅಂದರೆ ಏನಾಗಬೇಕಿದು? ಸೇಮ್ ಲೈಕ್ ಅಬೋ API ರೆಸ್ಪಾನ್ಸ್ ಅಲ್ಲಿ ಯೂಸೇಜ್ ಒಂದು ಕೀ ಅಲ್ವಾ, ಇಲ್ಲೇ ಲಿಸ್ಟ್ ಇಲ್ಲೇ ಆಯಿತು, ಕೀ ಅಲ್ವಾ. ಯೂಸೇಜ್ ಅಲ್ಲಿ ಟೋಟಲ್ ಟೋಕನ್ಸ್ ಶುಡ್ ಗೆಟ್ 27. ಇದು ಆಕ್ಸೆಸ್ ಮಾಡೋದು ವ್ಯಾಲ್ಯೂನ. ಓಕೆ, ದಿಸ್ ಇಸ್ ದಿ ಡಿಕ್ಷನರಿ ಆ್ಯಂಡ್ ವೇರಿಯಸ್ ಮೆಥಡ್ಸ್ ಆಫ್ ದಿ ಡಿಕ್ಷನರಿ. ಸೊ ನಾವೀಗ ಲಿಸ್ಟ್ ಅಂದರೆ ಫಸ್ಟಿಗೆ ವೇರಿಯೇಬಲ್ಸ್ ಅಂದರೆ ಏನು, ಡೇಟಾ ಟೈಪ್ಸ್ ಅಂದರೆ ಏನಂತ ನೋಡಿದ್ವಿ. ಆ್ಯಂಡ್ ದೆನ್ ವಿ ಸಾ ಲಿಸ್ಟ್ ಆ್ಯಂಡ್ ವೇರಿಯಸ್
then we saw string and various string methods. And next one is list and various list methods. Next tuples ಅಂದ್ರೆ ಏನು, ಸೆಟ್ಸ್ ಅಂದ್ರೆ ಏನಂತ ನೋಡಿದ್ವಿ, ಡಿಕ್ಷನರಿ ಅಂದ್ರೆ ಏನಂತ ನೋಡಿದ್ವಿ. ಓಕೆ, ಅಂಡ್ ನೌ ಲೆಟ್ಸ್ ಸಿ ವಾಟ್ ಈಸ್ ಕಂಡೀಷನಲ್ ಸ್ಟೇಟ್ಮೆಂಟ್. ಕಂಡೀಷನಲ್ ಸ್ಟೇಟ್ಮೆಂಟ್ ಅಂದ್ರೆ ಏನಂತ ನೋಡುವ. ಎಲ್ಲ AI ಆ್ಯಪ್ ಯೂಸರ್ ಇನ್ಪುಟನ್ನು APIಗೆ ಸೆಂಡ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಇಟ್ ವಿಲ್ ಚೆಕ್ ವೆದರ್ ದ ಇನ್ಪುಟ್ ಈಸ್ ಎಂಪ್ಟಿ ಆರ್ ಇಫ್ ಇಟ್ಸ್ ಟೂ ಲಾಂಗ್ ಆರ್ ಇಫ್ ಇಟ್ಸ್ ಸೆನ್ಸಿಟಿವ್ ಕಾಂಟೆಂಟ್ ಅಂತ. ಇದೆಲ್ಲ ಕಂಡೀಷನ್ ಚೆಕ್ ಆದ ನಂತರ ಕರೆಕ್ಟಾಗಿ ವ್ಯಾಲಿಡೇಟ್ ಆದ ನಂತರ ದೆನ್ ಇಟ್ ವಿಲ್ ಸೆಂಡ್ ದಟ್ ಇನ್ಪುಟ್ ಟು ದಿ API. ಓಕೆ, ಸೇಮ್ ಎಕ್ಸಾಂಪಲ್ ನಾನು ಇಲ್ಲಿ ಕೊಟ್ಟಿದ್ದೆ ನಿಮಗೆ. ಫಸ್ಟ್ ಯೂಸರ್ ಇನ್ಪುಟ್ ಈಸ್ ಈಕ್ವಲ್ಸ್ ಟು ಇನ್ಪುಟ್ ಅನ್ನೋ ಫಂಕ್ಷನ್ ಉಂಟು. ಇಲ್ಲಿ ನೀವು ಯೂಸರ್ ಆನ್ಸರನ್ನು ಅಥವಾ ಕ್ವಶನ್ಸನ್ನು ಇಲ್ಲಿ ಎಂಟರ್ ಮಾಡ್ಬೋದು, ಆಸ್ಕ್ ಅ ಕ್ವಶನ್ ಅಂತ. ಇದಾದ ನಂತರ ಇಲ್ಲಿ ಡಾಟ್ ಸ್ಟ್ರಿಪ್ ಅನ್ನೋ ಫಂಕ್ಷನ್ ಇದೆ ನೋಡಿ. ಇಲ್ಲಿ ಸ್ಟ್ರಿಂಗ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ಸ್ಟ್ರಿಪ್ ಏನು ಮಾಡುತ್ತೆ, ಸ್ಟ್ರಿಪ್ ವಿಲ್ ರಿಮೂವ್ ದಿ ಬಿಫೋರ್ ಆ್ಯಂಡ್ ಆಫ್ಟರ್ ಸ್ಪೇಸಿಂಗ್ಸ್. ಸೊ ಇಲ್ಲಿ ಯೂಸರ್ ಇನ್ಪುಟ್, ಈಗ ಯೂಸರ್ ಕ್ವಶನ್ಸ್ ಕೇಳ್ತಾನ, ಕ್ವಶನ್ ಕೊಟ್ಟ ನಂತರ ಅಲ್ಲಿ ಏನಾದರೂ ಫ್ರಂಟಲ್ಲಿ ಅಥವಾ ಬ್ಯಾಕಲ್ಲಿ ಸ್ಪೇಸಿಂಗ್ ಇದ್ರೆ ಈ ಪರ್ಟಿಕ್ಯುಲರ್ ಸ್ಟ್ರಿಪ್ ಫಂಕ್ಷನ್ ಅದನ್ನು ರಿಮೂವ್ ಮಾಡುತ್ತೆ. ಓಕೆ, ಅದಾದ ನಂತರ ಕಂಡೀಷನ್ಸ್ ಇದೆ ನೋಡಿ. ಇಫ್ ಕಂಡೀಷನ್, ಎಲ್ಸ್ ಇಫ್ ಕಂಡೀಷನ್ ಆ್ಯಂಡ್ ಎಲ್ಸ್ ಕಂಡೀಷನ್. ಫಸ್ಟ್ ಇಫ್ ಕಂಡೀಷನಲ್ಲಿ ಚೆಕ್ ಮಾಡುತ್ತೆ ಯೂಸರ್ ಇನ್ಪುಟ್ 0 ಐತ್ಯಾ ಅಂತ. ಫಸ್ಟ್ ಲೆಟ್ ಮಿ ರನ್ ದಿಸ್ ಒನ್ ನೋಡಿ. ಆಸ್ಕ್ ಅ ಕ್ವಶನ್, ನನಗೆ ಇಲ್ಲಿ ಏನು ಕ್ವಶನ್ ಕೊಡಲಿಲ್ಲ, ಸೊ ಎಂಟರ್ ಕೊಟ್ಟೆ, ಏನಾಗುತ್ತೆ, ಸೊ ಇಲ್ಲಿ ಎರರ್ ಬರುತ್ತೆ, ಎರರ್ ಪ್ಲೀಸ್ ಎಂಟರ್ ಅ ಕ್ವಶನ್ ಅಂತ ನೋಡಿ. ಅದಾದ ನಂತರ ಇದು ನೆಕ್ಸ್ಟ್ ಒನ್, ಇದು ಬೇಡ, ಲೆಟ್ ಮಿ ಕಮೆಂಟ್ ದಿಸ್, ಲೆಟ್ ಮಿ ರನ್ ದಿಸ್ ಅಗೇನ್. ಏನು ಕೊಡಲಿಲ್ಲ ಆಸ್ಕ್ ಅ ಕ್ವಶನಲ್ಲಿ, ನಾನು ಡೈರೆಕ್ಟ್ಲಿ ಎಂಟರ್ ಅಂತ ಕೊಟ್ಟೆ ನೋಡಿ. ಎರರ್ ಪ್ಲೀಸ್ ಎಂಟರ್ ಅ ಕ್ವಶನ್ ಅಂತ ಬರುತ್ತೆ. ಅದೇ ಯೂಸರ್ ಇನ್ಪುಟ್ ಅದು ಲೆಂತ್ ಗ್ರೇಟರ್ ದೆನ್ 1000 ಅಂತಿದ್ರೆ ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ ಚೆಕ್ ಆಗುತ್ತೆ, ಪ್ರಿಂಟ್ ಆಗುತ್ತೆ. ಓಕೆ, ಇಫ್ ಆಯಿತು, ಎಲ್ಸ್ ಇಫ್ ಆಯಿತು, ಆನಂತರ ಇನ್ನೊಂದು ಎಲ್ಸ್ ಇಫ್ ಕಂಡೀಷನ್ ಅಂದರೆ ಪಾಸ್ವರ್ಡ್ ಅಂತ ವರ್ಡ್ ಇದ್ದರೆ, ಇದನ್ನು ಪುನಃ ರನ್ ಮಾಡುವ. ಇಲ್ಲಿ ನಾನು ಹಾಯ್ ಮೈ ಪಾಸ್ವರ್ಡ್ ಈಸ್ ಈ ರೀತಿ ಟೈಪ್ ಮಾಡಿದೆ. ಓಕೆ, ಇದು ಸೆನ್ಸಿಟಿವ್ ಇನ್ಫಾರ್ಮೇಷನ್, ಇದು ಸೆಂಡ್ ಮಾಡಬಾರ್ದಲ್ಲ. ಸೊ ನನಗೆ ಎಂಟರ್ ಅಂತ ಕೊಟ್ಟು ಏನಾಗಬೇಕು, ಎರರ್ ಡು ನಾಟ್ ಇನ್ಕ್ಲೂಡ್ ದಿ ಸೆನ್ಸಿಟಿವ್ ಇನ್ಫಾರ್ಮೇಷನ್. ಎಲ್ಸ್ ಇಫ್ ಅಲ್ಲಿ ಎಲ್ಲ ಕರೆಕ್ಟ್ ಇದ್ರೆ ಸೆಂಡಿಂಗ್ ಟು AI ಅಂತ ಬರುತ್ತೆ ನೋಡಿ. ಈಗ ಕರೆಕ್ಟ್ ಒಂದು ಕ್ವಶನ್ ಕೇಳ್ತೇನೆ ನಾನು ಇದ್ರೊಟ್ಟಿಗೆ, ವಾಟ್ ಈಸ್ ರ್ಯಾಕ್, ಸೆಂಡಿಂಗ್ ಟು AI ವಾಟ್ ಈಸ್ ರ್ಯಾಕ್ ನೋಡಿ. ಸ್ಟೆಪ್ ಬೈ ಸ್ಟೆಪ್ ರನ್ ಆಗ್ತಾ ಉಂಟು. ಫಸ್ಟಿಗೆ ಇದು ಚೆಕ್ ಮಾಡುತ್ತೆ ಇಫ್ ಕಂಡೀಷನಲ್ಲಿ ಯೂಸರ್ ಇನ್ಪುಟ್ ಕರೆಕ್ಟ್ ಉಂಟಾ ಅಂತ. ಕರೆಕ್ಟ್ ಇದ್ದರೆ ನೆಕ್ಸ್ಟಿಗೆ ಎಲ್ಸ್ ಇಫ್ ಅಲ್ಲಿ ನೋಡುತ್ತೆ ಇನ್ಪುಟ್ ಒಂದು ವೇಳೆ ಜಾಸ್ತಿ ಉಂಟಾ ಅಂತ, 1000 ವರ್ಡ್ಗಿಂತ ಅದಕ್ಕಿಂತ ಜಾಸ್ತಿ ಇದ್ದರೆ ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ ಪ್ರಿಂಟ್ ಆಗುತ್ತೆ. ಆಲ್ಸ್ ಸೆಕೆಂಡ್ ಮನೆಗೆ ಹೋಗುತ್ತೆ ಪಾಸ್ವರ್ಡ್ ಉಂಟಾ ಅಂತ. ಅದೆಲ್ಲ ಇಲ್ಲದಿದ್ದರೆ ಕರೆಕ್ಟ್ ಆಗಿದ್ರೆ ಒಂದು ವೇಳೆ ಯೂಸರ್ ಇನ್ಪುಟ್ ಲಾಸ್ಟ್ ಒನ್ ಸೆಂಡಿಂಗ್ ಟು AI ವಾಟ್ ಈಸ್ ರ್ಯಾಕ್ ಅಂದರೆ ಯೂಸರ್ ಇನ್ಪುಟ್ ಏನು ಕೊಟ್ಟಿದ್ದಾನೋ, ಯಾವ ಕ್ವಶನ್ ಕೇಳಿದ್ರೋ ಅದು ಪ್ರಿಂಟ್ ಆಗುತ್ತೆ. ಓಕೆ, ದಿಸ್ ಈಸ್ ಇಫ್ ಎಲ್ಸ್ ಕಂಡೀಷನ್. ಇದು ಕಂಡೀಷನಲ್ ಸ್ಟೇಟ್ಮೆಂಟ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಟರ್ನರಿ ಆಪರೇಟರ್. ಇನ್ಲೈನ್ ಕಂಡೀಷನ್ ಅಂತ ಉಂಟು, ಅಂದರೆ ಸಿಂಗಲ್ ಸೆಂಟೆನ್ಸಲ್ಲಿ ನಾವು ಇಫ್ ಎಲ್ಸನ್ನು ಬರೆಯೋದು. ಇಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ನಲ್ಲ, ಇಲ್ಲಿ ಹಾಗಿಲ್ಲ, ಇಲ್ಲಿ ಸಿಂಗಲ್ ಸೆಂಟೆನ್ಸಲ್ಲಿ ನೋಡಿ. ಈಸ್ ಪ್ರೀಮಿಯಮ್ ಈಸ್ ಈಕ್ವಲ್ಸ್ ಟು ಟ್ರೂ ಅಂತಿದೆ. ಸೊ ಮಾಡೆಲ್ ಈಸ್ ಈಕ್ವಲ್ಸ್ ಟು GPT. ಒಂದು ವೇಳೆ ಇಫ್ ಕಂಡೀಷನ್ ಟ್ರೂ ಇದ್ದರೆ ಈಸ್ ಪ್ರೀಮಿಯಮ್ ಟ್ರೂ ಅಂತಿದ್ರೆ ಈ GPT-4 ಅನ್ನು ಪ್ರಿಂಟ್ ಮಾಡು, ಆರ್ ಎಲ್ಸ್ ಪ್ರಿಂಟ್ ದಿಸ್ GPT 3.5 ಟರ್ಬೋ ಅಂತ. ಓಕೆ, ನಾವು ಲೆಟ್ ಮಿ ರನ್ ದಿಸ್ ಒನ್. ರನ್ ಮಾಡಿದರೆ ಏನು ಪ್ರಿಂಟ್ ಆಗಬೇಕು, ಇಲ್ಲಿ ನಾವು ಟ್ರೂ ಅಂತ ಕೊಟ್ಟಿದ್ವಲ್ಲ ಈ ಪರ್ಟಿಕ್ಯುಲರ್ ಸೆಂಟೆನ್ಸಲ್ಲಿ, ಸೊ GPT-4 ಅಂತಲೇ ಪ್ರಿಂಟ್ ಆಗಬೇಕು. ಇದು ಫಸ್ಟ್ ಒನ್, ಅದು ಬೇಡ. ಓಕೆ ನೋಡಿ, ಯೂಸಿಂಗ್ ಮಾಡೆಲ್ ಯಾವುದು, GPT-4. ಇದು ಟರ್ನರಿ ಆಪರೇಟರ್, ಸಿಂಗಲ್ ಸೆಂಟೆನ್ಸಲ್ಲಿ ಇಫ್ ಎಲ್ಸ್ ಕಂಡೀಷನನ್ನು ಬರೆಯೋದು. ಓಕೆ, ದಿಸ್ ಇಸ್ ದ ಕಂಡೀಷನಲ್ ಸ್ಟೇಟ್ಮೆಂಟ್. ಇಫ್ ಎಲ್ಸ್ ಅದಾದ ನಂತರ ನೆಕ್ಸ್ಟ್ ಟರ್ನರಿ ಆಪರೇಟರ್. ನಾವು ಲೆಟ್ಸ್ ಗೋ ಟು ಲೂಪ್. ಓಕೆ, let me clear this loop. ಇದು ಸೇಮ್ ಲಿಸ್ಟಲ್ಲಿ ಉಂಟು 3 ಡಿಫ್ರೆಂಟ್ ಮಾಡೆಲ್ಸ್, 1 2 3 ಮಾಡೆಲ್ಸ್ ಇದೆಲ್ಲ. ಇದು ಲೂಪಿಂಗ್, ಅಲ್ಲಿ ನಮಗೆ ಲಿಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ಲಿಸ್ಟಲ್ಲಿ ಇಲ್ಲಿ ಲೂಪ್ ಥ್ರೂ ಅಂತ ಫಾರ್ ಡಾಕ್ಯುಮೆಂಟ್ಸ್, ಸೇಮ್ ಇಲ್ಲೂ ಹಾಗೆ ಲೂಪ್ಸಲ್ಲಿ. ಅದು ಸಹ ಲೂಪಿಂಗೆ, ಇದು ಸಹ ಲೂಪಿಂಗ್ ಅಷ್ಟೇ. ಫಾರ್ ಮಾಡೆಲ್ ಅಂತ ಹೇಳಿದರೆ ಇಂಡಿವಿಜುವಲ್ ಮಾಡೆಲ್ಸ್, GPT 3.5 ಟರ್ಬೋ, GPT-4, GPT-40 ಅದೆಲ್ಲ ಉಂಟಲ್ಲ, ಅದೆಲ್ಲ. ಫಾರ್ ಮಾಡೆಲ್ ಇನ್ ಮಾಡೆಲ್ಸ್ ಪ್ರಿಂಟ್ ಟೆಸ್ಟಿಂಗ್ ಮಾಡೆಲ್ ಈಚ್ ಮಾಡೆಲ್ನ ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಲೂಪ್ ಅಂತ ಹೇಳಿದರೆ ಇಟ್ ವಿಲ್ ಇಟ್ರೇಟ್ ಓವರ್ ಅ ಸೀಕ್ವೆನ್ಸ್ ಆಗಿ, ಸೀಕ್ವೆನ್ಸಲ್ಲಿ ಇದು ಇಟ್ರೇಟ್ ಆಗೋದು ಸೀಕ್ವೆನ್ಷಿಯಲಿ. ಫಾರ್ ಲೂಪ್ ಅಂತ ಹೇಳಿದರೆ ಇಟ್ ವಿಲ್ ಇಟ್ರೇಟ್ ಓವರ್ ಅ ಸೀಕ್ವೆನ್ಸ್, ಅಂದರೆ ಇದು ಸೀಕ್ವೆನ್ಷಿಯಲಿ ಇಟ್ರೇಟ್ ಆಗುತ್ತೆ.
ಓಕೆ, ಅಂದರೆ ಈಗ ನೀವು ಒಂದು ಸೇಮ್ ಸೆಂಟೆನ್ಸನ್ನು ಮಲ್ಟಿಪಲ್ ಟೈಮ್ಸ್ ಕಾಲ್ ಮಾಡ್ಲಿಕ್ಕೆ ಉಂಟು. ಓಕೆ, ವೆನ್ ಯು ನೋ ಹೌ ಮೆನಿ ಟೈಮ್ಸ್ ಟು ರಿಪೀಟ್, ಎಷ್ಟು ಟೈಮ್ ರಿಪೀಟ್ ಆಗಬೇಕಂತ ನಿಮ್ಗೆ ಐಡಿಯಾ ಆಲ್ರೆಡಿ ಇದೆ. ಅಂದರೆ ಈಗ ರ್ಯಾಗಲ್ಲಿ ನಿಮ್ಗೆ ಗೊತ್ತಿರ್ತದೆ ಡಾಕ್ಯುಮೆಂಟ್ಸಲ್ಲಿ ಎಷ್ಟು ಟೈಮ್ ರಿಪೀಟ್ ಆಗಬೇಕು, ಲೂಪ್ ಆಗಬೇಕು ಅಂತ. ಓಕೆ, ಈಗ ಸರ್ಚ್ ರಿಸಲ್ಟ್ಸಲ್ಲಿ ಲೂಪ್ ಆಗೋದಂತಿದ್ರೆ ಆರ್ ಚಾಟ್ ಹಿಸ್ಟ್ರಿ ಥ್ರೂ ಲೂಪ್ ಆಗೋದಂತಿದ್ರೆ ನಿಮ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ. ಅಟ್ ದಟ್ ಟೈಮ್ ಯು ಕ್ಯಾನ್ ಯೂಸ್ ಫಾರ್ ಲೂಪ್. ಸೊ ಇದರ ಔಟ್ಪುಟ್ ಏನಾಗಬೇಕು? ಲೆಟ್ ಮಿ ಕಮೆಂಟ್. ಇದನ್ನೆಲ್ಲ ಕಮೆಂಟ್ ಮಾಡುವ ಬೇಡ ಇದೆಲ್ಲ. ಓಕೆ, ಇದನ್ನು ರನ್ ಮಾಡುವಾಗ ಈಗ ಟೆಸ್ಟಿಂಗ್ ಮಾಡೆಲ್, ಇದು ಟೆಸ್ಟಿಂಗ್ ಮಾಡೆಲ್ GPT-4, ಟೆಸ್ಟಿಂಗ್ ಮಾಡೆಲ್ 4.0, ಇದು 3 ಪ್ರಿಂಟ್ ಆಗ್ತಿದೆ, ಲೂಪ್ ಆಗ್ತಾ ಉಂಟಿದು. ಓಕೆ, ಇದಾದ ನಂತರ ನೆಕ್ಸ್ಟ್ ಒನ್, ಇದು ಐಟಮ್ ಥ್ರೂ ಲೂಪ್ ಆಗೋದಲ್ಲ, ಇಂಡಿವಿಜುವಲ್ ಐಟಮ್. ಬಟ್ ಇಲ್ಲೇನಾಗುತ್ತೆ, ವಿ ಆರ್ ಲೂಪಿಂಗ್ ವಿತ್ ಅ ರೇಂಜ್. ಅಂದರೆ ರೇಂಜ್ ಆಫ್ 3. ರೇಂಜ್ ಆಫ್ 3 ಅಂತ ಹೇಳಿದರೆ ಹೇಗೆ? 0, 1, 2, ರೇಂಜ್ ಆಫ್ 0, ರೇಂಜ್ ಆಫ್ 1, ರೇಂಜ್ ಆಫ್ 2 ಅಷ್ಟು ಪ್ರಿಂಟ್ ಆಗುತ್ತೆ. ಓಕೆ, ಸೊ ಐ ಫಸ್ಟ್ ಏನಿರುತ್ತೆ, ಐ ಈಸ್ ಈಕ್ವಲ್ಸ್ ಟು ಬೈ ಡಿಫಾಲ್ಟ್ ಇಟ್ ವಿಲ್ ಬಿ 0. ಸೊ 0, 1, 2 ಇಷ್ಟು ಪ್ರಿಂಟ್ ಆಗಬೇಕು. ನೋಡುವ ಪ್ರಿಂಟ್ ಆಗ್ತದ ಅಂತ. ನೋಡಿ, ವೇರಿಯೇಷನ್ 0 + 1 ಯಾವುದು? 1. ವೇರಿಯೇಷನ್ 1 ಪ್ಲಸ್ ಲೂಪ್ ಆಗ್ತಿದೆ ಅಲ್ವಾ, ಮೇಲೆ ಹೋಗ್ತಿದ್ದಲ್ಲ, ಅಂದರೆ ಫಸ್ಟಿಗೆ ಇಲ್ಲಿ 0 ಇರುತ್ತೆ. ಸೊ 0 + 1 ಆಗುತ್ತೆ, ಇದು ಫಸ್ಟ್ ಒನ್. ಸೊ ಇಲ್ಲಿ ಫಾರ್ ಏನಾಯಿತು, ಇಲ್ಲಿ ಫಾರ್ 1 ಇನ್ ರೇಂಜ್ ಆಫ್ 3, 1 + 1 ಎಷ್ಟಾಯಿತು? ನೆಕ್ಸ್ಟ್ ಒನ್ 1 + 1 ಆಗುತ್ತೆ. ಸೊ 2 ಫಾರ್ ವೇರಿಯೇಷನ್ 2 ಆಗುತ್ತೆ. ಓಕೆ, ಅನಂತರ ಥರ್ಡ್ ಒನ್, ಈಗ 2 ಮೇಲೆ ಹೋಯ್ತಿಲ್ಲಿ, ಫಾರ್ 2 ಇನ್ ರೇಂಜ್ ಆಫ್ 3, ಸೊ 2 + 1, 2 + 1 3, ಹೀಗೆ ಈ ರೀತಿ ಪ್ರಿಂಟ್ ಆಗುತ್ತೆ. ಈಗ ಮಲ್ಟಿಪಲ್ ಪ್ರಾಂಪ್ಟ್ ವೇರಿಯೇಷನ್ ಇರುವಾಗ, ಅಂದರೆ ಪ್ರಾಂಪ್ಟ್ಸಲ್ಲಿ ನಿಮಗೆ ಮಲ್ಟಿಪಲ್ ವೇರಿಯೇಷನ್ಸ್ ಇರುತ್ತಲ್ಲ, ಅಟ್ ದಟ್ ಟೈಮ್ ವಿಲ್ ಬಿ ಯೂಸಿಂಗ್ ದಿಸ್ ಒನ್. ಸೊ ನೆಕ್ಸ್ಟ್ ಕಮ್ಸ್ ವೈಲ್ ಲೂಪ್. ಲೆಟ್ ಮಿ ಅನ್ಕಮೆಂಟ್ ದಿಸ್. ವೈಲ್ ಲೂಪ್ ಅಂತ ಹೇಳಿದರೆ ನಿಮ್ಗೆ ಇದರಲ್ಲಿ ಕೌಂಟ್ ಗೊತ್ತಿಲ್ಲ, ಎಕ್ಸಾಕ್ಟ್ ಎಷ್ಟು ಟೈಮ್ ಇಟ್ರೇಷನ್ ಆಗಬೇಕು ಅಂತ. ಓಕೆ, ವೆನ್ ಯು ಡೋಂಟ್ ನೋ ದಿ ಎಕ್ಸಾಕ್ಟ್ ಇಟ್ರೇಷನ್, ಅಟ್ ದಟ್ ಟೈಮ್ ಯು ವಿಲ್ ಬಿ ಯೂಸಿಂಗ್ ವೈಲ್ ಕಂಡೀಷನ್, ವೈಲ್ ಲೂಪನ್ನು ಯೂಸ್ ಮಾಡ್ತೀರಾ. ಸೊ ಈಗ API ಕಾಲ್ಸ್ ಆಗ್ತಿದೆ, ಬಟ್ ನಿಮಗೆ ಅದರ ಲಾಜಿಕ್ ಗೊತ್ತು, ಅಂದರೆ ಲಾಜಿಕ್ ಗೊತ್ತು, API ಕಾಲ್ಸ್ ಆಗ್ತಾ ಉಂಟು, ಬಟ್ ಕಾಲ್ ಏನಾಗ್ತಿದೆ, ಏನೋ ಕನೆಕ್ಷನ್ ಇಶ್ಯೂಯಿಂದ ಕಟ್ ಆಗ್ತಾ ಉಂಟು, ಅಂದರೆ ಸೆಂಡ್ ಆಗ್ತಿಲ್ಲ API ಕಾಲ್. ಅವಾಗ ನಿಮಗೆ ಎಷ್ಟು ಟೈಮ್ ಕಾಲ್ ಆಗ್ತದೆ ಅಂತ ಐಡಿಯಾ ಇರುತ್ತಾ? API ಕಾಲ್ ಇಲ್ಲಲ್ಲ. ಅಟ್ ದಟ್ ಟೈಮ್ ಯು ಕ್ಯಾನ್ ಯೂಸ್ ದಿಸ್ ವೈಲ್ ಲೂಪ್. ಅಂದರೆ ಲೈಕ್ retrying the logic for API calls, also waiting for a condition. Instead of waiting for condition, we'll be using this while loop. ಸೊ ಇಲ್ಲಿ ನಾವು ಆಲ್ರೆಡಿ ಇನಿಷಿಯಲಿ ಇದನ್ನು ಡಿಫೈನ್ ಮಾಡಿರ್ಬೇಕು, ಕೌಂಟ್ ಈಸ್ ಈಕ್ವಲ್ಸ್ ಟು 0 ಅಂತ ವ್ಯಾಲ್ಯೂ ಕೊಟ್ಟಿರಬೇಕು. ಸೊ ವೈಲ್ ಕೌಂಟ್ ಈಸ್ ಲೆಸ್ ದೆನ್ 3, ಕೌಂಟ್ ಈಗ ಎಷ್ಟು ಉಂಟು? ಫಸ್ಟಿಗೆ ಇನಿಷಿಯಲ್ ಕೌಂಟ್ ಇರೋದು, ದ ಕೌಂಟ್ ಈಸ್ 0. ಸೊ ಈಸ್ 0 ಲೆಸ್ ದೆನ್ 3? ಎಸ್, ಟ್ರೂ ಅಲ್ವಾ? ವೈಲ್ 0 ಇಸ್ ಲೆಸ್ ದೆನ್ 3, ಪ್ರಿಂಟ್ ಅಟೆಂಪ್ಟ್ ಕೌಂಟ್. ಇಲ್ಲಿ ನೋಡಿ, ಸೇಮ್ ಲೈಕ್ ಅಬೋವ್, ಹಿಯರ್ ವಿಲ್ ಬಿ ಕೌಂಟ್ ಎಷ್ಟು? 0 + 1, ಸೊ 1 ಆಯಿತು. ಓಕೆ, ಸೊ ಕೌಂಟ್ 1 ಆಗುತ್ತೆ. ಅಟೆಂಪ್ಟ್ 1 ಅನಂತರ ಇಲ್ಲಿಗ ಕೌಂಟ್ +1 ಆಯಿತು. ಸೊ 1 + 1 ಆಯಿತು, 1 + 1 2. ಸೊ ಇಲ್ಲಿ ಮೇಲೆ ಹೋಗುತ್ತೆ. ಸೊ 1 + 1, ಸೊ ಇಲ್ಲಿ ಕೌಂಟ್ ಈಸ್ ಈಕ್ವಲ್ಸ್ ಟು 0 ಅಂತಿದೆ. ಸೊ ವೈಲ್ ಕೌಂಟ್ ಈಸ್ ಲೆಸ್ ದೆನ್ 3, ಅಂದರೆ ವೈಲ್ 0 ಈಸ್ ಲೆಸ್ ದೆನ್ 3, ಹೌದಾ? ಟ್ರೂ ಅಲ್ವಾ? ಇಫ್ ಇಟ್ಸ್ ಟ್ರೂ, ದೆನ್ ಪ್ರಿಂಟ್ ದಿ ನೆಕ್ಸ್ಟ್ ಸ್ಟೇಟ್ಮೆಂಟ್. ಏನಂತಿದೆ ಇಲ್ಲಿ? ನೆಕ್ಸ್ಟ್ ಒನ್, ಪ್ರಿಂಟ್ ಅಟೆಂಪ್ಟ್ ಏನಾಗುತ್ತೆ ಇಲ್ಲಿ? ಅಟೆಂಪ್ಟ್ 0 + 1, ಅಂದರೆ ಅಟೆಂಪ್ಟ್ 1 ಅಂತ ಆಯಿತು. ಓಕೆ, ಸೊ ಇಲ್ಲಿ ಕೌಂಟ್ ಫಸ್ಟಿಗೆ ಏನಿದ್ದದ್ದು? 0 ಅಂತ ಇತ್ತು ಅಲ್ವಾ ಇಲ್ಲಿಂದ ಬರುವಾಗ. ಸೊ 0 + 1 ಇನ್ಕ್ರಿಮೆಂಟ್ ಆಯಿತು, 1 ಆಯಿತು. ಸೊ ನೌ ದ ಕೌಂಟ್ ವಿಲ್ ಬಿ, ಇನ್ ನೆಕ್ಸ್ಟ್ ಕಂಡೀಷನ್ ದ ಕೌಂಟ್ ವಿಲ್ ಬಿ 1. ಈಸ್ 1 ಲೆಸ್ ದೆನ್ 3? ಎಸ್, ಇದು ಟ್ರೂ ಅಲ್ವಾ? ಸೊ ಪ್ರಿಂಟ್ ನೆಕ್ಸ್ಟ್ ಇದು ಪ್ರಿಂಟ್ ಆಗುತ್ತೆ. ಅಟೆಂಪ್ಟ್ 1 ಕೌಂಟಿಗೆ 1 ಇದೆ, 1 + 1 ಅಟೆಂಪ್ಟ್ 2, ಸೆಕೆಂಡ್ ಅಟೆಂಪ್ಟ್. ಓಕೆ, ಇದಾದ ನಂತರ ನೆಕ್ಸ್ಟ್ ಈಗ ಕೌಂಟ್ ಎಷ್ಟಿದ್ದದ್ದು ಇಲ್ಲಿ? ಕೌಂಟ್ ಇದ್ದದ್ದು 1. ಸೊ 1 + 1 2. ಸೊ ನೆಕ್ಸ್ಟ್ ಒನ್ ಪುನಃ ಮೇಲೆ ಹೋಗುತ್ತೆ ಇಲ್ಲಿ. ಈಸ್ ಕೌಂಟ್ ಲೆಸ್ ದೆನ್ 3? ಸೊ ನೌ ದ ಕೌಂಟ್ ವಿಲ್ ಬಿ 2. ಈಸ್ 2 ಲೆಸ್ ದೆನ್ 3? ಎಸ್, ಟ್ರೂ. 2 ಈಸ್ ಲೆಸ್ ದೆನ್ 3. ಸೊ ಥರ್ಡ್ ಒನ್, ನೆಕ್ಸ್ಟ್ ಸೆಂಟೆನ್ಸ್ ಅಂದರೆ ಈ ಸ್ಟೇಟ್ಮೆಂಟ್, ಪರ್ಟಿಕ್ಯುಲರ್ ಪ್ರಿಂಟ್ ಸ್ಟೇಟ್ಮೆಂಟ್,
ಪ್ರಿಂಟ್ ಆಗುತ್ತೆ. ಏನಾಗುತ್ತೆ ಅದು? ಅಟೆಂಪ್ಟ್ ಕೌಂಟ್ ಇಸ್ 2. ಸೊ 2 + 1 3, ಅಟೆಂಪ್ಟ್ 3. ಓಕೆ, ಇಷ್ಟಾದ ನಂತರ ಈಗ ಇಲ್ಲಿ ಪುನಃ +1 ಇನ್ಕ್ರಿಮೆಂಟ್ ಆಗುತ್ತೆ. ಸೊ 2 + 1, 2 + 1 is 3. ಈಗ ಕೌಂಟ್ ವ್ಯಾಲ್ಯೂ ಎಷ್ಟು? 3. ಸೊ ಇಲ್ಲಿ ಹೋಗುತ್ತೆ. ಈಗ ಈಸ್ 3 ಲೆಸ್ ದೆನ್ 3, ಹೌದಾ? 3 is not less than 3, ಈಸ್ ಈಕ್ವಲ್ಸ್ ಟು 3 ಅಲ್ವಾ? ಸೊ ಇದು ರಾಂಗ್ ಆಯಿತು. ಸೊ ಇಟ್ ವಿಲ್ ಕಮ್ ಔಟ್ ಆಫ್ ದಿಸ್ ಲೂಪ್. Okay. So the while loop will run as long as the condition is true. So the output will be attempt 1, attempt 2, attempt 3 ಅಂತ ಬರಬೇಕು. ನೋಡು ಎಷ್ಟು? attempt 1, attempt 2 and attempt 3. ಓಕೆ, ದಿಸ್ ಇಸ್ ದ while loop. ಸೊ ನಾನು ಅವಾಗ ಹೇಳಿದ ಹಾಗೆ ನಿಮಗೆ ರೀಟ್ರೈ ಲಾಜಿಕ್ ಫಾರ್ API ಕಾಲ್ಸ್ ಇರಲಿ ಆರ್ ವೇಟಿಂಗ್ ಫಾರ್ ಕಂಡೀಷನ್, ಅಟ್ ದಟ್ ಟೈಮ್ ಯು ಕ್ಯಾನ್ ಯೂಸ್ ದಿಸ್ while loop. ಆ್ಯಂಡ್ ನೆಕ್ಸ್ಟ್ ಕಮ್ಸ್ while true loop. while true ಅಂದರೆ ನೇಮೇ ಹೇಳ್ತಿದೆ ಏನು? ಇಟ್ ವಿಲ್ ರನ್ ಫಾರ್ ಎವರ್, ಅಂದರೆ ಆಲ್ವೇಸ್ ಟ್ರೂ ಇರುತ್ತೆ. ಇಲ್ಲಿ ಫಾಲ್ಸ್ ಇದ್ರೆ ಮಾತ್ರ ಅಲ್ವಾ ಇಟ್ ವಿಲ್ ಬ್ರೇಕ್ ಔಟ್ ಆಫ್ ದಿಸ್ ಲೂಪ್. ಬಟ್ ವೆನ್ ಇಟ್ ಈಸ್ ಆಲ್ವೇಸ್ ಟ್ರೂ, ದ ಲೂಪ್ ವಿಲ್ ಫಾರ್ ಎವರ್ ರನ್. ಓಕೆ, ದಿಸ್ ಇಸ್ ದ ಚಾಟ್ ಬೋಟ್ ಪ್ಯಾಟರ್ನ್ ವಿ ಯೂಸ್ ಇನ್ ದಿ ಮಿನಿ ಪ್ರಾಜೆಕ್ಟ್. ಅಂದರೆ ಈಗ ಯೂಶ್ವಲಿ ಒಂದು ರ್ಯಾಗ್ ಅನ್ನು ನೀವು ಬಿಲ್ಡ್ ಮಾಡ್ತಿದ್ದೀರಾ, ಅಲ್ಲಿ ಯೂಸರ್ ಕ್ವಶನ್ಸ್ ಕೇಳಿದ್ರೆ ಅದು ರನ್ ಆಗ್ತಾನೆ ಇರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಅಂತ. ಓಕೆ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಇದನ್ನು ವೈಲ್ ಟ್ರೂ ಅನ್ನು ಯೂಸ್ ಮಾಡ್ತೀರಾ. ನಿಮ್ಗೆ ಏನಾದ್ರು ನೆಕ್ಸ್ಟ್ ಕ್ವಶನ್ ಉಂಟಾ? ಇಲ್ಲ, ನಂಗೆ ನೆಕ್ಸ್ಟ್ ಕ್ವಶನ್ ಇಲ್ಲ ಅಂತ ಹೇಳಿದರೆ ಮಾತ್ರ ಆ ಪರ್ಟಿಕ್ಯುಲರ್ ಲೂಪ್ ಬ್ರೇಕ್ ಆಗಬೇಕು. ಅಂದರೆ ಆ ಚಾಟ್ ಬಾಟ್ ನಿಮ್ಮ ನೆಕ್ಸ್ಟ್ ಕ್ವಶನ್ ಆಸ್ಕ್ ಮಾಡೋದನ್ನು ಸ್ಟಾಪ್ ಮಾಡಬೇಕು. ನೋಡಿ, ಪ್ರಿಂಟ್ ಟೈಪ್ ಸ್ಟಾಪ್ ಟು ಎಕ್ಸಿಟ್ ಆಲ್ರೆಡಿ ಹೇಳ್ತಿದೆ, ನೀವು ಸ್ಟಾಪನ್ನು ಕೊಟ್ಟರೆ ಮಾತ್ರ ಎಕ್ಸಿಟ್ ಆಗೋದಂತ. ಓಕೆ, ಇಲ್ಲಿ ಬ್ರೇಕ್ ಮತ್ತು ಕಂಟಿನ್ಯೂ ಅಂತ 2 ಥಿಂಗ್ಸ್ ಉಂಟು. ಬ್ರೇಕ್ ಏನು ಮಾಡುತ್ತೆ ಅಂತ ಹೇಳಿದರೆ, ದಿಸ್ ಬ್ರೇಕ್ ವಿಲ್ ಎಕ್ಸಿಟ್ ದಿ ಲೂಪ್ ಇಮಿಡಿಯೇಟ್ಲಿ. ಅಂದರೆ ಫಸ್ಟಿಗೆ ವೈಲ್ ಟ್ರೂ ಅಂತ ಉಂಟು. ಸೊ ಯೂಸರ್ ಇನ್ಪುಟ್ ಕೊಡ್ತಾನೆ, ಏನು? ಎಂಟರ್ ಅ ಟೆಕ್ಸ್ಟ್ ಅಂತ, ಎಂಟರ್ ಅ ಟೆಕ್ಸ್ಟ್. ಅವನು ಇನ್ಪುಟ್ ಕೊಡ್ಬೇಕು ಅವನಿಗೆ. ಅಂದರೆ ಕ್ವಶನ್ಸ್ ಕೇಳ್ತಿದೆ, ಏನಾದರೂ ಒಂದು ಕ್ವಶನ್ಸನ್ನು ಇನ್ಪುಟ್ ಮಾಡು ಅಂತ. ಯೂಸರ್ ಕ್ವಶನ್ ಕೊಟ್ಟ ನಂತರ ಇಫ್ ದ ಟೆಕ್ಸ್ಟ್ ಡಾಟ್ ಲೋವರ್, ಯಾಕಂತ ಹೇಳಿದ್ರೆ ಈಗ ನಾವು ಕ್ಯಾಪ್ಸಲ್ಲಿ ಸ್ಟಾಪ್ ಕೊಡ್ಬೋದು ಅಲ್ವಾ? ಅದನ್ನು ಲೋವರ್ ಕನ್ವರ್ಟ್ ಮಾಡುವಾಗ ಈ ಸ್ಟಾಪ್ ಅಂತಿದ್ರೆ ಮಾತ್ರ ಪ್ರಿಂಟ್ ಸ್ಟಾಪ್ ಆರ್ ಎಲ್ಸ್ ಬ್ರೇಕ್ ಸ್ಟಾಪ್. ನೆಕ್ಸ್ಟ್ ಕಮ್ಸ್ ವೈಲ್ ಟ್ರೂ ಲೂಪ್. ಲೆಟ್ ಮಿ ಅನ್ಕಮೆಂಟ್ ದಿಸ್. ನೋಡಿ, ಇಲ್ಲಿ ನೇಮೇ ಹೇಳ್ತಾ ಉಂಟು ಇದು ಆಲ್ವೇಸ್ ಟ್ರೂ ಆಗಿರುತ್ತೆ. ಅಂದರೆ ಇಟ್ ವಿಲ್ ಕೀಪ್ ರನ್ನಿಂಗ್ ಅಂಟಿಲ್ ದಿ ಬ್ರೇಕ್. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರ ಅಲ್ಲ ನೆಕ್ಸ್ಟ್ ಸೆಂಟೆನ್ಸ್ ಪ್ರಿಂಟ್ ಆಗೋದು. ಸೇಮ್ ವೇ ಇಲ್ಲೂ ಹಾಗೆ. ಇಲ್ಲಿ ಆಲ್ರೆಡಿ ಕಂಡೀಷನ್ ಟ್ರೂ ಅಂತ ಉಂಟು, ಅಂದರೆ ಆಲ್ವೇಸ್ ಟ್ರೂ ಉಂಟು. ಅವಾಗ ಏನಾಗುತ್ತೆ? ದ ಲೂಪ್ ವಿಲ್ ಕೀಪ್ ರನ್ನಿಂಗ್. ಓಕೆ, ಸೊ ಇದನ್ನು ನಾರ್ಮಲ್ ಚಾಟ್ ಬೋಟ್ ಪ್ಯಾಟರ್ನಲ್ಲಿ ಇದೇ ಟೈಪ್ ಯೂಸ್ ಮಾಡ್ತಾರೆ. ಅಂದರೆ ಈಗ ನೀವೊಂದು ಚಾಟ್ ಬೋಟನ್ನು ಬಿಲ್ಡ್ ಮಾಡಿದ್ದೀರಾ, ಅದು ಆಲ್ವೇಸ್ ಅಲೈವ್ ಇರಬೇಕು. ಏನಾದರೂ ಯೂಸರ್ ಇನ್ಪುಟ್ ಕೊಡ್ತಾರಲ್ವ, ಅಲ್ಲಿ ತನಕ ಅದು ವೆಯ್ಟ್ ಮಾಡ್ತಾನೆ ಇರಬೇಕು. ಆ ಪರ್ಟಿಕ್ಯುಲರ್ ಟೈಮಲ್ಲಿ ವಿಲ್ ಬಿ ಯೂಸಿಂಗ್ ದಿಸ್ ವೈಲ್ ಟ್ರೂ ಲೂಪ್. ಓಕೆ, ವಿದೌಟ್ ದಿಸ್ ದ ಪ್ರೋಗ್ರಾಮ್ ವಿಲ್ ರನ್ ಒನ್ಸ್ ಆ್ಯಂಡ್ ಎಕ್ಸಿಟ್. ಸೊ ವೈಲ್ ಟ್ರೂ ಟೆಕ್ಸ್ಟ್ ಈಸ್ ಈಕ್ವಲ್ಸ್ ಟು ಇನ್ಪುಟ್. ಇಲ್ಲಿ ಯೂಸರ್ ಏನಾದರೂ ಒಂದು ಕ್ವಶನ್ಸ್ ಕೊಡ್ತಾನೆ, ಇನ್ಪುಟ್ ಕೊಡ್ತಾನೆ. ಓಕೆ, ಇಫ್ ಟೆಕ್ಸ್ಟ್ ಡಾಟ್ ಲೋವರ್ ಏನು ಮಾಡುತ್ತೆ? ಇಟ್ ವಿಲ್ ಕನ್ವರ್ಟ್ ದಿಸ್ ಯೂಸರ್ ಕ್ವಶನನ್ನು, ಇದು ಯಾವುದಾದೊಂದು ಟೆಕ್ಸ್ಟನ್ನು ಲೋವರ್ ಕನ್ವರ್ಟ್ ಮಾಡುತ್ತಲ್ವಾ, ಲೋವರ್ ಕೇಸಿಗೆ. ಸೊ ಇಫ್ ಟೆಕ್ಸ್ಟ್ ಡಾಟ್ ಲೋವರ್ ಈಸ್ ಈಕ್ವಲ್ಸ್ ಟು ಸ್ಟಾಪ್. ನಮಗೆ ಇದನ್ನು ಸ್ಟಾಪ್ ಮಾಡಬೇಕು, ಈ ಪರ್ಟಿಕ್ಯುಲರ್ ಲೂಪನ್ನು ಕಂಟಿನ್ಯೂಸ್ ಆಗಿ ರನ್ ಆಗ್ತಿರಬಾರ್ದು. ಆ ಪರ್ಟಿಕ್ಯುಲರ್ ಟೈಮಲ್ಲಿ ವಿಲ್ ಬಿ ಯೂಸಿಂಗ್ ದಿಸ್ ಬ್ರೇಕ್. ಓಕೆ, ವಾಟ್ ದಿಸ್ ಬ್ರೇಕ್ ಡಸ್ ಇಟ್ ವಿಲ್ ಎಕ್ಸಿಟ್ ದಿ ಲೂಪ್ ಇಮಿಡಿಯೇಟ್ಲಿ. ಲೂಪನ್ನು ಇಮಿಡಿಯೇಟ್ಲಿ ಎಕ್ಸಿಟ್ ಮಾಡುತ್ತೆ. ಇಟ್ ಈಸ್ ಯೂಸ್ಡ್ ಟು ಸ್ಟಾಪ್ ದಿ ಚಾಟ್ ಬೋಟ್. ಈಗ ಯೂಸರ್ ಏನಾದರೂ ಕ್ವಿಟ್ ಅಂತ ಟೈಪ್ ಮಾಡಿದ್ರೆ, ಸ್ಟಾಪ್ ಅಂತ ಟೈಪ್ ಮಾಡಿದ್ರೆ, ಆ ಚಾಟ್ ಬೋಟನ್ನು ಸ್ಟಾಪ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ಕೇಳಬಾರ್ದು ಪುನೊಮ್ಮೆ. ಅದಕ್ಕೆ ಇದನ್ನು ಯೂಸ್ ಮಾಡ್ತೇವೆ ಬ್ರೇಕನ್ನು. ಅದೇ ಕಂಟಿನ್ಯೂ ಏನು ಮಾಡುತ್ತೆ? ದ ಕಂಟಿನ್ಯೂ ವಿಲ್ ಸ್ಕಿಪ್ ದಿ ಕರೆಂಟ್ ಇಟ್ರೇಷನ್ ಆ್ಯಂಡ್ ಇಟ್ ಗೋಸ್ ಬ್ಯಾಕ್ ಟು ದಿ ಟಾಪ್. ಓಕೆ, ಸೊ ಈಗ ಏನಾಯಿತು? ಇಫ್ ಟೆಕ್ಸ್ಟ್ ಡಾಟ್ ಲೋವರ್ ಈಸ್ ಈಕ್ವಲ್ಸ್ ಟು ಸ್ಟಾಪ್. ಯೂಸರ್ ಸ್ಟಾಪ್ ಕೊಟ್ಟರೆ ಸ್ಟಾಪ್ ಮಾಡು, ಅವಾಗ ಈ ಪರ್ಟಿಕ್ಯುಲರ್ ಕಂಡೀಷನಿಂದ ಹೊರಗೆ ಬಾ. ಇಲ್ಲದಿದ್ದರೆ, ಒಂದು ವೇಳೆ ಯೂಸರ್ ಏನೂ ಕೊಡಲಿಲ್ಲದಿದ್ದರೆ ಇನ್ಪುಟಲ್ಲಿ ಕಂಟಿನ್ಯೂ ಮಾಡು, ಪುನಃ ಪ್ರೀವಿಯಸ್ ಲೂಪಿಗೆ ಹೋಗು ಅಂತ. ನೋಡಿ, ನಾನು ರನ್ ಮಾಡ್ತೇನೆ, ಕನ್ಫ್ಯೂಷನ್ ಬೇಡ, ಅವಾಗ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಮೀ ಕಮೆಂಟ್ ದಿಸ್. ಓಕೆ, ಸೊ ರನ್ ಟೈಪ್ ಸ್ಟಾಪ್ ಫಾರ್ ಎಕ್ಸಿಟ್ ಸ್ಟಾರ್ಟಿಂಗ್ ಅದಷ್ಟು. ಸೊ ಎಂಟರ್ ಟೆಕ್ಸ್ಟ್. ಇದೇನಾಯಿತು? ಫಸ್ಟಿಗೆ ನಾನೇನು ಕೊಡೋದಿಲ್ಲ, ಇಲ್ಲಿ ಎಂಟರ್ ಮಾಡೋದಿಲ್ಲ. ನೋಡಿ, ಎಂಟರ್ ಕೊಟ್ಟೆ, ಏನಾಗ್ತದೆ? ಪುನಃ ಮೇಲೆ ಹೋಯಿತು, ಯೂಸರ್ ಏನು ಕೊಡಲಿಲ್ಲಲ್ಲ. ಸೊ ಟ್ರೂ ಇದೆ, ರನ್ ಆಗ್ತಾ ಉಂಟು.
ನೋಡಿ ಈ ಪರ್ಟಿಕ್ಯುಲರ್ ಸೆಂಟೆನ್ಸಿಗೆ ಇಫ್ ಟೆಕ್ಸ್ಟ್ ಈಸ್ ಎಂಟಿ ದೆನ್ ಸ್ಕಿಪ್ ಬ್ಯಾಕ್ ಟು ದಿ ಟಾಪ್ ಆಫ್ ದಿ ಲೂಪ್, ಪುನಃ ಹೋಯ್ತು. ವೈಲ್ ಟ್ರೂ ಟೆಕ್ಸ್ಟ್ ಕೊಡ್ತಾ ಉಂಟು. ಓಕೆ, ಎಂಟರ್ ಇನ್ಪುಟ್ ಇದಾದ ನಂತರ ಚೆಕ್ ಮಾಡುತ್ತೆ ಈಗ ಟೆಕ್ಸ್ಟ್ ಹೇಗಿದೆ ಅಂತ. ಈಗ ಟೆಕ್ಸ್ಟ್ ಕೇಳ್ತಿದೆ ನೋಡಿ, ಎಂಟರ್ ಟೆಕ್ಸ್ಟ್ ಅಂತ. ನಾನೀಗ ಹಾಯ್ ಅಂತ ಕೊಟ್ಟೆ. ಹಾಯ್ ಅಂತ ಕೊಡುವಾಗ ಏನಾಗಬೇಕು ನೋಡುತ್ತೆ, ಟೆಕ್ಸ್ಟ್ ಡಾಟ್ ಲೋವರಲ್ಲಿ ಸ್ಟಾಪ್ ಕೊಟ್ಟಿದ್ದು. ನಾನು ಸ್ಟಾಪ್ ಕೊಟ್ಟಿದ್ನಾ? ಇಲ್ಲ ಅಲ್ಲ, ಸ್ಟಾಪ್ ಕೊಟ್ಟಿಲ್ಲಲ್ಲ, ಹಾಯ್ ಅಂತ ಕೊಟ್ಟೆ. ಲೆಟ್ ಮೀ ಎಂಟರ್ ದಿಸ್. ಏನಾಯಿತು, ಯು ಟೈಪ್ಡ್ ಹಾಯ್ ಅಂದರೆ ಸ್ಟಾಪ್ ಇಲ್ಲ, ನಾನು ಸೆಂಟೆನ್ಸ್ ಕೊಟ್ಟಿದ್ದೇನೆ. ಸೊ ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ ಇದೆಲ್ಲ ಪ್ರಿಂಟ್ ಯು ಟೈಪ್ ಟೆಕ್ಸ್ಟ್, ಇದು ಪ್ರಿಂಟ್ ಆಗಬೇಕು. ಸೊ ಯು ಟೈಪ್ ಟೆಕ್ಸ್ಟ್. ಓಕೆ, ಆನಂತರ ಪುನೊಮ್ಮೆ ಮೇಲೆ ಹೋಗುತ್ತೆ. ಯಾಕೆ? ಇಟ್ ಕೀಪ್ಸ್ ರನ್ನಿಂಗ್ ಅಂಟಿಲ್ ಯು ಗಿವ್ ಸ್ಟಾಪ್. ಸೊ ಎಂಟರ್ ಟೆಕ್ಸ್ಟ್. ಈಗ ನೋಡಿ, ಈಗ ನಾನು ಎಂಟರ್ ಕೊಟ್ಟು, ನೀನು ಕೊಡಲಿಲ್ಲ, ಅವಾಗ ಏನಾಗುತ್ತೆ, ಕಂಟಿನ್ಯೂ ಚೆಕ್ ಮಾಡುತ್ತೆ ಟೆಕ್ಸ್ಟ್. ಯೂಸರ್ ಇನ್ಪುಟ್ ಕೊಟ್ಟನಾ ಅಂತ, ಕೊಟ್ಟ ನಂತರ ಚೆಕ್ ಮಾಡುತ್ತೆ, ಸ್ಟಾಪ್ ಕೊಟ್ಟಿದ್ನಾ, ಕೊಡಲಿಲ್ಲ. ಸೊ ನೆಕ್ಸ್ಟ್ ಕಂಡೀಷನ್, ಇಫ್ ಕಂಡೀಷನ್ ಚೆಕ್ ಮಾಡುತ್ತೆ. ಸೊ ಯೂಸರ್ ಪುನೊಮ್ಮೆ ಬ್ಲ್ಯಾಂಕ್ ಕೊಟ್ಟ ಅಂದರೆ ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ ಏನು ಮಾಡುತ್ತೆ, ಇಟ್ ವಿಲ್ ಸ್ಕಿಪ್ ಬ್ಯಾಕ್ ಟು ದಿ ಟಾಪ್ ಆಫ್ ದಿ ಲೂಪ್. ಪುನಃ ವೈಲ್ ಟ್ರೂ ಇಲ್ಲಿ ಎಂಟು. ಈಗ ನಾನು ಸ್ಟಾಪ್ ಕೊಡ್ತೀನಿ, ಬಟ್ ಕ್ಯಾಪ್ಸಲ್ಲಿ ಕೊಡ್ತೇನೆ, ಯಾಕೆ ನಾವು ಡಾಟ್ ಲೋವರ್ ಯೂಸ್ ಮಾಡಿದ್ದೇವಲ್ಲ. ಸೊ ಏನಾಗಬೇಕು, ಇದು ಹೋಲ್ ಬ್ರೇಕ್ ಆಗಬೇಕು ಈ ಲೂಪಲ್ಲಿ. ಸ್ಟಾಪ್ ಅಂತ ಕೊಟ್ಟು ಏನಾಯಿತು, ಸ್ಟಾಪ್ ಅಂತ ಪ್ರಿಂಟ್ ಆಯ್ತು ನೋಡಿ. ಟೆಕ್ಸ್ಟ್ ಡಾಟ್ ಲೋವರ್ ಕೇಸಿಗೆ ಕನ್ವರ್ಟ್ ಆಯಿತು, ಈಸ್ ಈಕ್ವಲ್ಸ್ ಟು ಸ್ಟಾಪ್ ಕೊಟ್ಟಿದ್ದಾರೆ ಇವರು. ಸೊ ನಾವು ಈ ಪರ್ಟಿಕ್ಯುಲರ್ ಲೂಪಿಂದ ಹೊರಗೆ ಬರಬೇಕು ಅಂತ. ಓಕೆ, ಇದು ಸೇಮ್ ಈ ಚಾಟ್ಬೋರ್ಡ್ ಪ್ಯಾಟರ್ನನ್ನು ನಾರ್ಮಲಿ ಪ್ರಾಜೆಕ್ಟ್ ಮಾಡುವಾಗ ಅಥವಾ ಏನಾದ್ರು ನೀವು ಒಂದು ರ್ಯಾಕ್ ಸಿಸ್ಟಮನ್ನು ಬಿಲ್ಡ್ ಮಾಡುವಾಗ ರಿಯಲ್ ಯೂಸ್ ಕೇಸಲ್ಲಿ ಯೂಸ್ ಮಾಡ್ತಾರೆ. ನಮ್ಗೆ ಹೇಳಿದೆ ಅಲ್ವ, ಅವಾಗ ಯೂಸರ್ ಇನ್ಪುಟ್ ಕೊಡುವ ತನಕ ಕೇಳ್ತಾನೆ ಇರ್ತದೆ ಕ್ವಶನ್. ಓಕೆ, ನಿಂಗೇನು ಪ್ರಾಬ್ಲಮ್ ಇಲ್ಲ, ನಿಂದೆಲ್ಲ ಇಶ್ಯೂ ರಿಸಾಲ್ವ್ ಆಯಿತು ಅಂತ ಹೇಳಿ ನಾನೀಗ ಕ್ವಿಟ್ ಅಂತ ಕೊಟ್ಟೆ. ಓಕೆ ನಂದೆಲ್ಲ ಕ್ವಶನ್ ರಿಸಾಲ್ವ್ ಆಯಿತು, ನನಗೀಗ ಏನು ಇಶ್ಯೂ ಇಲ್ಲ ಅಂತ ಹೇಳಿದರೆ ಓಕೆ, ಹಾಗಾದರೆ ಸ್ಟಾಪ್ ಮಾಡಿದೆ, ಕ್ವಿಟ್ ಮಾಡುವ ಅಂತ. ಓಕೆ, ಸೊ ದಿಸ್ ಈಸ್ ದಿ ಲೂಪ್. ಮಿ ಕ್ಲಿಯರ್ ದಿಸ್. ಇದು ಫಾರ್ ಲೂಪ್. For loop with range. This is the while loop and this is the while true loop. Okay. Next comes error handling, and this is the very important section. ಈಗ ಪೈಥಾನ್ ಕೋಡಲ್ಲಿ ನೀವಾಗ API ಕಾಲ್ ಮಾಡ್ತಿದ್ದೀರಾ. ಓಕೆ, ಅಟ್ ದ ಟೈಮ್ ಏನಾಗ್ಬೋದು, ಆ ಕಾಲ್ ಫೇಲ್ ಆಗ್ಬೋದು. ಹೇಗೆ? ಒಂದು ನೆಟ್ವರ್ಕ್ ಟೈಮ್ ಔಟಿಂದ ಆರ್ ಎಲ್ಸ್ ಇನ್ವ್ಯಾಲಿಡ್ API ಕೀಯಿಂದ ರೇಟ್ ಲಿಮಿಟ್ ಎಕ್ಸೀಡ್ ಆಯಿತು ಅಂದರೆ ನಿಮ್ಮದು API ಕಾಸ್ಟ್ ಇತ್ತಲ್ಲ ಅದೆಲ್ಲ ಎಕ್ಸೀಡ್ ಆಯಿತು, ಆಲ್ ಸರ್ವರ್ ಎರರಿಂದ. ಆ ಪರ್ಟಿಕ್ಯುಲರ್ ಟೈಮಲ್ಲಿ ಏನಾಗಬೇಕು, ಪುನೊಮ್ಮೆ ಚೆಕ್ ಮಾಡಬೇಕು, ಪುನೊಮ್ಮೆ ಆ API ಕಾಲ್ ಆಗಬೇಕಲ್ವಾ. ಅಟ್ ದ ಟೈಮ್ ವಿಲ್ ಬಿ ಯೂಸಿಂಗ್ ದಿಸ್ ಎರರ್ ಹ್ಯಾಂಡ್ಲಿಂಗ್ ಮೆಥಡ್. ಓಕೆ, ಸೊ ವಿದೌಟ್ ದಿಸ್ ಟ್ರೈ ಆ್ಯಂಡ್ ಎಕ್ಸೆಪ್ಟ್ ಯುವರ್ ಎಂಟರ್ ಅಪ್ಲಿಕೇಶನ್ ವಿಲ್ ಕ್ರ್ಯಾಶ್. ವಿದೌಟ್ ದಿಸ್ ಟ್ರೈ ಆ್ಯಂಡ್ ಎಕ್ಸೆಪ್ಟ್ ಯುವರ್ ಎಂಟರ್ ಅಪ್ಲಿಕೇಶನ್ ವಿಲ್ ಕ್ರ್ಯಾಶ್. ಓಕೆ, ಈ ಟ್ರೈ ಆ್ಯಂಡ್ ಎಕ್ಸೆಪ್ಟ್ ಯೂಸ್ ಮಾಡೋದ್ರಿಂದ the error handling will be handled gracefully and the system will keep running. ಅದಕ್ಕೆ ಈ ಕೋರ್ಸ್ ನೇಮ್ ಇರೋದು ಪೈಥಾನ್ ಫಾರ್ ಚೆನ್ನೈ. ಯಾಕಂದ್ರೆ ನೀವು ಚೆನ್ನೈಯಲ್ಲಿ ಹೇಗೆ ಈ ಪೈಥಾನನ್ನು ಯೂಸ್ ಮಾಡ್ತೀರಾ ಅಂತ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಕೊಟ್ಟೆ ನನಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು. ಓಕೆ, ಈಗ ನಾನು ರ್ಯಾಂಡಮ್ ಆಗಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಪೈಥಾನ್ ಅಂದರೆ ಓಕೆ ಈ ರೀತಿ ತುಂಬ ಟ್ಯುಟೋರಿಯಲ್ಸ್ ಇರುತ್ತಲ್ಲ ಅಂತ. ಅದೇ ಚೆನ್ನೈ ಒಟ್ಟಿಗೆ ಕಂಪೇರ್ ಮಾಡಿಕೊಂಡು ಈ ರೀತಿ ಸಿನಾರಿಯೋ ಬಂದರೆ ಹೀಗೀಗೆ ಈ ಪರ್ಟಿಕ್ಯುಲರ್ ಥಿಂಗ್ಸನ್ನು ಯೂಸ್ ಮಾಡಿ ಅಂತ ಹೇಳಿದರೆ ನಿಮ್ಗೊಂದು ಕ್ಲಿಯರ್ ಆಗಿ ಐಡಿಯಾ ಸಿಗುತ್ತೆ ಅಂತ. ಸೊ ನೆಕ್ಸ್ಟ್ ಕಮ್ಸ್ ಟ್ರೈ ಆ್ಯಂಡ್ ಎಕ್ಸೆಪ್ಟ್ ಎರರ್ ಹ್ಯಾಂಡ್ಲಿಂಗ್ ಮೆಥಡ್. ಓಕೆ, ಆ್ಯಪ್ ಕ್ರ್ಯಾಶ್ ಮಾಡೋದನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ಈಗ 10/0 ಅಂತ ಹೇಳಿದರೆ, ಈಗ ನೀವು ಮ್ಯಾಥ್ಸಲ್ಲೂ ಇದು ಇತ್ತಲ್ಲ ನಾಟ್ ಡಿಫೈನ್ ಅಂತ, 0 ಡಿವಿಷನ್ ಎರರ್ ಅಂತ ಹೇಳ್ತೇವೆ. ಈ ಪರ್ಟಿಕ್ಯುಲರ್ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ದ ಪ್ರೋಗ್ರಾಮ್ ವಿಲ್ ಸ್ಟಾಪ್ ಕಂಪ್ಲೀಟ್ಲಿ. ಸೊ ವಿ ಆರ್ ಯೂಸಿಂಗ್ ದಿಸ್ ಟ್ರೈ ಆ್ಯಂಡ್ ಎಕ್ಸೆಪ್ಟ್. ನೋಡಿ ಇಲ್ಲಿ ನಾನು ರಿಸಲ್ಟ್ ಈಸ್ ಈಕ್ವಲ್ಸ್ ಟು 10/0 ಅಂತ ಕೊಟ್ಟರೆ ನಮಗೆ ಈ ಪರ್ಟಿಕ್ಯುಲರ್ ಎರರ್ ಬರುತ್ತೆ. ಅದೇ ಯೂಸಿಂಗ್ ಟ್ರೈ ಆ್ಯಂಡ್ ಎಕ್ಸೆಪ್ಟ್, ಈಗ ರಿಸಲ್ಟ್ ಸೇಮ್ ಕೊಟ್ಟೆ 10/0ನೇ, ಬಟ್ ಐ ವಿಲ್ ಬಿ ಯೂಸಿಂಗ್ ನೋಡಿ ಎಕ್ಸೆಪ್ಟ್ ಯೂಸ್ ಮಾಡ್ತಿದ್ದೇನೆ ಟ್ರೈ ಆ್ಯಂಡ್ ಎಕ್ಸೆಪ್ಟ್ ಒಳಗೆ. ಈಗ 0 ಡಿವಿಷನ್ ಎರರ್ ಅಂತಿದ್ರೆ ಈಗ ರಿಸಲ್ಟ್ ಉಂಟು, ಈ ರಿಸಲ್ಟಲ್ಲಿ ಒಂದು ವೇಳೆ 0 ಡಿವಿಷನ್ ಎರರ್ ಅಂತ ಬಂದರೆ ಪ್ರಿಂಟ್ ಕೆನಾಟ್ ಡಿವೈಡ್ ಬೈ 0, ಇದನ್ನು ಪ್ರಿಂಟ್ ಮಾಡು ಅಂತ. ಲೆಟ್ ಮಿ ಕಮೆಂಟ್ ದಿಸ್. ಇಲ್ಲಿ ಇದನ್ನು ರನ್ ಮಾಡಬೇಕು. ನೋಡಿ ಏನಾಗಬೇಕು ಇವಾಗ, ಇಲ್ಲಿ ಕೆನಾಟ್ ಡಿವೈಡೆಡ್ ಬೈ 0 ಟ್ರೈ ಮಾಡುತ್ತೆ ರಿಸಲ್ಟ್. ಒಂದು ವೇಳೆ ಅದು ಕರೆಕ್ಟ್ ಇಲ್ಲ ಅಂತ ಹೇಳಿದರೆ ನಿಮಗೆ ಕೆನಾಟ್ ಡಿವೈಡೆಡ್ ಬೈ 0 ಅಂತ ಬರ್ತದೆ. ಓಕೆ, ಸೊ ದ ಟ್ರೈ ವಿಲ್ ಪುಟ್ ದ ಕೋಡ್ ದಟ್ ಮೈಟ್ ಫೇಲ್ ಹಿಯರ್. ಓಕೆ, ಸೊ ಈ ಅಲ್ಲಿ API ಕಾಲ್ ಆಗುವಾಗ ನಾವು API ಕಾಲನ್ನು ಈ ಟ್ರೈ ಒಳಗೆ ಬರೀತೇವೆ. ಒಂದು ವೇಳೆ ಇಲ್ಲಿ ಕರೆಕ್ಟ್ ಆಗಲಿದ್ದರೆ ಎರರ್ ಬಂದರೆ ಎಕ್ಸೆಪ್ಟ್ ಈ ಪರ್ಟಿಕ್ಯುಲರ್ ಸೆಂಟೆನ್ಸನ್ನು, ಈ ಪರ್ಟಿಕ್ಯುಲರ್ ಕೋಡನ್ನು ರನ್ ಮಾಡು ಅಂತ. ಓಕೆ,
And next comes catching any error. ಇಲ್ಲಿ let me uncomment this. Try number is equals to int of not a number. Not a number ಏನು int ಅದು ಇಲ್ಲದಿದ್ದರೆ ಆ ರೀತಿ ಇದ್ರೆ ಸಮಥಿಂಗ್ ವೆಂಟ್ ರಾಂಗ್ ಅಂತ ಕೊಡಂತ. ವೇಟ್ ಲೆಟ್ ಮಿ ರನ್ ದಿಸ್. ಸೊ ಏನು ಬರಬೇಕಿಲ್ಲಿ ಇಂಟ್ ಆಫ್ ಅಂತ ಕೊಡ್ಲಿಕ್ಕೆ ಹೇಳಿದ್ ನಾವು ಇಲ್ಲಿ ಇಂಟ್ ಕೊಟ್ಟಿದ್ವಾ ಇಲ್ಲ, ನಾನಿಲ್ಲಿ ನಾಟ್ ಅ ನಂಬರ್ ಅಂತ ಒಂದು ಸ್ಟ್ರಿಂಗ್ ಅನ್ನ ಕೊಟ್ಟಿದ್ದೇನೆ. ಹಾಗೆ ಏನಾಗಬೇಕು ಈಗ, ಸೊ ಸಮಥಿಂಗ್ ವೆಂಟ್ ರಾಂಗ್. ಓಕೆ, ಈ ಪರ್ಟಿಕ್ಯುಲರ್ ಎಕ್ಸೆಪ್ಷನ್ ಅಂತ ಇದೆಯಲ್ಲ, ಎಕ್ಸೆಪ್ಷನ್ ಹ್ಯಾಸ್ ಇ, ಇದು ದಿಸ್ ವಿಲ್ ಕ್ಯಾಚ್ ಎನಿ ಎಕ್ಸೆಪ್ಷನ್. ಇಲ್ಲಿ ನಾನು 0 ಡಿವಿಷನ್ ಎರರ್ ಅಂತ ಸ್ಪೆಸಿಫೈ ಮಾಡಿದೆ, ಬಟ್ ಇಲ್ಲಿ ನಾನೇನು ಸ್ಪೆಸಿಫೈ ಮಾಡಲಿಲ್ಲ. ಈ ರೀತಿ ಇರುವಾಗ ಅದು ಯಾವ ಟೈಪ್ ಎರರ್ ಇದ್ರೂ ಸಹ ಅದನ್ನು ಕ್ಯಾಚ್ ಮಾಡುತ್ತೆ. ಓಕೆ, ವಿ ಆರ್ ಯೂಸಿಂಗ್ ದಿಸ್ ಸ್ಪೆಸಿಫಿಕ್ ಎಕ್ಸೆಪ್ಷನ್ ವೆನ್ ಯು ನೋ ಎಕ್ಸಾಕ್ಟ್ಲಿ ವಾಟ್ ಕ್ಯಾನ್ ಗೋ ರಾಂಗ್. ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತು ಇದು ರಾಂಗ್ ಇದೆ ಅಂತ, ಅದಕ್ಕೆ ನಾವು ಈ ಪರ್ಟಿಕ್ಯುಲರ್ ಎಕ್ಸೆಪ್ಷನ್ ಅನ್ನು ಯೂಸ್ ಮಾಡ್ತಿದ್ದೇವೆ. ಈಗ ನಾನಿಲ್ಲಿ ಇಂಟ್ ಆಫ್ 4 ಕೊಟ್ಟೆ, ಅವಾಗ ಏನಾಗಬೇಕು, and next comes try accept and finally. ಒಂದು ರಿಯಲ್ API ಕಾಲ್ ಪ್ಯಾಟರ್ನ್ ಇದೆ ಅಲ್ವಾ, ಅದು ಈ ಟೈಪ್ ಇರುತ್ತೆ. ಓಕೆ, ಲೆಟ್ ಮಿ ಅನ್ಕಮೆಂಟ್ ದಿಸ್. ಓಕೆ, ಸೊ ಫಸ್ಟಿಗೆ ಪ್ರಿಂಟ್ ಸೇಫ್ API ಕಾಲ್, ಈ ಪರ್ಟಿಕ್ಯುಲರ್ ಫಂಕ್ಷನ್ ಅನ್ನ ಕಾಲ್ ಮಾಡುತ್ತೆ. ಅದು ಚೆಕ್ ಮಾಡುತ್ತೆ ಸೇಫ್ API ಕಾಲ್ ಎಲ್ಲಿದೆ ಅಂತ. ನೋಡಿ ಇಲ್ಲಿ ಉಂಟು ಡಿಫೈನ್, ಹಿಯರ್ ವಿ ಆರ್ ಡಿಫೈನಿಂಗ್ ಫಂಕ್ಷನ್. ನನಗೆ ಫಂಕ್ಷನ್ ಎಕ್ಸ್ಪ್ಲೇನ್ ಮಾಡುವ ಕ್ಲಿಯರ್ ಆಗಿ ಹೇಳ್ತೇನೆ. ಈಗ ಜಸ್ಟ್ ಇಷ್ಟು ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾವು ಫಂಕ್ಷನ್ DEF ಇದೆಲ್ಲ, ಇದು ಈ ಕೀವರ್ಡ್ ಇಟ್ ಈಸ್ ಯೂಸ್ ಟು ಡಿಫೈನ್ ಅ ಫಂಕ್ಷನ್. ಸೇಫ್ API ಕಾಲ್ ಅನ್ನೋ ಫಂಕ್ಷನ್ ಡಿಫೈನ್ ಮಾಡ್ತಿದ್ದೇವೆ. ಆ್ಯಂಡ್ ಇದಿದೆ ಅಲ್ವಾ, ಇದಿದ್ರ ಪ್ಯಾರಾಮೀಟರ್, ಇಲ್ಲಿ ಪ್ರಾಂಪ್ಟ್ ಅನ್ನೋದನ್ನ ನಾವು ಇಲ್ಲಿ ಪಾಸ್ ಮಾಡ್ತಿದ್ದೇವೆ. ಓಕೆ, ಆ್ಯಂಡ್ ವಾಟ್ ಈಸ್ AI ಇದೆಲ್ಲ, ಇದೊಂದು ಆರ್ಗ್ಯುಮೆಂಟ್. ಅಂದರೆ ಪ್ರಾಂಪ್ಟ್ ಇಲ್ಲಿ ಏನಾಯಿತು, ವಾಟ್ ಈಸ್ AI, ಸೇಮ್ ಫಂಕ್ಷನ್ ನೇಮ್ ನೋಡಿ, ಸೇಫ್ API ಕಾಲ್. ಓಕೆ, ಈ ಪ್ರಾಂಪ್ಟ್ ಪ್ಲೇಸನ್ನು ನಾವು ವಾಟ್ ಈಸ್ AI ಅನ್ನೋ ಫಂಕ್ಷನ್ ಅಂದರೆ ನೇಮನ್ನು ಒಂದು ಸೆಂಟೆನ್ಸನ್ನು ಪಾಸ್ ಮಾಡ್ತಿದ್ದೇವೆ. ಸೊ ಈಗ ಫಂಕ್ಷನ್ ಕಾಲ್ ಆಯಿತಾ, ಸೇಫ್ API ಕಾಲ್ ಅಂತ ಇಲ್ಲಿ ಹೋಗುತ್ತೆ. ಈ ಫಂಕ್ಷನಲ್ಲಿ ಚೆಕ್ ಮಾಡುತ್ತೆ ಪ್ರಾಂಪ್ಟ್, ಈಸ್ ಪ್ರಾಂಪ್ಟ್ ಎಂಟಿ ಅಂತ, ಸೇಮ್ ಲೈಕ್ ಪ್ರೀವಿಯಸ್ ಒನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದಲ್ಲ ಹಾಗೆಯೇ. ಪ್ರಾಂಪ್ಟ್ ಎಂಟಿ ಇದೆಯಾ, ಒಂದು ವೇಳೆ ಪ್ರಾಂಪ್ಟ್ ಎಂಟಿ ಇದ್ದರೆ ಇಟ್ ವಿಲ್ ರೇಸ್ ಅ ವ್ಯಾಲ್ಯೂ ಎರರ್. ರೇಸ್ ವ್ಯಾಲ್ಯೂ ಎರರ್ ಅಂತ ಹೇಳಿದರೆ ಇಯರ್ ವಿ ಆರ್ ಮ್ಯಾನ್ಯುವಲಿ ಟ್ರಿಗರಿಂಗ್ ಆ್ಯಂಡ್ ಎರರ್. ನಾವೇ ವ್ಯಾಲ್ಯೂ ಎರರ್ ಅಂತ ಕೊಡ್ತೀವಿ, ಮ್ಯಾನ್ಯುವಲಿ ನಾವು ಟ್ರಿಗರ್ ಮಾಡ್ತಿದ್ದೇವೆ. ಏನಂತ, ಪ್ರಾಂಪ್ಟ್ ಕೆನಾಟ್ ಬಿ ಎಂಟಿ ಅನ್ನೋ ಎರರನ್ನು ನಾವೇ ಟ್ರಿಗರ್ ಮಾಡ್ತಿದ್ದೇವೆ, ಈ ರೀತಿ ಬರಬೇಕು ಅಂತ. ಓಕೆ, ಸೊ ಈಗ ಯೂಸರ್ ವ್ಯಾಲಿಡೇಷನ್ ಇನ್ಪುಟ್ ಇರ್ತದಲ್ಲ, ಯೂಸರ್ ಇನ್ಪುಟ್ ವ್ಯಾಲಿಡೇಷನ್ ಟೈಮಲ್ಲಿ ಈಗ API ಕಾಲ್ ಮಾಡೋ ಮುಂಚೆ ಹೀಗೆ ನಾವು ಯೂಸ್ ಮಾಡ್ತೇವೆ. ಓಕೆ, ಸೊ ಇಟ್ ವಿಲ್ ರೇಸ್ ದಿ ವ್ಯಾಲ್ಯೂ ಎರರ್ ಸೇಯಿಂಗ್ ಪ್ರಾಂಪ್ಟ್ ಕೆನಾಟ್ ಬಿ ಎಂಟಿ. ಓಕೆ, ಯೂಸರ್ ಇನ್ಪುಟ್ ಎಂಟಿ ಇಲ್ಲ, ಅವಾಗ ಏನಾಗುತ್ತೆ, ಇಟ್ ವಿಲ್ ರಿಟರ್ನ್ ದಿ AI ರೆಸ್ಪಾನ್ಸ್ ಟು ಯಾವ ಪ್ರಾಂಪ್ಟ್ ಉಂಟು ಅದನ್ನು ನೋಡಿ. ಸೊ ಫಸ್ಟಿಗೆ ಎಂಟಿ ಪ್ರಾಂಪ್ಟನ್ನು ರನ್ ಮಾಡುವ. ಓಕೆ, ಸೊ ಇಲ್ಲಿ ಯೂಸರ್ ಇನ್ಪುಟ್ ಏನಿದೆ ಪ್ರಾಂಪ್ಟ್ ಪ್ಲೇಸಲ್ಲಿ ಎಂಟಿ ಉಂಟು. ಸೊ ಏನಾಗಬೇಕು ಇಲ್ಲಿ, ಯು ಶುಡ್ ಗೆಟ್ ವಿಚ್ ಒನ್, ಪ್ರಾಂಪ್ಟ್ ಕೆನಾಟ್ ಬಿ ಎಂಟಿ. ನೋಡಿ ವ್ಯಾಲಿಡೇಷನ್ ಎರರ್ ಅಲ್ಲಿ ಇದು ವ್ಯಾಲ್ಯೂ ಎರರ್ ಅಲ್ಲ, ಇದು ವ್ಯಾಲ್ಯೂ ಎರರ್ ಅಂತಿದ್ರೆ ಹೀಗೆ ರನ್ ಮಾಡಿ. ಇಲ್ಲಿ ವ್ಯಾಲ್ಯೂ ಎರರ್ ಬಂತ, ರೇಸ್ ವ್ಯಾಲ್ಯೂ ಎರರಾ. ಸೊ ಈ ವ್ಯಾಲ್ಯೂ ಎರರ್ ಬಂದರೆ ಇದು ಎಕ್ಸೆಪ್ಟ್ ವ್ಯಾಲ್ಯೂ ಎರರ್ ಆಸ್ ಇ, ಆ ರೀತಿ ಇದ್ದರೆ ನೀವು ವ್ಯಾಲಿಡೇಷನ್ ಎರರ್ ಯಾವುದು, ಪ್ರಾಂಪ್ಟ್ ಕೆನಾಟ್ ಬಿ ಎಂಟಿ, ಇದು ಈ ಎರರನ್ನು ರೇಸ್ ಮಾಡುತ್ತೆ. ಓಕೆ, ಇದೊಂದು API ಕಾಲ್ ಕರೆಕ್ಟ್ ಇಲ್ಲದಿದ್ದರೆ ಸೇಮ್ ಇಲ್ಲಿ ವ್ಯಾಲ್ಯೂ ಎರರ್ ಅಂತ ಉಂಟು, ಅದು API ಕಾಲ್ ಮುಂದೆ ವೇಳೆ ಕರೆಕ್ಟ್ ಇಲ್ಲದಿದ್ದರೆ ಎಕ್ಸೆಪ್ಷನ್ ಬೇರೆ ಯಾವ ಟೈಪ್ ಅದು ಎರರ್ಸ್ ಹ್ಯಾಂಡಲ್ ಮಾಡುತ್ತೆ ಅಂತ ಹೇಳಿದಲ್ಲ ನಾನು ಎಕ್ಸೆಪ್ಷನಲ್ಲಿ, ಅವಾಗ ಇದು ಇಟ್ ವಿಲ್ ರಿಟರ್ನ್ API ಎರರ್. ಇದು ಯಾವ ಎರರ್ ಬಂತು ಅದನ್ನು ರಿಟರ್ನ್ ಮಾಡುತ್ತೆ. ನೋಡಿ ಟ್ರೈ ಎಕ್ಸೆಪ್ಟ್ ಆ್ಯಂಡ್ ಫೈನಲಿ ಇದನ್ನು ಯೂಸ್ ಮಾಡ್ತೇವೆ. ಫೈನಲ್ ಅಂತ ಹೇಳಿದರೆ ಇದು ಫೈನಲ್ ಇದಲ್ವಾ, ಇಟ್ ವಿಲ್ ರನ್ ನೋ ಮ್ಯಾಟರ್ ವಾಟ್, ಅಂದರೆ ಕೋಡ್ ಸಕ್ಸೀಡ್ ಆಗಲಿ ಕೋಡ್ ಫೇಲ್ ಆಗಲಿ ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ ರನ್ ಆಗ್ತದೆ. ಅದಾದ ನಂತರ ನೆಕ್ಸ್ಟ್ ಕಮ್ಸ್, ಈಗ ನಾನಿಲ್ಲಿ ಎಂಟಿ ಎರರ್ ಕೊಟ್ಟೆ, ಏನು ಕೊಡಲಿಲ್ಲ. ಸೊ ನಾನೀಗ ಪ್ರಾಂಪ್ಟಲ್ಲಿ ಏನು ಇನ್ಪುಟ್ ಕೊಡಲಿಲ್ಲ ಅಲ್ವಾ. ಇದಾದ ನಂತರ ಹಿಯರ್ ಲೆಟ್ ಮಿ ಗಿವ್ ಒನ್ ಇನ್ಪುಟ್. ಪ್ರಾಂಪ್ಟಲ್ಲಿ ವಾಟ್ ಈಸ್ AI ಅಂತ ಕೊಟ್ಟಿದ್ದಾನೆ ನೋಡಿ, ವಾಟ್ ಈಸ್ AI. ಈಗೇನಾಗಬೇಕು ಈ ರೀತಿ ಇರುವಾಗ ಏನಾಗಬೇಕು, ಇಫ್ ಪ್ರಾಂಪ್ಟ್ ಎಂಟಿದ್ರೆ ಮಾತ್ರ ಇದನ್ನು ರೇಸ್ ಮಾಡು. ಒಂದು ವೇಳೆ ಎಂಟಿ ಇಲ್ಲದಿದ್ದರೆ ರಿಟರ್ನ್ AI ರೆಸ್ಪಾನ್ಸ್ ಟು
ಈ ಪರ್ಟಿಕ್ಯುಲರ್ ಪ್ರಾಂಪ್ಟನ್ನು ರಿಟರ್ನ್ ಮಾಡು ಅಂತ. ಓಕೆ, ಲೆಟ್ ಮಿ ರನ್ ದಿಸ್. ಇದೆಲ್ಲ ಬಿಡಿ, ಇಷ್ಟನ್ನು ಮಾತು ನೆನ್ಪಿಟ್ಕೊಳ್ಳಿ. ನೋಡಿ, ಇದು ಹೀಗೆ ಬಂತು. ನನಗೇನು ಹೇಳಿದ್ದು, ಇಟ್ ವಿಲ್ ರಿಟರ್ನ್ ಎ ರೆಸ್ಪಾನ್ಸ್ ಟು ಪ್ರಾಂಪ್ಟ್ ವಾಟ್ ಈಸ್ ಎ. ಮತ್ತು ಇಲ್ಲಿ ನೋಡಿ, API ಕಾಲ್ ಅಟೆಂಪ್ಟ್ ಕಂಪ್ಲೀಟೆಡ್ ಅನ್ನೋದು ಯಾಕೆ ಫಸ್ಟ್ ಟೈಮ್, ಅದು ಪ್ರೀವಿಯಸ್ ಆಗಿ ಬಂತು, ಅದಕ್ಕಿಂತ ಮುಂಚೆ ಯಾಕೆ ರನ್ ಆಯಿತು? ಯಾಕಂತ ಹೇಳಿದರೆ, ನಾವು ಈ ಪರ್ಟಿಕ್ಯುಲರ್ ಫಂಕ್ಷನ್ ನೋಡಿ, ಇಲ್ಲಿ ನಾವು ಪ್ರಿಂಟ್ ಮಾಡ್ತೇವೆ ಅಲ್ವಾ, ಸೇಫ್ API ಕಾಲ್ ಅಂತ ಫಂಕ್ಷನ್ ಕಾಲ್ ಆಗುತ್ತೆ. ಫಂಕ್ಷನ್ ಕಾಲ್ ಆಗುವಾಗ ಫಸ್ಟಿಗೆ ಈ ಫಂಕ್ಷನ್ ರನ್ ಆಗುತ್ತೆ, ಚೆಕ್ ಮಾಡುತ್ತೆ. ಸೊ ಇದರ ಆನ್ಸರ್ ಏನಾದರೂ ಬಂದರೆ ಅದು ನೆಕ್ಸ್ಟಿಗೆ ಪ್ರಿಂಟ್ ಆಗೋದು. ನೋಡಿ, ಇಲ್ಲಿ ನಾನೆಲ್ಲಾದರೂ, ಇಲ್ಲಿ ನೀವು ಹಾಗೆ ಹೇಳ್ಬೋದಲ್ವ, ಇಲ್ಲಿ ಎ ರೆಸ್ಪಾನ್ಸ್ ಟು ಅಂತ ಆಲ್ರೆಡಿ ಇಲ್ಲಿ ಪ್ರಾಂಪ್ಟ್ ಕೊಟ್ಟಿದ್ದಲ್ಲ, ಇದು ಯಾಕೆ ಪ್ರಿಂಟ್ ಆಗಲಿಲ್ಲ ಅಂತ. ರಿಟರ್ನ್ ಏನು ಮಾಡುತ್ತೆ ಅಂತ ಹೇಳಿದರೆ, ರಿಟರ್ನ್ ವಿಲ್ ಸ್ಟೋರ್ ದಿಸ್ ರೆಸ್ಪಾನ್ಸ್ ಆ್ಯಂಡ್ ಇಟ್ ವಿಲ್ ಪ್ರಿಂಟ್ ಇಟ್ ಹಿಯರ್. ಇಲ್ಲಿ ಪ್ರಿಂಟ್ ಆಗೋದು. ಓಕೆ, ಈ ಫಂಕ್ಷನ್ ಅದು ರೆಸ್ಪಾನ್ಸನ್ನು ಸ್ಟೋರ್ ಮಾಡುತ್ತೆ. ಫಂಕ್ಷನ್ ಕಾಲ್ ಮಾಡಿ ಪ್ರಿಂಟ್ ಆಗುವಾಗ ಅವಾಗ ಈ ರೆಸ್ಪಾನ್ಸನ್ನು ಪ್ರಿಂಟ್ ಮಾಡುತ್ತೆ. ಅದೇ ಇದೆಲ್ಲಿದೆ API ಕಾಲ್ ಅಟೆಂಪ್ಟೆಡ್ ಅನ್ನೋದು, ಇದು ಈ ಫಂಕ್ಷನಲ್ಲೇ ಉಂಟು ನೋಡಿ. ಪ್ರಿಂಟ್, ಫೈನಲಿ ಪ್ರಿಂಟ್ API ಕಾಲ್ ಅಟೆಂಪ್ಟೆಡ್ ಅನ್ನೋದು ಈ ಫಂಕ್ಷನಲ್ಲೇ ಉಂಟು. ಸೊ ದಿಸ್ ಸೆಂಟೆನ್ಸ್ ವಿಲ್ ಬಿ ಪ್ರಿಂಟೆಡ್ ಫಸ್ಟ್ ಆ್ಯಂಡ್ ನೆಕ್ಸ್ಟ್ ವಾಟ್ ಈಸ್ AI ಅಂದರೆ ಎ ರೆಸ್ಪಾನ್ಸ್ ಟು ವಾಟ್ ಈಸ್ AI ವಿಲ್ ಬಿ ಪ್ರಿಂಟೆಡ್ ನೆಕ್ಸ್ಟ್. ಓಕೆ, ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದರೆ, ಫಸ್ಟಿಗೆ ನಾವು ಪ್ರಿಂಟ್ ಅಂತ ಕೊಟ್ಟಿದ್ವಿ, ಸೇಫ್ API ಕಾಲ್ ಅನ್ನೋ ಫಂಕ್ಷನ್ ಕಾಲ್ ಆಗುತ್ತೆ. ಈ ಫಂಕ್ಷನ್ ಒಳಗೆ ಪ್ರಾಂಪ್ಟ್ ಪ್ಲೇಸಲ್ಲಿ ನಾವು ವಾಟ್ ಈಸ್ ಎ ಅಂತ ಕೊಟ್ಟಿದ್ದೇವೆ. ಓಕೆ, ಸೊ ಈ ಫಂಕ್ಷನ್ ಸರ್ಚ್ ಮಾಡ್ಕೊಂಡು ಹೋಗುತ್ತೆ. ಸೇಫ್ API ಕಾಲ್ ಉಂಟಾ? ಓಕೆ, ಈ ಫಂಕ್ಷನ್ ಉಂಟು. ಈ ಫಂಕ್ಷನ್ ಇರುವಾಗ ಪ್ರಾಂಪ್ಟಲ್ಲಿ ಏನಾದರೂ ಕೊಟ್ಟಿದ್ದಾರಾ? ಹಾಂ, ಹೌದು ಕೊಟ್ಟಿದ್ದಾರೆ. ಏನು? ವಾಟ್ ಈಸ್ AI. ಓಕೆ, ವಾಟ್ ಈಸ್ AI ಕೊಟ್ರಾ ಅಂತ ಚೆಕ್ ಮಾಡುತ್ತೆ, ಟ್ರೈ ಮಾಡುತ್ತೆ. ಟ್ರೈ ಮಾಡಿ ಇಫ್ ಪ್ರಾಂಪ್ಟ್ ಈಸ್ ವೆದರ್ ದ ಪ್ರಾಂಪ್ಟ್ ಈಸ್ ಎಂಟಿ. ಪ್ರಾಂಪ್ಟ್ ಎಂಟಿ ಇದೆಯಲ್ಲಿ ಇಲ್ಲಲ್ಲ. ಸೊ ಇದೇನಾಗುತ್ತೆ, ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಇಟ್ ವಿಲ್ ರಿಟರ್ನ್ ಎ ರೆಸ್ಪಾನ್ಸ್ ಟು ಪ್ರಾಂಪ್ಟ್. ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೆ. ಎ ರೆಸ್ಪಾನ್ಸ್ ಟು ಪ್ರಾಂಪ್ಟ್ ಏನು? ವಾಟ್ ಈಸ್ AI, ಇದನ್ನು ಸ್ಟೋರ್ ಮಾಡುತ್ತೆ. ಓಕೆ, ಟ್ರೈ ಆದರೆ ಇದೆರಡು ಎಕ್ಸೆಪ್ಟ್ ಇದಲ್ವಾ, ಅದು ಹೋಗುತ್ತೆ. ಅದನ್ನು ಸ್ಕಿಪ್ ಮಾಡುತ್ತೆ ಡೈರೆಕ್ಟ್ಲಿ. ಒಂದು ವೇಳೆ ವ್ಯಾಲ್ಯೂ ಎರರ್ ಇದ್ದರೆ, ಅಲ್ಲಿ ಏನಾದರೂ ಎಕ್ಸೆಪ್ಷನ್ ಇದ್ದರೆ ಮಾತ್ರ ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ ಮಾತ್ರ ರನ್ ಆಗೋದು. ಓಕೆ, ಸೊ ಟ್ರೈ ಆಯಿತು, ಇದೆರಡು ಸ್ಕಿಪ್ ಆಯಿತು. ಅಂದರೆ ಫೈನಲಿ ಏನು ಹೇಳಿದ್ದು, ಫಂಕ್ಷನ್ ರನ್ ಆಗಲಿ, ರನ್ ಆಗದೇ ಇರಲಿ, ಫೇಲ್ ಆಗಲಿ, ಪಾಸ್ ಆಗಲಿ, ಈ ಪ್ರಿಂಟ್ ಸೆಂಟೆನ್ಸ್ ಉಂಟಲ್ಲ, ಸ್ಟೇಟ್ಮೆಂಟ್, ಇದು ರನ್ ಆಗೇ ಇರ್ತದೆ. ನೋಡಿ, ಇಟ್ ವಿಲ್ ಆಲ್ವೇಸ್ ರನ್ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ದ ಫಂಕ್ಷನ್ ಫೇಲ್ಸ್ ಆರ್ succeed. This finally will run no matter what, whether the code succeeded or failed. Okay, so ಇಲ್ಲಿ ಪ್ರಿಂಟ್ ಅಂತ ಉಂಟಲ್ಲ, ಸೊ ಇದು ಫಸ್ಟಿಗೆ ಪ್ರಿಂಟ್ ಆಗಬೇಕು. ನೋಡಿ, API ಕಾಲ್ ಅಟೆಂಪ್ಟ್ ಸಕ್ಸೀಡೆಡ್, ಇದು ಡೈರೆಕ್ಟ್ಲಿ ಪ್ರಿಂಟ್ ಆಯಿತು. ಸೊ ಇಲ್ಲಿ ಬಂತಾ? ಓಕೆ, ಈಗ ನಾವು ಪ್ರಿಂಟ್ ಮಾಡುವ ಅಂತ ಹೇಳುತ್ತೆ. ಅದು ಪ್ರಿಂಟ್ ಮಾಡುವಾಗ ಏನಾಯಿತು, ಏನಾದರೂ ವ್ಯಾಲ್ಯೂ ನೀನು ಸ್ಟೋರ್ ಮಾಡಿದ್ಯಾ ಈ ಫಂಕ್ಷನಲ್ಲಿ? ಅದಕ್ಕೆ ಅದು ಹೇಳುತ್ತೆ, ಹೌದು ನಾನು ಸ್ಟೋರ್ ಮಾಡಿದ್ದೀನಿ, AI ರೆಸ್ಪಾನ್ಸ್ ಟು ಈ ಪ್ರಾಂಪ್ಟ್, ಅದು ವಾಟ್ ಈಸ್ AI ಅನ್ನೋ ವ್ಯಾಲ್ಯೂನ ಅಂತ. ಓಕೆ, ಹಾಗಾದ್ರೆ ಇದನ್ನು ಪ್ರಿಂಟ್ ಮಾಡುವ ಅಂತ ಹೇಳಿ ನೆಕ್ಸ್ಟಿಗೆ ಇಲ್ಲಿ ಪ್ರಿಂಟ್ ಮಾಡುತ್ತೆ. ಓಕೆ, ದಟ್ಸ್ ವೈ ಯು ವಿಲ್ ಗೆಟ್ API ಕಾಲ್ ಅಟೆಂಪ್ಟೆಡ್ ಫಸ್ಟ್ ಆ್ಯಂಡ್ ದೆನ್ AI ರೆಸ್ಪಾನ್ಸ್ ಟು ವಾಟ್ ಈಸ್ AI ನೆಕ್ಸ್ಟ್. ಓಕೆ, ಇದು ಎರರ್ ಹ್ಯಾಂಡಿಂಗ್. ಸೊ ಎರರ್ ಹ್ಯಾಂಡಿಂಗಲ್ಲಿ ಮೇಲಿ ನಾವು ಟ್ರೈ ಎಕ್ಸೆಪ್ಟನ್ನು ಯೂಸ್ ಮಾಡ್ತೇವೆ. ಸೊ ಓಪನ್ AI ಕಾಲ್ ಮಾಡುವಾಗ ವಿ ವಿಲ್ wrap that code in this try except exception. Okay, this will prevent the chatbot from crashing on network errors or API response fail aguvaga. Okay, next comes AI format, AI data format. ಸೊ ನಾವು ಇದನ್ನು ಆಲ್ರೆಡಿ ಪೈಥಾನ್ ಬೇಸಿಕ್ಸಲ್ಲಿ ಕವರ್ ಮಾಡಿದ್ದೇವೆ. ಅಂದರೆ ಹೇಗೆ ಎಕ್ಸಾಕ್ಟ್ಲಿ AI API ಕಾಲ್ ಆಗುತ್ತೆ, ಹೌ. ಸೊ ಈ ರೀತಿ ಫಾರ್ಮ್ಯಾಟಿಂಗ್ ಇದೆಯಲ್ಲ, ಡಿಕ್ಷನರೀಸ್ ಎಲ್ಲ, ನೆಸ್ಟೆಡ್ ಡಿಕ್ಷನರಿಲಿ ಇದನ್ನು ಆಲ್ರೆಡಿ ನನಗೆ ಈ ಪೈಥಾನಲ್ಲಿ ನೋಡಿ ಡಿಕ್ಷನರಿ ಅಂತ ಇದೆಯಲ್ಲ, ಈ ಸೆಕ್ಷನಲ್ಲಿ ಕವರ್ ಮಾಡಿದ್ದೇನೆ. ಬಟ್ ನೌ ಐ ವಾಂಟ್ ಟು ಶೋ ಯು ಎಕ್ಸಾಕ್ಟ್ಲಿ ಹೌ AI API ಈಸ್ ಎಕ್ಸ್ಪೆಕ್ಟ್ ಡೇಟಾ ಟು ಬಿ ಸ್ಟ್ರಕ್ಚರ್ಡ್. ಓಕೆ, ಹೇಗೆ ಡೇಟಾ ಸ್ಟ್ರಕ್ಚರ್ಡ್ ಆಗಿರಬೇಕು ಅಂತ. ಆ್ಯಂಡ್ ದಿಸ್ ಈಸ್ ದ ಬ್ರಿಡ್ಜ್ ಬಿಟ್ವೀನ್ ಎವ್ರಿಥಿಂಗ್ ಯು ಹ್ಯಾವ್ ಜಸ್ಟ್ ಲರ್ನ್ಡ್. ಓಕೆ, ಆ್ಯಂಡ್ ರಿಯಲ್ API ಕಾಲ್ ಆಗುವಾಗ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಓಪನ್ AI ಇರಲಿ, ಜೆಮಿನಿ ಇರಲಿ, ಕ್ಲೌಡ್ ಇರಲಿ, ಎಲ್ಲದರಲ್ಲೂ ಸೇಮ್ ಕಾನ್ಸೆಪ್ಟೇ ಯೂಸ್ ಮಾಡೋದು. ಕಾನ್ವರ್ಸೇಷನ್ ಅಂತಿದೆ ಅಲ್ವಾ, ಇಲ್ಲಿ ಕಾನ್ವರ್ಸೇಷನ್ ಇಟ್ ಈಸ್ ಅ ಲಿಸ್ಟ್ ಆಫ್ ಮೆಸೇಜಸ್. ನೋಡಿ, ಡಿಫ್ರೆಂಟ್ ಮೆಸೇಜಸ್ ಉಂಟು. ಸೊ ಫಸ್ಟಿಗೆ ನನಗೆ ಇದನ್ನು ಎಕ್ಸ್ಪ್ಲೈನ್ ಮಾಡುವ. ಇದೊಂದು ಸಿಂಗಲ್ ಮೆಸೇಜ್ ಇರುತ್ತೆ. ಸಿಂಗಲ್ ಮೆಸೇಜ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಡಿಕ್ಷನರಿ, JSON ಫಾರ್ಮ್. ಈಗ ಡಿಕ್ಷನರಿ ಅಂತ ಹೇಳ್ಬೋದು, JSON ಎಲ್ಲ ಬೇಡ, ಡಿಕ್ಷನರಿ ಫಾರ್ಮಲ್ಲಿ ಇರುತ್ತೆ. ಅಂದರೆ ಕೀ ವ್ಯಾಲ್ಯೂ ಫಾರ್ಮಲ್ಲಿ ಉಂಟು. ಸಿಂಗಲ್ ಡಿಕ್ಷನರಿ ಈಕ್ವಲ್ಸ್ ಟು ಡಿಕ್ಷನರಿ ಅಂತ ಹೇಗೆ ಗೊತ್ತಾಗೋದು ನಮಗೆ? ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಕೀ ವ್ಯಾಲ್ಯೂ ಪೇರ್. ಆ್ಯಂಡ್
ಫ್ಲವರ್ ಬ್ರಾಕೆಟ್ ಇರುತ್ತೆ. ಓಕೆ, ಸೊ ಫಸ್ಟಿಗೆ ಇದನ್ನು ನಾವು ಪ್ರಿಂಟ್ ಮಾಡಬೇಕು. ಕಮೆಂಟ್ ಮಾಡ, ಕನ್ಫ್ಯೂಷನ್ ಬೇಡ. ಓಕೆ, ಕಮೆಂಟ್ ಮಾಡಿ. ಈಗೇನು ಪ್ರಿಂಟ್ ಆಗಬೇಕು? ಸಿಂಗಲ್ ಮೆಸೇಜ್ ಅಂದರೆ ಡಿಕ್ಷನರಿ ಫಾರ್ಮಲ್ಲಿ ಪ್ರಿಂಟ್ ಆಗಬೇಕಲ್ಲ. ಏನಾಗುತ್ತೆ ಇಲ್ಲಿ ನೋಡಿ, ರೋಲ್, ಯೂಸರ್, ಕಾಂಟೆಂಟ್, ವಾಟ್ ಈಸ್ ಜನರೇಟಿವ್ AI. ಇದೊಂದು ಸಿಂಗಲ್ ಮೆಸೇಜ್ ಪ್ರಿಂಟ್ ಆಯಿತು. ಇದೊಂದು ಸಿಂಗಲ್ ಮೆಸೇಜ್ ಫಾರ್ಮಲ್ಲಿ ಇರುತ್ತೆ. ಅದೇ ನಿಮಗೆ ಫುಲ್ ಕಾನ್ವರ್ಸೇಷನ್ ಇದೆ ಅಲ್ವಾ? ಕಾನ್ವರ್ಸೇಷನ್ ಇಸ್ ಅ ಲಿಸ್ಟ್ ಆಫ್ ಮೆಸೇಜಸ್. ಇಟ್ ಈಸ್ ಅ ಲಿಸ್ಟ್ ಆಫ್ ಮೆಸೇಜಸ್. ತುಂಬ ಮೆಸೇಜ್ ಇರುತ್ತೆ ಆ್ಯಂಡ್ ಈಚ್ ಮೆಸೇಜ್ ಈಸ್ ಅ ಡಿಕ್ಷನರಿ. ಈಚ್ ಮೆಸೇಜ್ ಈಸ್ ಅ ಡಿಕ್ಷನರಿ. ಇದನ್ನು ಕಮೆಂಟ್ ಮಾಡುವ, ಇದನ್ನು ಕಮೆಂಟ್ ಮಾಡುವ, ಕನ್ಫ್ಯೂಷನ್ ಬೇಡ. ನನಗೇನು ಹೇಳಿದ್ದು? ಕಾನ್ವರ್ಸೇಷನ್ ಈಸ್ ಅ ಲಿಸ್ಟ್ ಆಫ್ ಮೆಸೇಜಸ್ ಆ್ಯಂಡ್ ಈಚ್ ಮೆಸೇಜ್ ಈಸ್ ಅ ಡಿಕ್ಷನರಿ ವಿತ್ ರೋಲ್ ಆ್ಯಂಡ್ ಅ ಕಾಂಟೆಂಟ್. ರೋಲ್ ಆ್ಯಂಡ್ ಕಾಂಟೆಂಟ್ ಹೀಗಿರುತ್ತೆ. ಓಕೆ, ಸೊ ಈಗ ಇದರಲ್ಲಿ ಲಿಸ್ಟ್ ಆಫ್ ಡಿಕ್ಷನರೀಸ್ ಉಂಟು ಅಲ್ವಾ? ಇದೇನು ಮಾಡುತ್ತೆ ಅಂತ ಹೇಳಿದರೆ, ಫಸ್ಟಿಗೆ ರೋಲ್, ಸಿಸ್ಟಮ್, ಕಾಂಟೆಂಟ್, ಯುವರ್ ಹೆಲ್ಪ್ಫುಲ್ AI ಅಸಿಸ್ಟೆಂಟ್. ಅಂದರೆ ಏನು? ಫಸ್ಟಿಗೆ ನಾವು ಇದರಲ್ಲಿ ರೋಲ್ ಸಿಸ್ಟಮ್ ಅಂತಿದೆ ಅಲ್ವಾ? ದಿಸ್ ಈಸ್ ದ ಇನ್ಸ್ಟ್ರಕ್ಷನ್ ವಿ ಆರ್ ಗಿವಿಂಗ್ ಟು ದಿ AI ಹೇಳ್ತೇವೆ ಇನ್ನೊಂದು ಸಿಸ್ಟಮ್. ಆನಂತರ ಅದರ ಪರ್ಸ್ನಾಲಿಟಿ ನಾವು ಇಲ್ಲಿ ಡಿಫೈನ್ ಮಾಡೋದು. ಅಂದರೆ ಪರ್ಸ್ನಾಲಿಟಿ ಅಂತ ಹೇಳಿದ್ರೆ ಅಂದರೆ ಜಸ್ಟ್ ಪರ್ಸ್ನಾಲಿಟಿ ಅಲ್ಲ, ಅದರ ರೂಲ್ಸ್ ಇರಲಿ, ಬಿಹೇವಿಯರ್ ಇರಲಿ, ಅದು ಎಷ್ಟು ಟೈಮ್ ರನ್ ಮಾಡಬೇಕು ಅಂತ. ಓಕೆ, ಹೌ ಮೆನಿ ಟೈಮ್ಸ್ ಇಟ್ ಶುಡ್ ರನ್ ಬಿಫೋರ್ ಎನ್ ಯೂಸರ್ ಇಂಟ್ರಾಕ್ಷನ್ ಅದು ಹೇಳ್ತೇವೆ. ಓಕೆ, ಇದೊಂಥರ ನೀವು AI ಜಾಬ್ ಡಿಸ್ಕ್ರಿಪ್ಷನ್ ಇದೆ ಅಲ್ವಾ? ಅದು ಜಾಬ್ ಡಿಸ್ಕ್ರಿಪ್ಷನ್ ಅಂತ ಒಂದು ಥಿಂಕ್ ಮಾಡ್ಕೊಳ್ಬೋದು. ಅದಕ್ಕೊಂದು ಹೇಳೋದು, ಇನ್ನೊಂದು ಹೆಲ್ಪ್ಫುಲ್ AI ಅಸಿಸ್ಟೆಂಟ್ ನೇಮ್ಡ್ ಸಾರಾ ಅಂತ. ಇದು ಸಿಸ್ಟಮಿಗೆ ಕೊಡು ನೋಡಿ, ರೋಲ್, ಸಿಸ್ಟಮಿಗೆ ಹೇಳೋದು. ಇದಾದ ನಂತರ ನೆಕ್ಸ್ಟ್ ಕಮ್ಸ್ ರೋಲ್, ಯೂಸರ್ ಅಂತ ಹೇಳಿದರೆ ನೇಮೇ ಹೇಳ್ತಾ ಉಂಟು, ಇದು ಯೂಸರ್. ದಿಸ್ ಈಸ್ ವಾಟ್ ದಿ ಹ್ಯೂಮನ್ ಟೈಪ್ಡ್. ಸೊ ಎವ್ರಿ ಯೂಸರ್ ಮೆಸೇಜ್ ಈಸ್ ಅಪೆಂಡೆಡ್ ಹಿಯರ್. ಇಲ್ಲಿ ಅಪೆಂಡ್ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕಮ್ಸ್ ರೋಲ್ ಅಸಿಸ್ಟೆಂಟ್ ಅಂತ ಹೇಳಿದರೆ ದಿಸ್ ಈಸ್ ವಾಟ್ AI ರಿಪ್ಲೈಡ್. ನೋಡಿ, ಕರೆಕ್ಟ್ ನೋಡಿ, ಸೆಂಟೆನ್ಸ್ ಓದಿ, ಯು ಆರ್ ಅ ಹೆಲ್ಪ್ಫುಲ್ AI ಅಸಿಸ್ಟೆಂಟ್ ನೇಮ್ಡ್ ಸಾರ್ ಅಂತ ನಾವು ಹೇಳ್ತೀವಿ ಸಿಸ್ಟಮಿಗೆ. ಅವಾಗ ಯೂಸರ್ ಒಂದು ಕ್ವಶನ್ ಕೇಳ್ತೀನಿ, ವಾಟ್ ಈಸ್ ಮೆಷಿನ್ ಲರ್ನಿಂಗ್ ಅಂತ. ಅವಾಗ ಅಸಿಸ್ಟೆಂಟ್ ಅಂದರೆ ಆ ಸಿಸ್ಟಮ್ ಏನು ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಮೆಷಿನ್ ಲರ್ನಿಂಗ್ ಈಸ್ ವೆನ್ ಕಂಪ್ಯೂಟರ್ಸ್ ಲರ್ನ್ ಫ್ರಮ್ ಡೇಟಾ. ಅದು ಆನ್ಸರ್ ಮಾಡೋದು ಹೀಗೆ ಅಂತ. ಓಕೆ, ಇದಾಯ್ತಾ? ಇದಾದ ನಂತರ ನೆಕ್ಸ್ಟ್ಗೆ ಯೂಸರ್ ಇನ್ನೊಂದು ಕ್ವಶನ್ ಕೇಳ್ತಾನೆ. ಸೊ ಕ್ಯಾನ್ ಯು ಗಿವ್ ಮಿ ಅನ್ ಎಕ್ಸಾಂಪಲ್ ಅಂತ. ಇಲ್ಲಿ ನನಗೆ ನೋಡಿ, ರೋಲ್ ಯೂಸರ್ ಅಂತ 2 ಟೈಮ್ಸ್ ರಿಪೀಟ್ ಯಾಕಾಗಿದೆ ಅಂತ ಹೇಳಿದರೆ, ನೀವೀಗ ಒಂದು ಕ್ವಶನ್ ಕೇಳಿದರೆ ChatGPT ಒಂದು ಚಾಟನ್ನು ಓಪನ್ ಮಾಡಿದರೆ ಒಂದು ಕ್ವಶನ್ ಕೇಳಿದರೆ, ನನಗೊಂದು ಮೆಷಿನ್ ಲರ್ನಿಂಗ್ ಆಲ್ಸ್ ಒಂದು ರ್ಯಾಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಅಂತ. ಓಕೆ, ರ್ಯಾಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿದರೆ ಅದೊಂದು ಎಕ್ಸ್ಪ್ಲನೇಷನ್ ಕೊಡ್ತು. ಅಂತ ನೆಕ್ಸ್ಟ್ ಕ್ವಶನ್ ಕೇಳ್ತೀರಾ, ನನಗೆ ಆಲ್ರೆಡಿ ರ್ಯಾಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳಿದ್ದೆ ಅಲ್ವಾ? ಆ ರೀತಿ ಕೊಡಬೇಕಂತಿಲ್ಲ, ಆ ಟೈಪ್ ಸೆಂಟೆನ್ಸ್ ಕೊಡಬೇಕಂತನಿಲ್ಲ. ಅದರೊಟ್ಟಿಗೆ ಜಸ್ಟ್ ಕೇಳಿದರೆ ಸಾಕು, ವಾಟ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರ್ಯಾಕ್, ಸಿನ್ಸ್ ಯು ಆಲ್ರೆಡಿ ಎಕ್ಸ್ಪ್ಲೇನ್ ಮೀ ಹೌ ರ್ಯಾಕ್ ವರ್ಕ್ಸ್ ಆರ್ ವಾಟ್ ಈಸ್ ರ್ಯಾಕ್, ಕ್ಯಾನ್ ಯು ಪ್ಲೀಸ್ ಟೆಲ್ ಮೀ ವಾಟ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರ್ಯಾಕ್ ಅಂತ. ಓಕೆ, ಆ ರೀತಿ ಹೇಳಿದರೆ ಅದು ಪ್ರೀವಿಯಸ್ ಕ್ವಶನನ್ನು ಇಟ್ಕೊಂಡು, ಅಂದರೆ ಎಂತೆಲ್ಲ ಇತ್ತು ಪ್ರೀವಿಯಸ್ ಚಾಟ್ ಹಿಸ್ಟ್ರಿ ಇದೆಲ್ಲ ಅದನ್ನು ಇಟ್ಕೊಂಡು ನೆಕ್ಸ್ಟ್ ಕ್ವಶನನ್ನು ಅದಕ್ಕೆ ಪುನಃ ಸಿಸ್ಟಮಿಗೆ ಸೆಂಡ್ ಮಾಡುತ್ತೆ. ಇದನ್ನು ನಮ್ಗೆ ಡೀಟೇಲ್ ಆಗಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಸದ್ಯಕ್ಕೆ ಇಷ್ಟೇ ಆಗೋದು. ಓಕೆ, ಇಲ್ಲಿ ನಿಮಗೆ ಮೆಮೊರಿ ಇದೆಲ್ಲ, ಮೆಮೊರಿ ಸೇವ್ ಮಾಡಲಿಕ್ಕೆ ಹೀಗಾಗ್ತದೆ. ಓಕೆ, ಸೊ ಆ್ಯಕ್ಚುಯಲ್ ಆಗಿ AI-ಗೆ ಮೆಮೊರಿ ಇರೋದಿಲ್ಲ. ಸೊ ಯು ನೀಡ್ ಟು ಸೆಂಡ್ ದಿಸ್ ಎಂಟೈರ್ ಕಾನ್ವರ್ಸೇಷನ್ ಇದೆಯಲ್ವಾ, ಯು ನೀಡ್ ಟು ಸೆಂಡ್ ದಿಸ್ ಎಂಟೈರ್ ಕಾನ್ವರ್ಸೇಷನ್ ಲಿಸ್ಟ್ ಆನ್ ಎವ್ರಿ API ಕಾಲ್. ಅದಕ್ಕೆ ಅದು ನಿಮ್ಗೆ ಹೇಳ್ತಾರೆ ನೋಡಿ, ಕ್ಲೌಡ್ ಅದು ಲಿಮಿಟ್ ಹಿಟ್ ಆಗೋ ಮುಂಚೆ ಏನೆಲ್ಲ ಪ್ರಿಕಾಷನ್ಸ್ ತೊಗೊಳ್ಬೇಕು ಅಂತ ಏನು ಮಾಡ್ತಾರೆ. ಸೊ ಪ್ರೀವಿಯಸ್ ಹಿಸ್ಟ್ರಿ ಇರ್ತದಲ್ಲ, ಚಾಟ್ ಹಿಸ್ಟ್ರಿಯನ್ನು ಸಮರೈಸ್ ಮಾಡಿ ಇಟ್ಕೊ. ಅದಕ್ಕೆ ಸಮರೈಸ್ ಮಾಡ್ಲಿಕ್ಕೆ ಹೇಳಿ. ಸಮರೈಸ್ ಮಾಡಿದ ನಂತರ ನ್ಯೂ ಚಾಟನ್ನು ಓಪನ್ ಮಾಡಿ, ಈ ರೀತಿ ಸಮರಿ ಉಂಟು, ಅದಕ್ಕೆ ನನಗೆ ಒಂದು ಆನ್ಸರ್ ಕೊಡು ಅಂತ. ಅವಾಗ ಏನಾಗುತ್ತೆ, ಪ್ರೀವಿಯಸ್ ನೀವು ಪುನಃ ಕ್ವಶನ್ ಕೇಳುವಾಗ ಅಷ್ಟೆಲ್ಲ ಚಾಟ್ ಹಿಸ್ಟ್ರಿ ಇದೆಲ್ಲ ಅದು ಪುನಃ API ಕಾಲ್ ಆಗುವಾಗ ಅಷ್ಟೆಲ್ಲ ಇನ್ಫಾರ್ಮೇಷನ್ ಪುನಃ ಹೋಗ್ತದೆ API-ಗೆ. ಅವಾಗ ಏನಾಗುತ್ತೆ, ಟೋಕನ್ಸ್ ತುಂಬ ಫಾಸ್ಟಾಗಿ ಎಕ್ಸಿಡ್, ಅದರ ಲಿಮಿಟ್ ಕ್ರಾಸ್ ಆಗುತ್ತೆ ಅಲ್ವಾ, ಲಿಮಿಟ್ ಹಿಟ್ ಆಗುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಹೀಗೆ ಮಾಡ್ತೇವೆ. ಓಕೆ, ಸೊ ಯು ವಿಲ್ ಸೆಂಡ್ ದಿ ಎಂಟೈರ್ ಕಾನ್ವರ್ಸೇಷನ್ ಹಿಸ್ಟ್ರಿ ಆನ್ ಎವ್ರಿ API ಕಾಲ್. Since chat or AI doesn't have the actual memory, so the model will read the full history. Idella full history ana read ಮಾಡ್ಕೊಂಡು and it will generate the next reply. ಅದೇ
ಸ್ಟಾರ್ಟ್. ಆ್ಯಂಡ್ ದಿಸ್ ಇಸ್ ಹೌ ದ ಮಲ್ಟಿ ಟನ್ ಮೆಮೊರಿ ವರ್ಕ್ಸ್. ಮಲ್ಟಿ ಟನ್ ಮೆಮೊರಿ ಅಂತ ಹೇಳ್ತೇವೆ. ಇದು ಫುಲ್ ಪ್ರೀವಿಯಸ್ ಹಿಸ್ಟ್ರಿಯನ್ನು ತಗೊಳ್ಳೋದು, ನೆಕ್ಸ್ಟ್ API ಕಾಲ್ ಮಾಡುವಾಗ ಇದೆಲ್ಲ ಹಿಸ್ಟ್ರಿಯನ್ನು ಪುನೊಮ್ಮೆ ಪಾಸ್ ಮಾಡೋದು, ಅದಕ್ಕೆ ಮಲ್ಟಿ ಟನ್ ಮೆಮೊರಿ ಅಂತ ಹೇಳ್ತೇವೆ. ಓಕೆ, ಸೊ ಅಷ್ಟೇ ಇಲ್ಲ, ಅದನ್ನ ಜಸ್ಟ್ ಎಕ್ಸ್ಪ್ಲನೇಷನ್ ಕೊಟ್ಟೆ ನನಗೆ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಇದರಲ್ಲಿ ಏನಾಯಿತು, ಕಾನ್ವರ್ಸೇಷನ್, ಫುಲ್ ಕಾನ್ವರ್ಸೇಷನ್ ಈ ಟೈಪ್ ಇರುತ್ತೆ. ಓಕೆ, ಸಿಸ್ಟಮ್ ಉಂಟು ಅಂದರೆ ಇಲ್ಲಿ ನಾವೊಂದು ಜಾಬ್ ಡಿಸ್ಕ್ರಿಪ್ಷನ್ ಹೇಳ್ತೇನೆ, ಈ ರೀತಿ ವರ್ಕ್ ಮಾಡು, ಹೀಗೆ ಇದ್ದಿ ನೀನು, ಇದು ನಿನ್ನ ವರ್ಕ್ ಅಂತ ಅನ್ನೋದು ನಾವು ಕ್ವಶನ್ ಕೇಳ್ತೇವೆ. ಕ್ವಶನ್ ಕೇಳುವಾಗ ಅದು ಆನ್ಸರ್ ಕೊಡುತ್ತೆ. ನೆಕ್ಸ್ಟ್ ಟೈಮ್ ಕ್ವಶನ್ ಕೇಳುವಾಗ ಪ್ರೀವಿಯಸ್ ಒನ್ ಇದೆ ಅಲ್ವಾ, ಅದನ್ನು ನಾವು ಸೆಂಡ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ಡಿಸ್ಪ್ಲೇಯಿಂಗ್ ದಿ ಮೆಸೇಜ್. ಈಗ ಇಷ್ಟೆಲ್ಲ ಮೆಸೇಜ್ ಉಂಟಾ, ಮೆಸೇಜಸಲ್ಲಿ ಇದು ಇಂಡಿವಿಜುವಲ್ ಮೆಸೇಜ್ ಅಲ್ಲ, ಮೆಸೇಜ್ 1, ಮೆಸೇಜ್ 2, ಮೆಸೇಜ್ 3, ಮೆಸೇಜ್ 4 ಅಲ್ಲ ಇದು. ಸೊ ಫಾರ್ ಮೆಸೇಜ್ ಅಂದರೆ ಇಂಡಿವಿಜುವಲ್, ಫಾರ್ ಮೆಸೇಜ್ ಇನ್ this whole messages, in this messages dictionary, role ಏನು, role is equals to message of role. ಮೆಸೇಜ್ ಆಫ್ ರೋಲ್ ಅಂದರೆ ಫಸ್ಟ್ ಒನ್ಗೆ ಏನಾಯಿತು, ಮೆಸೇಜ್ ಆಫ್ ರೋಲ್ ಅಂತ ಹೇಳಿದರೆ ಡಿಕ್ಷನರಿ ಹೀಗೆ ಎಕ್ಸಿಸ್ಟ್ ಮಾಡೋದಲ್ಲ ವ್ಯಾಲ್ಯೂನ. ಸೊ ಮೆಸೇಜ್ ಆಫ್ ರೋಲ್ ಅಂದರೆ ಸಿಸ್ಟಮ್ ಅದನ್ನು ಅಪ್ಪರ್ ಕೇಸಿಗೆ ಕನ್ವರ್ಟ್ ಮಾಡು. ಸೊ ಇಲ್ಲೇನಾಗುತ್ತೆ, ಫಸ್ಟ್ ಒನ್ ಮಾತ್ರ ನೋಡಿ. ಸೊ ರೋಲ್ ಏನಾಗುತ್ತೆ, ಸೊ ಇಲ್ಲಿ ಸಿಸ್ಟಮ್ ಅಂತ ಆಯ್ತು, ಹೌದಾ, ಇಲ್ಲಿ ಸಿಸ್ಟಮ್ ಅಂತ ಆಯ್ತು ಫಸ್ಟ್ ಒನ್. ಅದೇ ಸೆಕೆಂಡ್ ಒನ್ ಯೂಸರ್ ಅಂತ ಆಗ್ತದೆ. ಈಗ ಅದು ಸೆಕೆಂಡ್ ಒನ್ ಬೇಡ, ಈಗ ಫಸ್ಟ್ ಒನ್ ಮಾತ್ರ ಚೆಕ್ ಮಾಡ್ತಿದ್ದಲ್ಲ, ಈ ಮೆಸೇಜನ್ನು ಮಾತ್ರ ನೋಡ್ತಾ ಉಂಟಲ್ವಾ. ಸೊ ದ ರೋಲ್ ವಿಲ್ ಬಿ ಸಿಸ್ಟಮ್ ಇನ್ ಕ್ಯಾಪ್ಸ್. ಓಕೆ, ಕಾಂಟೆಂಟ್ ಏನಾಯಿತು, ಮೆಸೇಜ್ ಆಫ್ ಅಂದರೆ ಈ ಪರ್ಟಿಕ್ಯುಲರ್ ಮೆಸೇಜ್ ಆಫ್ ಕಾಂಟೆಂಟ್ ಏನು, ಇದು ಪ್ರಿಂಟ್ ಆಗಬೇಕು, ಹೌದಾ, ಇದು ಪ್ರಿಂಟ್ ಆಗಬೇಕು ಆ್ಯಂಡ್ ಪ್ರಿಂಟ್ ಇದು ಸ್ಲ್ಯಾಶ್ ಏನಿದೆಲ್ಲ ಇದು ನ್ಯೂ ಲೈನಿಗೆ. ಸೊ ಪ್ರಿಂಟ್ ರೋಲ್ ಅಂತ ಹೇಳಿದ್ರೆ ಏನು ಪ್ರಿಂಟ್ ಆಗಬೇಕು, ಈಗ ಇದು ಪ್ರಿಂಟ್ ಆಗಬೇಕು. ಆ್ಯಂಡ್ ಪ್ರಿಂಟ್ ಕಾಂಟೆಂಟ್, ಯು ಆರ್ ಅ ಹೆಲ್ಪ್ಫುಲ್ ಅಸಿಸ್ಟೆಂಟ್. ಸೇಮ್ ಇಲ್ಲಿ ಸಹ ಹಾಗೆ, ಇದು ಆಯ್ತಾ ಫಸ್ಟ್ ಒನ್ ಆಯ್ತಾ, ಸೆಕೆಂಡ್ ಒನ್ ರೋಲ್ ಏನು, ಯೂಸರ್. ಸೊ ನೆಕ್ಸ್ಟಿಗೆ ಯೂಸರ್ ಕ್ಯಾಪ್ಸಲ್ಲಿ ಪ್ರಿಂಟ್ ಆಗಬೇಕು, ವಾಟ್ ಈಸ್ ಮೆಷಿನ್ ಲರ್ನಿಂಗ್ ಪ್ರಿಂಟ್ ಆಗಬೇಕು. ನೆಕ್ಸ್ಟಿಗೆ ಇದನ್ನು ನಾವು ಪ್ರಿಂಟ್ ಮಾಡೋಣ, ಇದು ಬೇಡ ಈಗ ಸದ್ಯಕ್ಕೆ, ವಿ ರನ್ ದಿಸ್ ಒನ್. ಸೊ ಸಿಸ್ಟಮ್ ಅದರೆಲ್ಲ ರೋಲನ್ನು ಕ್ಯಾಪ್ಸಲ್ಲಿ ಇರಬೇಕು, ಮತ್ತು ಅದರದ್ದು ರೆಸ್ಪೆಕ್ಟಿವ್ ಕಾಂಟೆಂಟ್ ಡಿಸ್ಪ್ಲೇ ಆಗಬೇಕು ನೋಡಿ. ಬಟ್ ಇಲ್ಲಿ ನೀವು ಹೇಳ್ಬೋದಲ್ಲ, ಇದು ಯಾಕೆ ಸ್ಕ್ವೇರ್ ಬ್ರಾಕೆಟ್ ಇದೆ ಅಂತ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ನಾವು ಕೊಟ್ಟಿದ್ದೇವೆ, ಇದು ಫಾರ್ಮ್ಯಾಟ್ ನೋಡಿ, ಸ್ಟ್ರಿಂಗ್ ಇದು ಆಲ್ರೆಡಿ ನಾವು ಹೇಳಿದ್ದೇವೆ, ಇದನ್ನು ಈ ಸ್ಟ್ರಿಂಗ್ ಒಳಗೆ ಈ ಪರ್ಟಿಕ್ಯುಲರ್ ವ್ಯಾಲ್ಯೂವನ್ನು ಅಸೈನ್ ಮಾಡು, ಈ ಫ್ಲವರ್ ಅಂದರೆ ಈ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಅಂತ. ಸೊ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಸಿಸ್ಟಮ್ ಅದಂತ, ಅದರ ರೆಸ್ಪೆಕ್ಟಿವ್ ಅವರ ಹೆಲ್ಪ್ಫುಲ್ ಅಸಿಸ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಒನ್ ಇಲ್ಲಿ, ಯಾಕಂದರೆ ಇಲ್ಲಿ ಹೋಗುವಾಗ ಇಲ್ಲಿ ಮೇಲೆ ಬರುತ್ತಾ, ಮೇಲೆ ಬಂದು ಸೇಮ್ ಇಲ್ಲಿ ಬರುತ್ತೆ, ಇಲ್ಲಿ ಪ್ರಿಂಟ್ ಆಗುವಾಗ ನ್ಯೂ ಲೈನಲ್ಲಿ ಉಂಟು ಸ್ಲ್ಯಾಶ್ ಎನ್. ಸೊ ಇದೊಂದು ಹೋಲ್ ಲೈನ್ ಹೋಯಿತು, ನೆಕ್ಸ್ಟಿಗೆ ಇಲ್ಲಿ ಆ್ಯಡ್ ಆಗ್ತದೆ. ಸೊ ಇದು ಪ್ರಿಂಟ್ ಆಗುತ್ತೆ. ಓಕೆ, ಸೊ ಇಷ್ಟಾದ ನಂತರ ಲೆಟ್ ಮಿ ಕಮೆಂಟ್ ದಿಸ್, ಇದು ಬೇಡ, ಇದಿರಲಿ, ನಿಮಗೆಲ್ಲ ಅದು ಕೌಂಟ್ ನೋಡ್ಲಿಕ್ಕೆ ಆಗೋದಿಲ್ಲ. ಲೆಟ್ ಮಿ ಅನ್ಕಮೆಂಟ್. ಸೊ ಈಗ ಟೋಟಲ್ ಮೆಸೇಜಸ್ ಎಷ್ಟಿದೆ ಇಲ್ಲಿ, ಟೋಟಲ್ ಮೆಸೇಜಸ್ 1 2 3 4 ಮೆಸೇಜಸ್ ಅಲ್ಲ, ಟೋಟಲ್ ಮೆಸೇಜಸ್ ವಿಲ್ ಬಿ 4. ಓಕೆ, ಇನ್ನು ನಿಮ್ಗೆ ಎಷ್ಟು ಮೆಸೇಜ್ ಅಂತ ಒಂದು ಸಿಸ್ಟಮಲ್ಲಿ ಎಷ್ಟು ಮೆಸೇಜ್ ಅಂತ ಹೇಳಿದರೆ ನಾನು ಚೆಕ್ ಮಾಡಲಿಕ್ಕಿದ್ರೆ ಈ ರೀತಿ ಚೆಕ್ ಮಾಡ್ಬೋದು. ಓಕೆ, ಕ್ಲಿಯರ್ ಮಾಡಿಬಿಟ್ಟು ಬೇಡ, ಸ್ಟಾಪ್. ಸೊ ಇದಾಯಿತು. ಇದಾದ ನಂತರ ನೆಕ್ಸ್ಟ್ ಕಮ್ಸ್ ಮೆಮೊರಿ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ, ಈಗ ನಾನು ನಿಮ್ಗೇನು ಹೇಳಿದೆ ಪ್ರೀವಿಯಸ್ ಒನ್ ಅಂದರೆ ಇಲ್ಲಿ ಏನು ಹೇಳಿದೆ ನಾನು ನಿಮಗೆ, ನೀವು ಎವ್ರಿ ಟೈಮ್ ಏನಾದರೂ ಕ್ವಶನ್ಸ್ ಕೇಳಿದರೆ ಅದನ್ನು ಪ್ರೀವಿಯಸ್ ಹಿಸ್ಟ್ರಿ ಅನ್ನೋದು ಪುನೊಮ್ಮೆ ಸೆಂಡ್ ಮಾಡುತ್ತೆ ಅಂತ. ಆ ರೀತಿ ಇದ್ರೆ ಏನು, ಎಷ್ಟು ಮೆಸೇಜ್ ಕೇಳಿದ್ದೀನಿ, 10,000+ ಕ್ವಶನ್ಸ್ ಏನಾದರೂ ಕೇಳಿದರೆ ಅದೆಲ್ಲ ಪುನೊಮ್ಮೆ 10,000+ ಕ್ವಶನ್ಸಿಗೆ 10,000+ ಆನ್ಸರ್ಸ್ ಇರುತ್ತೆ, ಅದನ್ನೆಲ್ಲ ಪುನೊಮ್ಮೆ ಸೆಂಡ್ ಮಾಡ್ತಿರ್ತದಾ, ಇಲ್ಲ ಅಲ್ವಾ. ಅಷ್ಟೆಲ್ಲನ ಸೆಂಡ್ ಮಾಡೋದಂತ ಹೇಳಿದರೆ ತುಂಬ ಸ್ಪೇಸ್ ಬೇಕಾಗುತ್ತೆ. ಓಕೆ, ಕಾಂಟೆಸ್ಟ್ ವಿಂಡೋ ಅಂತ ಉಂಟು, ಅಂದರೆ ಅಲ್ಲಿ ಸ್ಪೇಸ್ ಸ್ಟೋರ್ ಮಾಡೋದು. ಸೊ ಮ್ಯಾಕ್ಸಿಮಮ್ ಕೆಪಾಸಿಟಿ ಹಿಟ್ ಆಗುತ್ತೆ. ಸೊ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೋಸ್ಕರ ನಾವಿಲ್ಲಿ ಮೆಮೊರಿ ಮ್ಯಾನೇಜ್ಮೆಂಟ್, ಸ್ಲೈಡಿಂಗ್ ವಿಂಡೋ ಮೆಮೊರಿ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಯೂಸ್ ಮಾಡ್ತೇವೆ. ಸೊ ಸ್ಲೈಡಿಂಗ್ ವಿಂಡೋ ಮೆಮೊರಿ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ, ಹಿಯರ್ ವಿ ಆರ್ ಲಿಮಿಟಿಂಗ್ ದಿ, ಸೊ ಸ್ಲೈಡಿಂಗ್ ವಿಂಡೋ ಮೆಮೊರಿ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ಹಿಯರ್ ವಿ ಆರ್ ಕೀಪಿಂಗ್ ಓನ್ಲಿ ದಿ ರಿಲೆವೆಂಟ್ ಮೆಸೇಜಸ್. ಓಕೆ, ಆ್ಯಂಡ್ ಕ್ಯಾಪಿಂಗ್ ದಿ ಕಾಂಟೆಕ್ಸ್ಟ್ ಆರ್ ಟೋಕನ್ ಯೂಸೇಜ್. ಅಂದರೆ ಎಷ್ಟು ಬೇಕಷ್ಟೇ ಮೆಸೇಜನ್ನು ತಗೊಳ್ಳೋದು, ತುಂಬ ಎಲ್ಲ ಬೇಕಲ್ಲ, ಎಲ್ಲ ತಗೊಳ್ಳೋದಿಲ್ಲ ನಾವು.
ಸೊ ನಮಗಿಲ್ಲಿ ಎಷ್ಟು ಬೇಕು ಅಷ್ಟೇ ಮೆಮೊರಿಯನ್ನು ಯೂಸ್ ಮಾಡೋದು. ಅಂದರೆ ಪ್ರೀವಿಯಸ್ ಒಂದು 10 ಹಿಸ್ಟ್ರಿಯಾ, ಪ್ರೀವಿಯಸ್ ಒಂದು 5 ಹಿಸ್ಟ್ರಿಯಾ, ಅಷ್ಟು ಮೆಸೇಜಸನ್ನು ಮಾತ್ರ ಅದಕ್ಕೆ ಸೆಂಡ್ ಮಾಡೋದು. ಸೊ ಇಲ್ಲಿ ನಾವು ಎಷ್ಟು ಬೇಕು ಅಷ್ಟೇ ಮೆಸೇಜನ್ನು ಮಾತ್ರ ಸೆಂಡ್ ಮಾಡ್ತೇವೆ. ಅಂದರೆ ಒಂದು ಟಾಪ್ 5ಯಾ, ಲೇಟೆಸ್ಟ್ 5ಯಾ, ಲೇಟೆಸ್ಟ್ 10 ಮೆಸೇಜ್ ಅಷ್ಟೇ ಸೆಂಡ್ ಮಾಡೋದು. ರಿಮೈನಿಂಗ್ ಮೆಸೇಜಸನ್ನೆಲ್ಲ ನಾವಲ್ಲೇ ನೆಗ್ಲೆಕ್ಟ್ ಮಾಡ್ತೇವೆ, ಅಂದರೆ ತಗೊಳ್ಳೋದಿಲ್ಲ ಅದನ್ನು. ಓಕೆ, ಸೊ ಇಲ್ಲಿ ಮ್ಯಾಕ್ಸಿಮಮ್ ಹಿಸ್ಟ್ರಿ ಅಂತ ಬರುತ್ತೆ. ಮ್ಯಾಕ್ಸಿಮಮ್ ಹಿಸ್ಟ್ರಿ ಅಂತ ಹೇಳಿದರೆ ಹಿಯರ್ ವಿ ಆರ್ ಕೀಪಿಂಗ್ ಓನ್ಲಿ ದಿ ಲೇಟೆಸ್ಟ್ 6 ರಿಪ್ಲೈಸ್ ಆರ್ ಮೆಸೇಜಸ್ ದಟ್ ವಿ ಗಾಟ್ ಫ್ರಮ್ ದಿ AI. ಓಕೆ, ಅದನ್ನು ಮಾತ್ರ ತಗೊಳ್ಳೋದು. ಸೊ ಸಿಸ್ಟಮ್ ಮೆಸೇಜಸ್ ಏನು, ಮೆಸೇಜಸ್ 0 ಅಂತ ಹೇಳಿದರೆ ಅದಕ್ಕೊಂದು ನಾವು ಫಸ್ಟ್ ಏನು ಅಸೈನ್ ಮಾಡಿದ್ದು ಅದಕ್ಕೆ ನೆನಪಿಡಲೇಬೇಕು. ಸೊ ಇದನ್ನು ನಾವೊಂದು ಆಲ್ರೆಡಿ ಎಲ್ಲದರಲ್ಲೂ ಅಪೆಂಡ್ ಮಾಡ್ತೇವೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ಮೆಸೇಜಸ್ ಎಲ್ಲ ನೀನು ಈ ರೀತಿ ಅಸಿಸ್ಟೆಂಟ್ ನೇಮ್ಸ್ ಅಂತ ಅದನ್ನು ನಾವು ಅದಕ್ಕೆ ಪ್ರತಿ ಟೈಮ್ ಸೆಂಡ್ ಮಾಡ್ತೇವೆ. ಆ್ಯಂಡ್ ಕಾನ್ವರ್ಸೇಷನ್ ಹಿಸ್ಟ್ರಿ ಇದೆ ಅಲ್ವಾ, ಕಾನ್ವರ್ಸೇಷನ್ ಹಿಸ್ಟ್ರಿ ಮೆಸೇಜಸ್ ಇದು ಎವ್ರಿಥಿಂಗ್ ಎಕ್ಸೆಪ್ಟ್ ದಿ ಸಿಸ್ಟಮ್ ಮೆಸೇಜ್. ನೋಡಿ, ಸಿಸ್ಟಮ್ ಮೆಸೇಜ್ ಅಂತ ಹೇಳಿದರೆ ಇದೆಲ್ಲ ಕಾನ್ವರ್ಸೇಷನ್ ಮೆಸೇಜ್. ಇದು ಜಸ್ಟ್ ನಾವು ಪ್ರಿಂಟ್ ಮಾಡಿದಷ್ಟೇ. ಸೊ ಚೆಕ್ ಮಾಡಲಿಕ್ಕೆ if length of conversation messages is greater than maximum history. ನಾವು maximum history ಅಂದರೆ ಆಲ್ರೆಡಿ ಅಸೈನ್ ಮಾಡಿರ್ತೇವಲ್ಲ, 6 ಲೇಟೆಸ್ಟ್ 6 ಮೆಸೇಜಸ್ ತಗೊಂಡು ಸಾಕಂತ. ಒಂದು ವೇಳೆ ಅದು ಜಾಸ್ತಿ ಇದ್ದರೆ ದೆನ್ ರೀಸೆಂಟ್ ಇಸ್ ಈಕ್ವಲ್ಸ್ ಟು ಕಾನ್ವರ್ಸೇಷನ್ ಆಫ್ ಮ್ಯಾಕ್ಸಿಮಮ್ ಹಿಸ್ಟ್ರಿ. ಅಂದರೆ ಇಲ್ಲಿ ಏನಾಗುತ್ತೆ, ಈಗ ಒಂದು ಎಕ್ಸಾಂಪಲ್, ಈಗ ಒಂದು ರೀಸೆಂಟ್ 10 ಇದೆ ಅಂತ ಅಂದ್ಕೊಳ್ಳೋ. ಓಕೆ, ಆವಾಗ ಕಾನ್ವರ್ಸೇಷನ್ ಹಿಸ್ಟ್ರಿ ಎಷ್ಟು, ಇಲ್ಲಿ ಕಾನ್ವರ್ಸೇಷನ್ ಹಿಸ್ಟ್ರಿ ಇದ್ದದ್ದು ಇಸ್ 10 ಗ್ರೇಟರ್ ದೆನ್ 6. ಎಸ್, 10 ಗ್ರೇಟರ್ ದೆನ್ 6. ಅವಾಗ ಏನಾಗಬೇಕು, ಇದರಲ್ಲಿ ಲಾಸ್ಟ್ 6 ಮ್ಯಾಕ್ಸ್ ಆಫ್ -6 ನೋಡಿ, ಲಾಸ್ಟ್ 6 ಮೆಸೇಜಸನ್ನು ಮಾತ್ರ ತಗೋ, ಲಾಸ್ಟ್ 6 ಮೆಸೇಜಸನ್ನು ಮಾತ್ರ ತಗೋ. ಆನಂತರ ಮುಂದೆ ಇದ್ದದಲ್ಲ ಅದು 4 ಮೆಸೇಜಸ್ ಇದೆಲ್ಲ ಅದನ್ನು ನೆಗ್ಲೆಕ್ಟ್ ಮಾಡು ಅಂತ. ಸೊ ದ ಫೈನಲ್ ಮೆಸೇಜ್ ವಿಲ್ ಬಿ ದ ಸಿಸ್ಟಮ್ ಮೆಸೇಜ್. ಸಿಸ್ಟಮ್ ಮೆಸೇಜ್ ಅಂದರೆ ಯಾವುದು, ದಿಸ್ ಫಸ್ಟ್ ಮೆಸೇಜ್ ಪ್ಲಸ್ ದ ರೀಸೆಂಟ್ ಅಂತ ಹೇಳಿದರೆ ಲಾಸ್ಟ್ 6 ಮೆಸೇಜಸ್. ಓಕೆ, ಅದನ್ನು ಪ್ರಿಂಟ್ ಮಾಡು ಅಂತ. ನೋಡಿ, ರನ್ ಮಾಡುವ. ಲಾಸ್ಟ್ 6 ಮೆಸೇಜಸ್ ಇದ್ದದ್ದು ಲಾಸ್ಟ್ 6 ಮೆಸೇಜ್ ಮಾತ್ರ ತಗೊಳುತ್ತೆ. ಒಂದು ವೇಳೆ ಇಲ್ಲದಿದ್ದರೆ ಕಾನ್ವರ್ಸೇಷನ್ ಸೇಮ್ ಇದ್ದರೆ, ಅಂದರೆ ಅದಕ್ಕಿಂತ ಕಮ್ಮಿ ಇದ್ದರೆ, ದೆನ್ ದ ಫೈನಲ್ ಮೆಸೇಜ್ ವಿಲ್ ಬಿ ದಿ ಮೆಸೇಜ್. ಯಾವ ಮೆಸೇಜ್ ಇತ್ತೋ ಅದನ್ನೇ ಫೈನಲ್ ಮೆಸೇಜ್. ಸೊ ದ ಮೆಸೇಜ್ ಸೆಂಡ್ ಟು ದಿ API ವಿಲ್ ಬಿ 4. ಈಗ ನಾನು ಇದರಲ್ಲಿ 4 ಎಷ್ಟಿದ್ದದ್ದು, ಇಲ್ಲಿ ಲೆಂತ್ ಎಷ್ಟಿತ್ತು, ಟೋಟಲ್ ಮೆಸೇಜ್ಗೆ ನಮ್ಗೆ ಸಿಕ್ಕಿದ್ದಿಲ್ಲಿ 4 ಅಂತ ಸಿಕ್ತಲ್ವಾ, ಇಲ್ಲಿ 4 ಅಂತ ಸಿಕ್ತಲ್ವಾ. ನನಗಿಲ್ಲಿ ಮ್ಯಾಕ್ಸಿಮಮ್ ಹಿಸ್ಟ್ರಿಯನ್ನು 2 ಅಂತ ಕೊಡ್ತೇನೆ. ಓಕೆ, 2 ಅಂತ ಕೊಟ್ಟು ರನ್ ಮಾಡಿದರೆ ಏನಾಗಬೇಕು ನೋಡಿ, 2 ಅಂತ ಕೊಟ್ಟನಾ. ಸೊ ಏನಾಗಬೇಕಿಲ್ಲಿ 4 ಇತ್ತು, 4 ಅಂದರೆ 0 1 2 3. ಓಕೆ, 3 ಇತ್ತಾ, ಇಲ್ಲಿ 3 ಇತ್ತು, ಹೌದಾ. ಇದು ಕಾನ್ವರ್ಸೇಷನ್ ನೋಡಿ, ಇದು ಕಾನ್ವರ್ಸೇಷನ್, ಇದು ಹೀಗಿತ್ತು ಕಾನ್ವರ್ಸೇಷನ್. ಇದರಲ್ಲಿ ಲಾಸ್ಟ್ 2 -2 ಅಂತ ಹೇಳಿದರೆ ಯಾವುದಾಗ್ತದೆ, ಥರ್ಡ್ ಮತ್ತು ಸೆಕೆಂಡ್, ಥರ್ಡ್ ಸೆಕೆಂಡ್ ಆ್ಯಂಡ್ ಫಸ್ಟ್ ಯಾಕೆ 3 ಯಾಕೆ ಬಂತು, ಥರ್ಡ್ ಆ್ಯಂಡ್ ಸೆಕೆಂಡ್ ಮಾತ್ರ ಬರೋದು ಇಲ್ಲಿ ಬರುವಾಗ. ಸೊ ದ ರೀಸೆಂಟ್ ವಿಲ್ ಬಿ ಜಸ್ಟ್ 2 and 3 ಇಷ್ಟೇ, 2 and 3 ಮಾತ್ರ ಇರೋದು. 2 and 3 ಇಲ್ಲಿ 2 ಡೇಟ್ ಉಂಟು, ಬಟ್ ಇಲ್ಲಿ ಫೈನಲ್ ಮೆಸೇಜ್ ಏನಾಗುತ್ತೆ, ರೀಸೆಂಟ್ ಪ್ಲಸ್ ದಿ ಸಿಸ್ಟಮ್ ಮೆಸೇಜ್ ಯಾವ ಪೊಸಿಷನಲ್ಲಿ ಇದ್ದು, 0 ಪೊಸಿಷನಲ್ಲಿ. ಸೊ ದ ಫೈನಲ್ ಮೆಸೇಜ್ ವಿಲ್ ಬಿ ಏನಾಗಬೇಕು, 0 0 2 and 3 ಹೀಗಾಗಬೇಕು. ಅದಕ್ಕೆ ದ ಮೆಸೇಜ್ ಸೆಂಡ್ ಟು ದಿ API ವಿಲ್ ಬಿ, ದ ಲೆಂತ್ ಆಫ್ ದ ಮೆಸೇಜ್ ವಿಲ್ ಬಿ 3. ಓಕೆ, ಸೊ ದ ಮೆಸೇಜ್ ಸೆಂಡ್ ಟು ದ API ವಿಲ್ ಬಿ 3. ಸೊ ದಿಸ್ ಈಸ್ ದಿ AI ಫಾರ್ಮ್ಯಾಟ್, ಹೀಗೆ ಇರುತ್ತೆ. ಸೊ ಫಸ್ಟಿಗೆ ಸಿಂಗಲ್ ಮೆಸೇಜ್ ಈ ಫಾರ್ಮಲ್ಲಿ ಇರುತ್ತೆ, ಸಿಂಗಲ್ ಮೆಸೇಜ್ ಈ ಫಾರ್ಮಲ್ಲಿ ಇರುತ್ತೆ, ಮತ್ತು ಫುಲ್ ಮೆಸೇಜ್ ಲಿಸ್ಟ್ ಆಫ್ ಡಿಕ್ಷನರಿ ಈ ಟೈಪಲ್ಲಿ ಇರುತ್ತೆ. ಇದಾದ ನಂತರ ನೆಕ್ಸ್ಟಿಗೆ ಅದನ್ನು ಹೇಗೆ ಡಿಸ್ಪ್ಲೇ ಮಾಡೋದಂತ ನೋಡಿದ್ವಿ, ಮತ್ತು ಮೆಮೊರಿ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದಂತ ನೋಡಿದ್ವಿ, ಮ್ಯಾಕ್ಸಿಮಮ್ ಮೆಮೊರಿಯನ್ನು ಹೇಗೆ
ಸೇವ್ ಮಾಡೋದು. ನೆಕ್ಸ್ಟ್ ಕಮ್ಸ್ ಫಂಕ್ಷನ್ಸ್ ಆ್ಯಂಡ್ ಮಾಡೆಲ್ಸ್. ಫಂಕ್ಷನ್ ಇಸ್ ಅ ನೇಮ್ಡ್ ರಿಯೂಸೇಬಲ್ ಬ್ಲಾಕ್ ಆಫ್ ಕೋಡ್. ಅಂದರೆ ನಿಮಗೆ ಸೇಮ್ ಲಾಜಿಕನ್ನು 5 ಪ್ಲೇಸಲ್ಲಿ ಬರೆಯೋದಕ್ಕಿಂತ ಹಿಯರ್ ಯು ವಿಲ್ ರೈಟ್ ಇಟ್ ಒನ್ಸ್, ಗಿವ್ ಇಟ್ ಅ ನೇಮ್ ಆ್ಯಂಡ್ ಕಾಲ್ ಇಟ್ ವೆನ್ ಎವರ್ ಯು ನೀಡ್ ಇಟ್. ಈಗ ಒಂದು ಪ್ರಾಜೆಕ್ಟಲ್ಲಿ ನೀವೊಂದು ಎವ್ರಿ ಟೈಮ್ LLM ಕಾಲ್ ಮಾಡ್ತೀರಾ, ವ್ಯಾಲಿಡೇಷನ್ ಮಾಡ್ತೀರಾ, ಪ್ರಾಂಪ್ಟ್ ಬಿಲ್ಡರಲ್ಲಿ ಪ್ರಾಂಪ್ಟನ್ನು ವ್ಯಾಪ್ ಮಾಡ್ತೀರಾ. ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಫಂಕ್ಷನಲ್ಲಿ ಇದೆಲ್ಲದರನ್ನ ಹಾಕಿರ್ತೀರಾ, ವ್ಯಾಪ್ ಮಾಡಿರ್ತೀರಾ. ಅನ್ನಂದ್ರೆ ಯಾವಾಗೆಲ್ಲ ಬೇಕೋ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಆ ಫಂಕ್ಷನನ್ನು ಕಾಲ್ ಮಾಡೋದು ಅಷ್ಟೇ. ಓಕೆ, ಸೊ ದಿಸ್ ಈಸ್ ದಿ ಬೇಸಿಕ್ ಫಂಕ್ಷನ್. ನಾನು ಅವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆಲ್ಲ ಫಂಕ್ಷನ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳಿದೇನು, ಇಲ್ಲಿ ನಾವು ಡಿಫೈನ್ ಮಾಡ್ತೇವೆ ಯೂಸಿಂಗ್ ಅ DEF keyword and we will write the function name and here we will give the parameter. So define greet user name parameter ಅನ್ನು ಕೊಡ್ತೇವೆ. ಇಲ್ಲಿ ಈ ಫಂಕ್ಷನ್ ವೆಲ್ಕಮ್ ಟು ದಿ AI ಅಸಿಸ್ಟೆಂಟ್ಸ್ ಅಂತ ರಿಟರ್ನ್ ಮಾಡುತ್ತೆ. ನೇಮ್ ಏನು ಕೊಟ್ಟಿದ್ರು ಅದನ್ನ ಡಿಸ್ಪ್ಲೇ ಮಾಡುತ್ತೆ. ಕಮೆಂಟ್ ಮಾಡುವ. ಓಕೆ, ಸೊ ಇಲ್ಲಿ ಈಗ ಏನು ಡಿಸ್ಪ್ಲೇ ಆಗಬೇಕು, ವೆಲ್ಕಮ್ ಟು ದಿ AI ಅಸಿಸ್ಟೆಂಟ್ ನೇಮ್ ಈಸ್ ಪ್ರಿಯಾ ಅಲ್ವಾ. ವೆಲ್ಕಮ್ ಟು ದಿ AI ಅಸಿಸ್ಟೆಂಟ್ ಪ್ರಿಯಾ ಅಂತ ಡಿಸ್ಪ್ಲೇ ಆಗಬೇಕು. ಇದನ್ನು ರನ್ ಮಾಡುವಾಗ ವೆಲ್ಕಮ್ ಟು ದಿ AI ಅಸಿಸ್ಟೆಂಟ್ ಪ್ರಿಯಾ ಅಂತ ಡಿಸ್ಪ್ಲೇ ಆಯಿತು. ಇದೊಂದು ಸಿಂಪಲ್ ಬೇಸಿಕ್ ಫಂಕ್ಷನ್. ಓಕೆ, ಇದೊಂದು ಜಸ್ಟ್ ನಾವು ಗ್ರೀಟ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಫಂಕ್ಷನ್ ವಿತ್ ಡಿಫಾಲ್ಟ್ ಪ್ಯಾರಾಮೀಟರ್. ನನಗೇನು ಹೇಳಿದೆ ಇಲ್ಲಿ, ಸೊ ಇಲ್ಲಿ ನೇಮ್ ಪ್ಯಾರಾಮೀಟರ್ ಆ್ಯಂಡ್ ಪ್ರಿಯಾ ಇಸ್ ದಿ ಆರ್ಗ್ಯುಮೆಂಟ್. ಸೊ ಡಿಫಾಲ್ಟ್ ಪ್ಯಾರಾಮೀಟರ್ ಅಂದರೆ ಏನು ನೋಡಿ, ಇಲ್ಲಿ ನಾನು ಜಸ್ಟ್ ನೇಮ್ ಅಂತ ಕೊಟ್ಟಿದ್ದೆ, ಏನು ಮೆನ್ಷನ್ ಮಾಡಲಿಲ್ಲ, ಸ್ಪೆಸಿಫೈ ಮಾಡಲಿಲ್ಲ. ಇಲ್ಲಿ ಕಾಂಟೆಕ್ಸ್ಟ್ ಇಸ್ ಈಕ್ವಲ್ಸ್ ಟು ಎಂಪ್ಟಿ ಸ್ಪೇಸ್ ಅಂತ ಕೊಟ್ಟಿದ್ದೀನಿ ಒಂದು. ಅಂದರೆ ಒಂದು ವೇಳೆ ನಾನು ಇಲ್ಲಿ ಕಾಂಟೆಕ್ಸ್ಟ್ ವ್ಯಾಲ್ಯೂ ಎಂಟರ್ ಮಾಡಲಿಲ್ಲದಿದ್ದರೆ ಟೇಕ್ ಇಟ್ ಹ್ಯಾಸ್ ಎಂಟಿ, ಅದನ್ನು ಎಂಟಿ ಅಂತ ಕನ್ಸಿಡರ್ ಮಾಡ್ಕೊ ಅಂತ. ಅದಕ್ಕೆ ಡಿಫಾಲ್ಟ್ ಪ್ಯಾರಾಮೀಟರ್ ಅಂತ ಹೇಳೋದು. ಆಲ್ರೆಡಿ ಒಂದು ಡಿಫೈನ್ ಮಾಡಿರೋದು ಪ್ರೀ ಡಿಫೈನ್ಡ್ ವ್ಯಾಲ್ಯೂ ಇಲ್ಲಿ. ಓಕೆ, ಡಿಫೈನ್ ಬಿಲ್ಡ್ ಪ್ರಾಂಪ್ಟ್ ಅಂತ ಒಂದು ಫಂಕ್ಷನ್ ನೋಡಿ. ಫಸ್ಟಿಗೆ ಇದು ಇಲ್ಲಿ ಪ್ರಿಂಟ್ ಬಿಲ್ಡ್ ಪ್ರಾಂಪ್ಟ್ ಅನ್ನೋ ಫಂಕ್ಷನ್ ಕಾಲ್ ಆಗುತ್ತೆ. ಅಲ್ಲಿ ವಾಟ್ ಈಸ್ ರ್ಯಾಗ್ ಅಂತ ಮಾತ್ರ ಕೊಟ್ಟಿರೋದು, ಕ್ವಶನ್ ಮಾತ್ರ ಕೊಟ್ಟಿದ್ದಾನೆ, ಕಾಂಟೆಕ್ಸ್ಟ್ ಏನು ಕೊಡಲಿಲ್ಲ. ಸೊ ಫಸ್ಟ್ ಲೆಟ್ ಮಿ ರನ್ ದಿಸ್. ಇದನ್ನು ಕಮೆಂಟ್ ಮಾಡುವ, ಇದು ಸಹ ಬೇಡ. ಓಕೆ, ಇದನ್ನು ರನ್ ಮಾಡುವಾಗ ಏನಾಗಬೇಕು, ಈಗ ನಮಗೆ ಏನಂತ ಸಿಗಬೇಕು ವ್ಯಾಲ್ಯೂ, ಇಫ್ ಕಾಂಟೆಕ್ಸ್ಟ್ ಇದ್ದರೆ ಯೂಸ್ ದಿಸ್ ಕಾಂಟೆಕ್ಸ್ಟ್, ಇದನ್ನು ಯೂಸ್ ಮಾಡು. ಆಲ್ಸ್ ಇಲ್ಲದಿದ್ದರೆ ಆನ್ಸರ್ ದಿಸ್, ಜಸ್ಟ್ ಕ್ವಶನ್ ಆನ್ಸರ್ ಮಾಡು. ಅಂದರೆ ನೋಡಿ, ಆನ್ಸರ್ ದಿಸ್ ವಾಟ್ ಈಸ್ ರ್ಯಾಗ್. ಇಲ್ಲಿ ನಾವು ಕಾಂಟೆಕ್ಸ್ಟ್ ಕೊಡಲಿಲ್ಲ, ಸೊ ಜಸ್ಟ್ ವಾಟ್ ಈಸ್ ರ್ಯಾಗ್ ಅಂತ ಡಿಸ್ಪ್ಲೇ ಆಗಬೇಕು. ಓಕೆ, ಬಟ್ ಇಲ್ಲಿ ಸೆಕೆಂಡ್ ಒನ್ನಲ್ಲಿ ನಾನು ಕಾಂಟೆಕ್ಸ್ಟ್ ಕೊಟ್ಟಿದ್ದೇನೆ. ಅದಕ್ಕೆ ರ್ಯಾಗ್ ಅಂದರೆ ಏನಂತ ನೋಡಿ, ರ್ಯಾಗ್ ಈಸ್ ರಿಟ್ರೀವಲ್ ಆಗ್ಮೆಂಟೆಡ್ ಜನರೇಷನ್. ಸೊ ಏನಾಗಬೇಕು ಇಲ್ಲಿ, ಫಸ್ಟ್ ಒನ್ ಕಾಂಟೆಕ್ಸ್ಟ್ ಇದೆಲ್ಲ ಇಲ್ಲಿ ಉಂಟು. ಸೊ ರಿಟರ್ನ್ ಯೂಸ್ ದಿಸ್ ಕಾಂಟೆಕ್ಸ್ಟ್ ಯಾವುದು, ರಿಟ್ರೀವಲ್, ರ್ಯಾಗ್ ಇಸ್ ಈಕ್ವಲ್ಸ್ ರಿಟ್ರೀವಲ್ ಆಗ್ಮೆಂಟೆಡ್ ಜನರೇಷನ್. ಅದರ ನಂತರ ಒಂದು ಲೈನ್ ಲೈಕ್ ಸ್ಪೇಸ್ ಇರುತ್ತೆ. ಅನಂತರ ಆನ್ಸರ್ ದಿಸ್ ಯಾವ ಕ್ವಶನ್, ವಾಟ್ ಈಸ್ ರ್ಯಾಗ್, ಅದು ಡಿಸ್ಪ್ಲೇ ಆಗಬೇಕು ನೋಡಿ. ಯೂಸ್ ದಿಸ್ ಕಾಂಟೆಕ್ಸ್ಟ್ ಯಾವುದು, ರಿಟ್ರೀವಲ್ ಆಗ್ಮೆಂಟೆಡ್ ಜನರೇಷನ್ ಆ್ಯಂಡ್ ಆನ್ಸರ್ ದಿಸ್ ವಾಟ್ ಈಸ್ ರ್ಯಾಗ್, ಹೀಗೆ. ಓಕೆ, ಇಲ್ಲಿ ಆಲ್ರೆಡಿ ಒಂದು ಡಿಫಾಲ್ಟ್ ಪ್ಯಾರಾಮೀಟರ್ನ ಕೊಟ್ಟಿರ್ತೇವೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಫಂಕ್ಷನ್ ರಿಟರ್ನಿಂಗ್ ಮಲ್ಟಿಪಲ್ ವ್ಯಾಲ್ಯೂಸ್. ಸೊ ಇದಿದಲ್ವಾ ಇಲ್ಲಿ ಡಿಫಾಲ್ಟ್ ಪ್ಯಾರಾಮೀಟರ್ ಅಂತ ಹೇಳಿ. ಈಗ ಲ್ಯಾಂಗ್ಚೈನ್ ಅಲ್ಲಿ ನಾವೀಗ ಪ್ರಾಂಪ್ಟ್ ಟೆಂಪ್ಲೇಟ್ಸ್ ಅನ್ನ ಇಂಟರ್ನಲ್ಲಿ ವರ್ಕ್ ಮಾಡುವಾಗ ನಾವು ಹೀಗೆ ಕೊಡೋದು, ಅದಕ್ಕೆ ಈ ರೀತಿ ಕೊಟ್ಟಿರ್ತೇವೆ. ಓಕೆ, ನೆಕ್ಸ್ಟ್ ಕಮ್ಸ್ ಫಂಕ್ಷನ್ ರಿಟರ್ನಿಂಗ್ ದಿ ಮಲ್ಟಿಪಲ್ ವ್ಯಾಲ್ಯೂಸ್. ಮಲ್ಟಿಪಲ್ ವ್ಯಾಲ್ಯೂ ಅನ್ನ ರಿಟರ್ನ್ ಮಾಡ್ತಾ ಉಂಟಿದ್ದು. ಬಟ್ ಇದು ಮಲ್ಟಿಪಲ್ ವ್ಯಾಲ್ಯೂ ವಿಲ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಟಪಲ್ ಅಂತ ಹೇಳಿದ್ರೆ ಪ್ಯಾರಂಥೆಸಿಸ್ ಫಾರ್ಮ್ ಅಲ್ಲಿ ರಿಟರ್ನ್ ಆಗುತ್ತೆ. ಓಕೆ, ಸೊ ನೋಡಿ ಇಲ್ಲಿ ಫಂಕ್ಷನ್ ಯಾವುದೆಲ್ಲ ಉಂಟು, ಈಸ್ ವ್ಯಾಲಿಡ್ ರಿಸಲ್ಟ್. ಸೊ ಈ ಪರ್ಟಿಕ್ಯುಲರ್ ಫಂಕ್ಷನ್ ಇದೆಲ್ಲ ವ್ಯಾಲಿಡೇಟ್ ಫಂಕ್ಷನ್, ಅದನ್ನ ಕಾಲ್ ಮಾಡ್ತೇವೆ. ಸೊ ವಾಟ್ ಈಸ್ ಲ್ಯಾಂಗ್ಚೈನ್ ಅಂತ ಉಂಟು. ಸೊ ಟೆಕ್ಸ್ಟ್ ಅಲ್ಲಿ ಏನು ಬಿಫೋರ್ ಮತ್ತೆ ಆಫ್ಟರ್ ಸ್ಪೇಸ್ ಇದೆ. ಸೊ ಸ್ಟ್ರಿಪ್ ಯೂಸ್ ಮಾಡಿಕೊಂಡು ಜಸ್ಟ್ ವಾಟ್ ಈಸ್ ಲ್ಯಾಂಗ್ಚೈನ್ ಅಂತ ಮಾತ್ರ ರಿಟರ್ನ್ ಆಗುತ್ತೆ. ಸೊ ಇಫ್ ಲೆಂತ್ ಆಫ್ ಟೆಕ್ಸ್ಟ್ ಈಸ್ ಈಕ್ವಲ್ಸ್ ಟು 0 ಉಂಟಾ, ಇಲ್ಲಲ್ಲ. ಒಂದು ವೇಳೆ 0 ಇದ್ರೆ ಇನ್ಪುಟ್ ಈಸ್ ಎಂಪ್ಟಿ ಅಂತ ಕೊಡು. ಒಂದು ವೇಳೆ 0 ಗ್ರೇಟರ್ ದೆನ್ 1000 ಅಂತಿದ್ರೆ ಇನ್ಪುಟ್ ಟೂ ಲಾರ್ಜ್ ಅಂತ ಕೊಡು, ಟೂ ಲಾಂಗ್ ಅಂತ. ಒಂದು ವೇಳೆ ಇಲ್ಲದಿದ್ರೆ ಎಲ್ಲ ಕರೆಕ್ಟ್ ಇದ್ರೆ ದೆನ್ ರಿಟರ್ನ್ ಟ್ರೂ ರಿಟರ್ನ್ ಮಾಡು. ಅಂದರೆ ಈಸ್ ವ್ಯಾಲಿಡ್ ಪ್ಲೇಸ್ ಅಲ್ಲಿ ಟ್ರೂ ಅಂತ ಆಯ್ತು ನೋಡಿ. ಈಸ್ ವ್ಯಾಲಿಡ್ ಇದು ರಿಟರ್ನ್ ಅಲ್ವಾ, ರಿಸಲ್ಟ್ ಟೆಕ್ಸ್ಟ್. ಓಕೆ, ಸೊ ಈಸ್ ವ್ಯಾಲಿಡ್ ಟ್ರೂ, ಸೊ ವ್ಯಾಲಿಡ್ ಈಸ್ ಈಕ್ವಲ್ಸ್ ಟು ಟ್ರೂ ಅಂತ ಆಯ್ತು. ರಿಸಲ್ಟ್ ಏನಾಯ್ತು, ವಾಟ್ ಈಸ್ ಲ್ಯಾಂಗ್ಚೈನ್. ಮಲ್ಟಿಪಲ್ ವ್ಯಾಲ್ಯೂಸ್ ಅನ್ನ ರಿಟರ್ನ್ ಮಾಡುತ್ತೆ ನೋಡಿ. ವ್ಯಾಲಿಡ್ ಟು ರಿಸಲ್ಟ್ ವಾಟ್ ಈಸ್ ಲ್ಯಾಂಗ್ಚೈನ್. ಓಕೆ, ಇದಾದ ನಂತರ
ಒಂದು ಎ ಕೋಡ್ ಬರೆಯುವಾಗ ದಿಸ್ ಇಸ್ ಅ ವೆರಿ ಕಾಮನ್ ವೇ. ಹೀಗೆ ನಾವು ಬರೀತೇವೆ. ನೆಕ್ಸ್ಟ್ ಕಮ್ಸ್ ಓಪನ್ ಎ ಐ ಕಾಲ್ ಹೇಗೆ ವ್ರ್ಯಾಪ್ ಮಾಡೋದಂತ. ದಿಸ್ ಈಸ್ ಹೌ ವಿ ವ್ರ್ಯಾಪ್ ದಿ API ಕಾಲ್ ಇನ್ ಅ ಫಂಕ್ಷನ್. ಈಗ ನಾನು ರಿಯೂಸ್ ಮಾಡಬೇಕು, ಟೆಸ್ಟ್ ಮಾಡಬೇಕು, ಎರರ್ಸನ್ನ ಹ್ಯಾಂಡಲ್ ಮಾಡಬೇಕು, ಎಲ್ಲ ಒಂದೇ ಪ್ಲೇಸಲ್ಲಿ ಆಗ್ಬೇಕಂತ ಹೇಳಿದ್ರೆ ಈ ಟೈಪ್ ನಾವು ವ್ರ್ಯಾಪ್ ಮಾಡ್ತೇವೆ. ನೋಡಿ, ಫಸ್ಟ್ ರೆಸ್ಪಾನ್ಸ್ ಇದೊಂದು ವೇರಿಯೇಬಲ್, ಇಲ್ಲಿ ಈ ಫಂಕ್ಷನ್ ಕಾಲ್ ಮಾಡ್ತೇವೆ. ಆಸ್ಕ್ ಎ ಐ ಈ ಫಂಕ್ಷನ್ ಕಾಲ್ ಆಯ್ತಾ. ಸೊ ಮೆಸೇಜಸ್ ಉಂಟು, ಒಂದು ವೇಳೆ ಮಾಡೆಲ್ ಇಲ್ಲದಿದ್ರೆ ಈ ಪರ್ಟಿಕ್ಯುಲರ್ ಮಾಡೆಲ್ ಅನ್ನ ಡಿಫಾಲ್ಟ್ ಆಗಿ ಯೂಸ್ ಮಾಡ್ಕೊ ಅಂತ ಹೇಳಿದೆ ಅದಕ್ಕೆ. ಓಕೆ, ಸೊ ಫಸ್ಟಿಗೆ ರಿಯಲ್, ಇದು ಜಸ್ಟ್ ಒಂದು ಕೊಟ್ಟ ನನಗೆ ರಿಯಲ್ API ಕಾಲ್ ಕೋಡ್ ಗೋಸ್ ಹಿಯರ್ ಅಂತ. ಓಕೆ, ಸೊ ಪ್ರಿಂಟ್ ಫಸ್ಟ್ ಕಾಲಿಂಗ್ ಮಾಡೆಲ್. ಯಾವ ಮಾಡೆಲ್? GPT 3.5 ಟರ್ಬೋ. ಇಲ್ಲದಿದ್ರೆ ಮಾತ್ರ. ಈಗ ಇಲ್ಲಿ ಕೊಟ್ಟಿದ್ದಾರೆ ಅವರು ಮಾಡೆಲ್ ಯಾವ್ದಂತ ಕೊಡ್ಲಿಲ್ಲ ಅಲ್ವಾ. ರೋಲ್ ಯಾವ್ದು ಕೊಟ್ಟರು? ಯೂಸರ್ ಅಂತ ಕೊಟ್ಟರು. ಅಂದ್ರೆ ಅದು ಮೆಸೇಜಸ್ ಅಲ್ಲ, ಇದು ಖಾಲಿ ಮೆಸೇಜ್ ಮಾತಿರೋದು. ನೋಡಿ, ಮೆಸೇಜ್ ಹೀಗಿರೋದಲ್ಲ, ರೋಲ್ ಯೂಸರ್ ಕಾಂಟೆಂಟ್ ಏನು ಹಲೋ ಅಂತ ಅಷ್ಟೇ. ಮಾಡೆಲ್ ಯಾವ್ದಂತ ಕೊಡ್ಲಿಲ್ಲ. ಸೊ ಕಾಲಿಂಗ್ ಯಾವ ಮಾಡೆಲ್? GPT 3.5 ಟರ್ಬೋ ವಿತ್ ಲೆಂತ್ ಆಫ್ ಮೆಸೇಜ್. ಇಷ್ಟಿದೆ ಲೆಂತ್ ಆಫ್ ಮೆಸೇಜ್. ಸಿಂಗಲ್ ಡಿಕ್ಷನರಿ ಇರೋದಲ್ಲ, ಸೊ ದ ಲೆಂತ್ ಆಫ್ ಮೆಸೇಜ್ ವಿಲ್ ಬಿ 1. ಓಕೆ, ಜಸ್ಟ್ 1. ಇದೊಂದೇ ಡಿಕ್ಷನರಿ ಇರೋದು, ಇದೊಂದೇ ಡಿಕ್ಷನರಿ. ಸೊ ದ ಮೆಸೇಜ್ ಲೆಂತ್ ವಿಲ್ ಬಿ 1. ಸೊ ಕಾಲಿಂಗ್ ಮಾಡೆಲ್ ಯಾವುದು? 3.5 ಟರ್ಬೋ ವಿತ್ 1 ಮೆಸೇಜಸ್. ಸೊ ರಿಟರ್ನ್ ಪ್ಲೇಸ್ ಹೋಲ್ಡರ್ ರೆಸ್ಪಾನ್ಸ್, ಅಂದ್ರೆ ಪ್ಲೇಸ್ ಹೋಲ್ಡರ್ ರೆಸ್ಪಾನ್ಸ್ ಅನ್ನ ರಿಟರ್ನ್ ಮಾಡುತ್ತೆ. ಓಕೆ, ಲೆಟ್ ಮಿ ರನ್ ದಿಸ್. ನೋಡಿ, ಕಾಲಿಂಗ್ GPT 3.5 ಟರ್ಬೋ ವಿತ್ 1 ಮೆಸೇಜ್ ಪ್ಲೇಸ್ ಹೋಲ್ಡರ್ ರೆಸ್ಪಾನ್ಸ್ ಇಷ್ಟು ರಿಟರ್ನ್ ಮಾಡುತ್ತೆ. ಓಕೆ, ಸೊ ಇದನ್ನ ಸ್ಟ್ಯಾಂಡರ್ಡ್ ವೇ ಅಲ್ಲಿ ಓಪನ್ ಎ ಐ API ಕಾಲ್ ಮಾಡುವಾಗ ಹೀಗೆ ವ್ರ್ಯಾಪ್ ಮಾಡಿ ಇಡ್ತಾರೆ. ಸೊ ದಿಸ್ ಈಸ್ ದಿ ಫಂಕ್ಷನ್ ಅಂಡ್ ಮಾಡ್ಯೂಲ್. ಸೊ ಫಂಕ್ಷನ್ ಹೀಗಿರುತ್ತೆ. ಓಕೆ, ಇದ್ರಲ್ಲಿ ಜಸ್ಟ್ ಫಂಕ್ಷನ್ಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡಿ. ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ನಿಮಗೆ ಮಾಡ್ಯೂಲ್ಸ್, ಪ್ಯಾಕೇಜಸ್, ಲೈಬ್ರರೀಸ್, ಪಿಪ್ ಅಂದ್ರೆ ಏನಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಫಂಕ್ಷನ್ ಒಂದು ಬೇಸಿಕ್ ಫಂಕ್ಷನ್ ಅಂಡ್ ಡಿಫಾಲ್ಟ್ ಪ್ಯಾರಾಮೀಟರ್, ನೆಕ್ಸ್ಟ್ ಮಲ್ಟಿಪಲ್ ವ್ಯಾಲ್ಯೂಸ್ ರಿಟರ್ನ್ ಮಾಡೋದು, ಅನಂತರ ಲೈಕ್ ರಿಯಲ್ ವರ್ಲ್ಡ್ ಅಲ್ಲಿ ಓಪನ್ ಎ ಐ ಕಾಲ್ ಅನ್ನ ಹೇಗೆ ವ್ರ್ಯಾಪ್ ಮಾಡೋದಂತ. ಅಂಡ್ ನೆಕ್ಸ್ಟ್ ಕಮ್ಸ್ ಮಾಡ್ಯೂಲ್ಸ್ ಅಂಡ್ ಪ್ಯಾಕೇಜಸ್. ಸೊ ಇದೊಂದು 4 ಟರ್ಮ್ಸ್ ಇದೆ. ಮಾಡ್ಯೂಲ್ಸ್, ಪ್ಯಾಕೇಜಸ್, ಲೈಬ್ರರೀಸ್ ಮತ್ತೆ ಪಿಪ್ ಅಂತ ಉಂಟು. ನಿಮ್ಗೆ ಫಸ್ಟಿಗೆ ಇನ್ಸ್ಟಾಲ್ ಮಾಡಿದಲ್ಲ ಪಿಪ್ ಅಂತ ವರ್ಷನ್, ನಮ್ಗೆ ಹೇಳಿದೆ ಓಪನ್ ಎ ಐ ಎಲ್ಲ ಕಾಲ್ ಮಾಡ್ಲಿಕ್ಕಿರುವಾಗ, ಇನ್ಸ್ಟಾಲ್ ಮಾಡ್ಲಿಕ್ಕಿರುವಾಗ ನಾವೆಲ್ಲ ಯೂಸ್ ಮಾಡ್ತೇವೆ ಅದ್ರದ್ದು ಅಂತ. ಸೊ ಫಸ್ಟಿಗೆ ಮಾಡೆಲ್ ಅಂತ ಹೇಳಿದ್ರೆ ಅದೊಂದು ಸಿಂಗಲ್ ಪೈಥಾನ್ ಫೈಲ್. ಓಕೆ, ಇಚ್ ಕಂಟೈನ್ಸ್ ಫಂಕ್ಷನ್ಸ್ ಇರಲಿ, ವೇರಿಯೇಬಲ್ಸ್ ಇರಲಿ. ಈಗ ಈ ಫಂಕ್ಷನ್ಸ್ ಅಂದಿದ್ದಲ್ಲಿ ಒಂದು ಮಾಡ್ಯೂಲ್ ಅಂತ ಹೇಳ್ಬೋದು. ಓಕೆ, ಈಗ ಯೂಶ್ವಲಿ ಪೈಥಾನ್ ಅಲ್ಲಿ ಇರೋದು JSON, OS, ಡೇಟ್ ಟೈಮ್, ಇದೆಲ್ಲ ಮಾಡ್ಯೂಲ್ಸ್. ಅಂಡ್ ದೀಸ್ ಆರ್ ದ ಮಾಡ್ಯೂಲ್ಸ್ ದಟ್ ಕಮ್ ಬಿಲ್ಟ್ into the Python. ಓಕೆ, OS ಅಂತ ಹೇಳಿ ಆಪರೇಟಿಂಗ್ ಸಿಸ್ಟಮ್, ಅಂದ್ರೆ ಫೈಲ್ ಪಾಸ್, env ವೇರಿಯೇಬಲ್ಸ್ ಇದೆಲ್ಲ ಬರುತ್ತೆ. JSON ಅಲ್ಲಿ ವರ್ಕಿಂಗ್ ವೆನ್ ವಿ ವರ್ಕ್ ವಿತ್ JSON ಡೇಟಾ. ಅಂದ್ರೆ ಈಗ ನಾವು ಕಾಲ್ ಮಾಡ್ತೇವೆ, ಕಾಲ್ ಮಾಡಿದ ನಂತರ API ಕಾಲ್ ಆದ ನಂತರ ಅದು ಡೇಟಾ ಬರುತ್ತಲ್ಲ, ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ JSON. ಅವಾಗ ನಾವು ಇದು ಬೇಕೇ ಬೇಕು, ಇಂಪೋರ್ಟ್ ಮಾಡಲೇಬೇಕಾಗ್ತದೆ. ಡೇಟ್ ಟೈಮ್ ಅಂತ ಹೇಳಿದ್ರೆ ಡೇಟ್ ಮತ್ತು ಟೈಮ್ ನೋಡ್ಲಿಕ್ಕೆ ಇರೋದು. ಓಕೆ, ಸೊ ಇದನ್ನ ಪ್ರಿಂಟ್ ಮಾಡುವ. ಫಸ್ಟಿಗೆ OS ಡಾಟ್ ಅಂತ ಗೆಟ್ CWD ಇದೊಂದಿದೆ ಅಲ್ವಾ, ಇದು ವರ್ಕಿಂಗ್ ಡೈರೆಕ್ಟ್ರಿ. ಇದನ್ನ ಇಂಪೋರ್ಟ್ ಮಾಡ್ತೇವೆ. ಇಂಪೋರ್ಟ್ ಮಾಡಿ ನಂತರ ಏನ್ ಬೇಕೋ ಅದನ್ನ ಡೈರೆಕ್ಟರಿನ ಕಾಲ್ ಮಾಡೋದು. ಓಕೆ, ಇದು ಮಾಡ್ಯೂಲ್. ಅಂಡ್ ನೆಕ್ಸ್ಟ್ ಕಮ್ಸ್ ಪ್ಯಾಕೇಜ್. ಪ್ಯಾಕೇಜ್ ಅಂತ ಹೇಳಿದ್ರೆ ಅದು ಫುಲ್ ಮಾಡ್ಯೂಲ್ಸ್ ಇದೆ ಅಲ್ವಾ. ಪ್ಯಾಕೇಜ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಫೋಲ್ಡರ್ ವಿಚ್ ಕಂಟೇನ್ಸ್ ಮಲ್ಟಿಪಲ್ ಮಾಡ್ಯೂಲ್ಸ್. ಈ ರೀತಿ ಫಂಕ್ಷನ್ಸ್ ಮಾಡ್ಯೂಲ್ ಮತ್ತೆ ಈ ರೀತಿ ಫೈಲ್ಸ್ ಅಂತ ಹೇಳಿದೆ ಅಲ್ವಾ, ಇದೆಲ್ಲ ಮಲ್ಟಿಪಲ್ ಮಾಡ್ಯೂಲ್ಸ್ ಅನ್ನ ಒಟ್ಟಿಗಿರೋದೆ ಪ್ಯಾಕೇಜ್. ಓಕೆ, ಈಗ ಓಪನ್ ಎ ಅಲ್ಲಿ ಪ್ಯಾಕೇಜ್ ಇದೆ, ಅದನ್ನ ಪ್ಯಾಕೇಜ್ ಅಂತ ಹೇಳ್ತೇವೆ. ಯಾಕಂದ್ರೆ ಇಟ್ ಹ್ಯಾಸ್ ಮೆನಿ ಫೈಲ್ಸ್ ಇನ್ಸೈಡ್ ಇಟ್. 1 ಫಾರ್ ಚಾಟ್, 1 ಫಾರ್ ಇಮೇಜ್, 1 ಫಾರ್ ಎಂಬೆಡಿಂಗ್ಸ್, ಆ ರೀತಿ ಸುಮಾರು ಫೈಲ್ಸ್ ಇರುತ್ತೆ, ಅಂದ್ರೆ ಮಾಡ್ಯೂಲ್ಸ್ ಇರುತ್ತಲ್ವಾ, ಅದನ್ನ ನಾವು ಪ್ಯಾಕೇಜ್ ಅಂತ ಹೇಳ್ತೇವೆ. ಪ್ಯಾಕೇಜ್ ಮೀನ್ಸ್ ಅ ಫೋಲ್ಡರ್ ಕಂಟೈನಿಂಗ್ ಮಲ್ಟಿಪಲ್ ಮಾಡ್ಯೂಲ್ಸ್. ಓಕೆ, ಇದಾದ ನಂತರ ನೆಕ್ಸ್ಟ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಹ್ಯಾಸ್ ಲೈಬ್ರರಿ. ಲೈಬ್ರರಿ ಅಂತ ಹೇಳಿ ಜನರಲ್ ಟರ್ಮ್, ಅಂದ್ರೆ ಇನ್ಸ್ಟಾಲ್ ಓಪನ್ ಎ ಲೈಬ್ರರಿ ಅಂತ ಯೂಶುವಲಿ ಪೀಪಲ್ ಹೇಳ್ತಾರಲ್ಲ, ಅದರ ಮೀನಿಂಗ್ ಏನು? ವಿ ಆರ್ ಇನ್ಸ್ಟಾಲಿಂಗ್ ಪಿಪ್ ಇನ್ಸ್ಟಾಲ್ ಓಪನ್ ಎ ಅಷ್ಟೇ. ಅಂದ್ರೆ ಲೈಬ್ರರಿ ಅಂಡ್ ಪ್ಯಾಕೇಜ್ ಇದಲ್ವಾ, ಲೈಬ್ರರಿ ಅಂಡ್ ಪ್ಯಾಕೇಜ್. ಪ್ಯಾಕೇಜ್ ಅಂತ ಹೇಳಿದ್ರೆ ಮಲ್ಟಿಪಲ್ ಮಾಡ್ಯೂಲ್ಸ್ ಇರುತ್ತೆ. ಲೈಬ್ರರಿ ಅಂಡ್ ಪ್ಯಾಕೇಜ್ ಆರ್ ಆಫನ್ ಯೂಸ್ಡ್ ಇಂಟರ್ಚೇಂಜಬಲಿ, ಓಕೆ, ಇನ್ ಕಾನ್ವರ್ಸೇಷನ್. ಅದಾದ ನಂತರ ನೆಕ್ಸ್ಟ್ ಕಮ್ಸ್ ಪಿಪ್. ಪಿಪ್ ಅಂತ ಹೇಳಿದ್ರೆ ಪೈಥಾನ್ಸ್ ಪ್ಯಾಕೇಜ್ ಮ್ಯಾನೇಜರ್. ಇದೊಂದು ಟೂಲ್ ದಟ್ ಡೌನ್ಲೋಡ್ಸ್ ಅಂಡ್ ಇನ್ಸ್ಟಾಲ್ಸ್ ಲೈಬ್ರರಿ ಫ್ರಮ್ ದಿ ಇಂಟರ್ನೆಟ್. ಸೊ ಅದಕ್ಕೆ ನನಗೆ ಪಿಪ್ ಅನ್ನು ಇನ್ಸ್ಟಾಲ್ ಮಾಡ್ಲಿಕ್ಕೆ ಹೇಳಿದೆ ಅಷ್ಟೇ. ನೋಡಿ ಇಲ್ಲಿ ಇಷ್ಟಿದೆ ಅಲ್ವಾ. ಇಲ್ಲಿ OS ಅಂತ ಹೇಳೋದು
ಒಂದು ಲೈಬ್ರರಿ ಮಾಡ್ಯೂಲ್. ಇದಾದ ನಂತರ ಮಾಡ್ಯೂಲ್ಸ್ ಇದೆ. ಆ ನಂತರ ಪ್ಯಾಕೇಜಸ್ ಮಲ್ಟಿಪಲ್ ಇರ್ತದೆ. ಅದ ನಂತರ ನೆಕ್ಸ್ಟ್ ಕಮ್ಸ್ ಲೈಬ್ರರಿ, ಪಿಪ್ ಇನ್ಸ್ಟಾಲ್ ಓಪನ್ ಎ ಇರಲಿ, ಪಿಪ್ ಇನ್ಸ್ಟಾಲ್ .env ಇರಲಿ, ಅದೆಲ್ಲ. ಅದಾದ ನಂತರ ಇಂಪೋರ್ಟ್ ಮಾಡಬೇಕಲ್ಲ, ಇಟ್ ವಿಲ್ ಬಿ ಇಂಪೋರ್ಟ್ ಇನ್ ದ ಫಾರ್ಮ್ ಆಫ್ ಫ್ರಮ್ ಓಪನ್ ಎಐ, ಇಂಪೋರ್ಟ್ ಓಪನ್ ಎಐ ಮಾತ್ರ ಇಂಪೋರ್ಟ್ ಮಾಡೋದು. ಅಂದರೆ ಫ್ರಮ್ .env ಇಂಪೋರ್ಟ್ load.env ಅದನ್ನು ಮಾತ್ರ ಇಂಪೋರ್ಟ್ ಮಾಡ್ತೀವಿ. ಓಕೆ, ಸೊ INIT ಅಂತ ಇದೆಲ್ಲ, ಡಿಫೈನ್ INIT ಸೆಲ್ಫ್ ನೇಮ್ ಮಾಡೆಲ್, ಇದೊಂದು ಕನ್ಸ್ಟ್ರಕ್ಟರ್ ಆ್ಯಂಡ್ ದ ಪೈಥನ್ ವಿಲ್ ಆಟೋಮ್ಯಾಟಿಕಲಿ ರನ್ ದಿಸ್ ದ ಮೂಮೆಂಟ್ ಯು ಕ್ರಿಯೇಟ್ ಆನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡುವಾಗ ರನ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಡಬಲ್ ಅಂಡರ್ಸ್ಕೋರ್ ಇದೆಯಲ್ಲ, ಇಟ್ ಮೀನ್ಸ್ ಇಟ್ ಈಸ್ ಅ ಸ್ಪೆಷಲ್ ಬಿಲ್ಟ್ ಇನ್ ಪೈಥನ್ ಮಾಡೆಲ್. ಇದು ಸ್ಪೆಷಲ್ ಬಿಲ್ಟ್ ಇನ್ ಪೈಥನ್ ಮಾಡೆಲ್. ಸೊ self.name, ಸೆಲ್ಫ್ ಅಂತ ಹೇಳೋದು ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟನ್ನು ರೆಫರ್ ಮಾಡುವಾಗ, ವೆನ್ ದ ಸ್ಪೆಸಿಫಿಕ್ ಆಬ್ಜೆಕ್ಟ್ ಬಿಂಗ್ ಕ್ರಿಯೇಟೆಡ್ ದೆನ್ ವಿ ಯೂಸ್ ಸೆಲ್ಫ್. ಸೊ ಇಲ್ಲೇನಾಯಿತು, ನೇಮ್, ಮತ್ತು ಇಲ್ಲಿ ಮಾಡೆಲ್. ನೇಮ್ ಅಂತ ಹೇಳಿದರೆ ನೋಡಿ, ಇಲ್ಲಿ ಅಸಿಸ್ಟೆನ್ಸ್ ನೇಮ್ ಏನು ಕೊಟ್ವಿ ನಾವಿಲ್ಲಿ, ಸಾರಾ. ಮಾಡೆಲ್ಗೆ GPT 3.5 ಟರ್ಬೋ. ಅಂದರೆ ಆ ಪರ್ಟಿಕ್ಯುಲರ್ ಥಿಂಗನ್ನು ಕ್ರಿಯೇಟ್ ಮಾಡುವಾಗ ನಾವು ಇದನ್ನು ಸ್ಪೆಸಿಫೈ ಮಾಡ್ತೇವೆ. ಇದೊಂದು ಆಟ್ರಿಬ್ಯೂಟ್ಸ್. ಓಕೆ, self.name ಅಂತ ಹೇಳಿ ಡೇಟಾ ಸ್ಟೋರ್ಡ್ ಇನ್ ದಿ ಆಬ್ಜೆಕ್ಟ್. ಇದು ಸೇಮ್ self.model, self.history ಅದನ್ನೆಲ್ಲ ಡಿಫೈನ್ ಮಾಡೋದು ನಾವು ಒಂದೊಂದು ಆಟ್ರಿಬ್ಯೂಟ್ಸನ್ನು. self.name ಏನು ಮಾಡ್ತದೆ ಅಂತ ಹೇಳಿದ್ರೆ, ಇಟ್ ವಿಲ್ ಸ್ಟೋರ್ ದಿ ನೇಮ್ ಹ್ಯಾಸ್ ಅನ್ ಆಟ್ರಿಬ್ಯೂಟ್, ಆಫ್ ದಿ ಸ್ಪೆಸಿಫೈಡ್ ಆಬ್ಜೆಕ್ಟ್. ಈ ಸ್ಪೆಸಿಫೈಡ್ ಆಬ್ಜೆಕ್ಟನ್ನು ನೇಮನ್ನು ಆಟ್ರಿಬ್ಯೂಟ್ ಆಗಿ ಸ್ಟೋರ್ ಮಾಡುತ್ತೆ. ಆ್ಯಂಡ್ ಸೇಮ್ ಗೋಸ್ ಫಾರ್ ಮಾಡೆಲ್ ಆ್ಯಂಡ್ ಸೇಮ್ ಗೋಸ್ ಫಾರ್ ಹಿಸ್ಟ್ರಿ. ಇದನ್ನ ಎಂಟಿ ಲಿಸ್ಟನ್ನು ಕ್ರಿಯೇಟ್ ಮಾಡೋದು. ಅಂದರೆ ಇಲ್ಲಿ ಝಾರಾ ಇರಲಿ, ಆಲ್ಸ್ ನೆಕ್ಸ್ಟ್ ಏನಿದೆ ಇಲ್ಲಿ ನೋ ಉಂಟು, ಅದೆಲ್ಲ ಹಿಸ್ಟ್ರಿಯನ್ನು ನೀವು ಕ್ವಶನ್ಸ್ ಕೇಳುವಾಗ ಹಿಸ್ಟ್ರಿಯನ್ನು ಸೇವ್ ಮಾಡಿರ್ತೇವಲ್ಲ, ಅದನ್ನು ಸೇವ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಇದು ಮೆಥಡ್. ಡಿಫೈನ್, ಇಂಟ್ರೊಡ್ಯೂಸ್ ಅಂತ ಒಂದು ಮೆಥಡ್ ಅಲ್ಲ, ಇಟ್ ಈಸ್ ಅ ಫಂಕ್ಷನ್ ದಟ್ ಬಿಲಾಂಗ್ಸ್ ಟು ದಿಸ್ ಕ್ಲಾಸ್. ಓಕೆ, ಈ ಪರ್ಟಿಕ್ಯುಲರ್ ಕ್ಲಾಸಿಗೆ, ಯಾವ ಕ್ಲಾಸಿಗೆ, ಅಸಿಸ್ಟೆನ್ಸ್ ಕ್ಲಾಸಿಗೆ ಇದು ಫಂಕ್ಷನ್ ಬಿಲಾಂಗ್ ಆಗೋದು. ಕ್ಲಿಯರ್ ದಿಸ್? ತ್ರೀ ಡಿಫ್ರೆಂಟ್ ಫಂಕ್ಷನ್ಸ್ ಇದೆ ನೋಡಿ. ಇಂಟ್ರೊಡ್ಯೂಸ್ ಉಂಟು, ಆ್ಯಡ್ ಮೆಸೇಜ್ ಉಂಟು, ಮತ್ತು ಶೋ ಹಿಸ್ಟ್ರಿ. ಇಂಟ್ರೊಡ್ಯೂಸ್, ಆ್ಯಡ್ ಮೆಸೇಜ್, ಶೋ ಹಿಸ್ಟ್ರಿ. ಸೊ ಫಸ್ಟಿಗೆ ಇಂಟ್ರೊಡ್ಯೂಸ್ ಮಾಡೋದು. ಫಸ್ಟಿಗೆ ನಾವು ಇದೆ ನೋಡು, ಝಾರಾ ಇಸ್ ಈಕ್ವಲ್ಸ್ ಟು ಅಸಿಸ್ಟೆಂಟ್, ಒಂದು ನೇಮ್ ಕೊಟ್ಟಿದ್ವಿ. ಆ ನಂತರ ಏನಿದೆ, ಸೆಲ್ಫ್ ಅದು ಬೇಕಂತಿಲ್ಲ. ಸೊ ನೇಮ್, ಮತ್ತು ಇಲ್ಲಿ ಮಾಡೆಲ್ ಅಂತಿದ್ದಲ್ಲ, ಮಾಡೆಲ್ GPT 3.5 ಟರ್ಬೋ, ಈ ಮಾಡೆಲನ್ನು ಕೊಟ್ಟಿದ್ದೇವೆ. ಓಕೆ, ಇದನ್ನು ಕಮೆಂಟ್ ಮಾಡುವ, ಕನ್ಫ್ಯೂಷನ್ ಬೇಡ, ಇದು ಬೇಡ, ಇದು ಸಹ ಬೇಡ. ಸೊ ಫಸ್ಟಿಗೆ ಇಷ್ಟೇ ನೋಡು, ಇಂಟ್ರೊಡ್ಯೂಸ್. ಫಸ್ಟಿಗೆ ಇಂಟ್ರೊಡ್ಯೂಸ್ ಅಂತ ಹೇಳಿದ್ರೆ ಈ ಫಸ್ಟ್ ಫಂಕ್ಷನ್ ರನ್ ಆಗಬೇಕು. ಅಸಿಸ್ಟೆಂಟ್ ಝಾರಾ GPT 3.5 ಟರ್ಬೋ, ಸೊ ಪ್ರಿಂಟ್ ಝಾರಾ.ಇಂಟ್ರೊಡ್ಯೂಸ್, ಈ ಪರ್ಟಿಕ್ಯುಲರ್ ಫಂಕ್ಷನ್ ಕಾಲ್ ಆಗ್ತಿದೆ. ಅವಾಗ ಇದೆಲ್ಲ ಅಸೈನ್ ಮಾಡಿಟ್ಟು ಅಂದರೆ ಈಗ ಇಂಟ್ರೊಡ್ಯೂಸ್ ರನ್ ಆಗ್ತಾ ಉಂಟು. ಸೊ ಏನಾಗಬೇಕು ಇಲ್ಲಿ, ಐ ಆಮ್ ಸಾರಾ, ಸೆಲ್ಫ್ ನೇಮ್ ಏನು ಸಾರಾ, ಆ್ಯಂಡ್ ಯೂಸಿಂಗ್ GPT 3.5 ಟರ್ಬೋ, ಹೀಗೆ ಬರಬೇಕು ನೋಡಿ. ಐ ಆಮ್ ಸಾರಾ ಯೂಸಿಂಗ್ GPT 3.5 ಟರ್ಬೋ. ಓಕೆ, ಇದಾದ ನಂತರ ಇಲ್ಲಿ ಮೆಥಡ್ಸನ್ನು ಯೂಸ್ ಮಾಡೋದು. ಇಲ್ಲಿ ನಾವು ಹೇಗೆ ಆಬ್ಜೆಕ್ಟನ್ನು ಕಾಲ್ ಮಾಡಿ ಹೇಗೆ ಅದು ಕಾಲ್ ಮಾಡ್ತಿದೆ, ಅಸೈನ್ ಮಾಡಿ ಹೇಗೆ ಕಾಲ್ ಮಾಡ್ತುಂಟು ಅಂತ ನೋಡಿದ್ವಲ್ಲ. ನೆಕ್ಸ್ಟಿಗೆ ಹೇಗೆ ಮೆಥಡ್ಸನ್ನು ಯೂಸ್ ಮಾಡ್ತಿದೆ ಅಂತ ನೋಡುವ. .add message ಇಲ್ಲಿ ಅಪೆಂಡ್ ಮಾಡ್ತಿದೆ, ಅಂದರೆ ಅದು ನೆಕ್ಸ್ಟ್ ವ್ಯಾಲ್ಯೂಗೆ ಅಸೈನ್ ಮಾಡ್ತಾ ಉಂಟು ನೋಡಿ. ಇಲ್ಲಿ ಆ್ಯಡ್ ಮೆಸೇಜ್ ಸೆಲ್ಫ್ ರೋಲ್ ಕಾಂಟೆಂಟ್ ಅಂತ ಉಂಟು ನೋಡಿ. self.history ಏನಿದೆ, ಒಂದು ಎಂಟಿ ಲಿಸ್ಟಲ್ಲಿ ಅಪೆಂಡ್ ಆಗ್ತಾ ಉಂಟು ರೋಲ್, ಮತ್ತು ಅದರ ಕಾಂಟೆಂಟ್ ಅಪೆಂಡ್ ಆಗ್ತಿದೆ. ಏನಂತ ಕೊಟ್ಟಿದ್ದಾರೆ ಇಲ್ಲಿ, ರೋಲ್ ಯೂಸರ್, ಕಾಂಟೆಂಟ್ ಏನು, ವಾಟ್ ಈಸ್ AI ನೋಡಿ. ರೋಲ್ ಯೂಸರ್, ಕಾಂಟೆಂಟ್ ವಾಟ್ ಈಸ್ AI, ಇದು ಅಪೆಂಡ್ ಆಗಬೇಕು. ಸೊ ಈ ಪರ್ಟಿಕ್ಯುಲರ್ ಫಂಕ್ಷನ್ ಕಾಲ್ ಅದಲ್ಲ, ಝಾರಾ.add message ಅಂತ ಇಲ್ಲಿ ಹೋಗುತ್ತೆ. ಝಾರಾ.add message ಈ ಫಂಕ್ಷನಿಗೆ ಹೋಗುತ್ತಾ, ಝಾರಾ.add message ಅನ್ನು ನೋಡುತ್ತೆ. ಓಕೆ, ರೋಲ್ ಕೊಟ್ಟಿದ್ದಾರೆ, ಕಾಂಟೆಂಟ್ ಕೊಟ್ಟಿದ್ದಾರೆ, ಏನಾಗಬೇಕು, self.history ಏನು, ಎಂಟಿ ಲಿಸ್ಟಲ್ಲಿ ಈ ರೋಲ್ ಮತ್ತು ಕಾಂಟೆಂಟ್ ಅಸೈನ್ ಆಗಬೇಕು. ಓಕೆ, ಸೊ ಈಗ ಒಂದು ಮೆಸೇಜ್ ಆ್ಯಡ್ ಮಾಡಿದ್ವಿ, ಏನು, ಯೂಸರ್ ಮತ್ತು ವಾಟ್ ಈಸ್ AI ಅಂತ, ಇದರಲ್ಲಿ ಯಾವುದು, ಹಿಸ್ಟ್ರಿ ಅನ್ನೋ ಲಿಸ್ಟಲ್ಲಿ. ಸೊ ನೆಕ್ಸ್ಟಿಗೆ ಇನ್ನೊಂದು ಮೆಸೇಜ್ ಆ್ಯಡ್ ಮಾಡುವ. ಓಕೆ, ಸೊ ಇಲ್ಲಿ ಅಸಿಸ್ಟೆಂಟ್ ಅಂದರೆ ಅದಕ್ಕೊಂದು
ಜಾಬ್ ಡಿಸ್ಕ್ರಿಪ್ಷನ್ ಇದೆ ಅಂತ ಹೇಳಿದಲ್ಲ, ಅವಾಗ ಎಕ್ಸ್ಪ್ಲೇನ್ ಮಾಡಿದೆ ನೋಡಿ, ಮೆಸೇಜ್ ಹೇಗೆ ಸೆಂಡ್ ಮಾಡೋದು ಅಂತದ್ರಲ್ಲಿ. ಸೇಮ್ ವೇ ಅದಕ್ಕೀಗ ಯೂಸರ್ ಅಂದ್ರೆ ರೋಲ್, ಅಸಿಸ್ಟೆಂಟ್ ಅಂತ ಕೊಡೋದು, ಅಂತರ ಕಾಂಟೆಂಟ್ ವಾಟ್ ಈಸ್ ಸಿಮ್ಯುಲೇಷನ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್. ಅದಕ್ಕೆ ನೀನೊಂದು ಅಸಿಸ್ಟೆಂಟ್, ಈ ಪರ್ಟಿಕ್ಯುಲರ್ ಹ್ಯೂಮನ್ ಇಂಟೆಲಿಜೆನ್ಸ್ ರಿಲೇಟೆಡ್ ನಿಮಗೆ ನಾಲೆಜ್ ಇದೆ ಅಂತ ಹೇಳು. ಯೂಸರ್ ಒಂದು ಕ್ವಶನ್ ಕೇಳ್ತಾನೆ, ಯೂಸರ್ ವಾಟ್ ಈಸ್ AI ಅಂತ. ಓಕೆ, ಇದು ಟು ಯೂಸರ್ ಮತ್ತೆ ಅಂದ್ರೆ ರೋಲ್ ಮತ್ತೆ ಅದರ ಕಾಂಟೆಂಟ್ ಇದೆಲ್ಲ ಇಲ್ಲಿ ಸ್ಟೋರ್ ಆಗಿರುತ್ತೆ ಹಿಸ್ಟ್ರಿ ಅನ್ನೋ ಲಿಸ್ಟ್ ಅಲ್ಲಿ. ಓಕೆ, ಸೊ ಇಲ್ಲಿ ನಾವು ಪ್ರಿಂಟ್ ಮಾಡ್ತೇವೆ. ಸೊ ಸದ್ಯಕ್ಕೆ ಇದು ಪ್ರಿಂಟ್ ಮಾಡೋ ಮುಂಚೆ ಫಸ್ಟ್ ವಿ ನೀಡ್ ಟು ಕಾಲ್ ದಿ ಎನದರ್ ಮೆಥಡ್ ಕಾಲ್ಡ್ ಹ್ಯಾಸ್ ಶೋ ಹಿಸ್ಟ್ರಿ ಅನ್ನೋ ಫಂಕ್ಷನ್ ಅನ್ನ ಕಾಲ್ ಮಾಡಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ನಾವು ಡಿಸ್ಪ್ಲೇ ಮಾಡೋದಲ್ವಾ, ಡಿಸ್ಪ್ಲೇ ಮಾಡ್ತೇವೆ ಇಲ್ಲಿ ಅದಕ್ಕೆ. ಸೊ ಶೋ ಹಿಸ್ಟ್ರಿಯಲ್ಲಿ ಸೆಲ್ಫ್ ಸೇಮ್ ಫಾರ್ ಮೆಸೇಜ್, ಇಂಡಿವಿಜುವಲ್ ಮೆಸೇಜ್ ಇದೆ, ಲಿಸ್ಟ್ ಮೆಸೇಜ್ ಇದರಲ್ಲಿ 2 ಮೆಸೇಜ್ ಇದೆ. ಫಾರ್ ಮೆಸೇಜ್ ಇನ್ ಸೆಲ್ಫ್ ಡಾಟ್ ಹಿಸ್ಟ್ರಿ, ಈ ಲಿಸ್ಟಲ್ಲಿ ಅಂದರೆ ಯೂಸರ್ ಫಸ್ಟಿಗೆ ಅಸಿಸ್ಟೆಂಟ್ ವಾಟ್ ಈಸ್ ಸಿಮ್ಯುಲೇಷನ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್, ಮತ್ತು ಯೂಸರ್ ವಾಟ್ ಈಸ್ ಇದೆ ಅಲ್ವಾ. ಫಾರ್ ಮೆಸೇಜ್ ಇನ್ ಮೆಸೇಜಸ್ ಅಂದರೆ ಸೆಲ್ಫ್ ಡಾಟ್ ಹಿಸ್ಟ್ರಿಯಲ್ಲಿ ಪ್ರಿಂಟ್ ದಿಸ್ ಮೆಸೇಜ್ ರೋಲ್. ಯಾವುದು ಈ ರೋಲ್, ಯಾವ ರೋಲ್ ಇರೋದು ಯೂಸರ್, ಮತ್ತು ಇಲ್ಲಿ ಅಸಿಸ್ಟೆಂಟ್ ಅಂತ, ಅದನ್ನು ಅಪ್ಪರ್ ಕೇಸಲ್ಲಿ ಪ್ರಿಂಟ್ ಮಾಡು ಅಂತ. ನೆಕ್ಸ್ಟಿಗೆ ಕೊಲನ್ ಸೆಪ್ರೇಟೆಡ್ ಬೈ ದ ಕಾಂಟೆಂಟ್, ಇದನ್ನು ಪ್ರಿಂಟ್ ಮಾಡು ಅಂತ ಹೇಳೋದು. ಓಕೆ, ಇದನ್ನು ಪ್ರಿಂಟ್ ಮಾಡುವ, ಶೋ ಹಿಸ್ಟ್ರಿನ ಕಾಲ್ ಮಾಡಬೇಕಾಗ್ತದೆ. ನೋಡಿ ಇಲ್ಲಿ ನೋಡಿ, ಇದು ಬೇಡ, ಇದನ್ನು ಮಾತ್ರ ಸಾರಸ್ ಹಿಸ್ಟ್ರಿ. ಓಕೆ, ಕನ್ಫ್ಯೂಷನ್ ಆಗುತ್ತಾ ಅಂತ ಬೇಡ, ಇದನ್ನು ಕಮೆಂಟ್ ಮಾಡುವ. ಓಕೆ, ಸೊ ಇಷ್ಟೇ ನೋಡಿ. ಇಲ್ಲಿ ರನ್ ಮಾಡುವಾಗ ಜಾರಸ್ ಹಿಸ್ಟ್ರಿ, ಏನು ಹಿಸ್ಟ್ರಿ ಇದೆ, ಜಾರಸ್ ಹಿಸ್ಟ್ರಿ, ಯೂಸರ್ ವಾಟ್ ಈಸ್ AI, ಅಸಿಸ್ಟೆಂಟ್ AI ಇಸ್ ದಿ ಸಿಮ್ಯುಲೇಷನ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್, ಇಷ್ಟನ್ನು ಡಿಸ್ಪ್ಲೇ ಮಾಡ್ತೇವೆ. ಈಗ ಜಾರ ಆಯಿತು. ನೆಕ್ಸ್ಟಿಗೆ ಏನು, ನಾವೀಗ ಜಾರದ ಎಕ್ಸಾಂಪಲ್ ನೋಡಿದಲ್ವಾ. ಸೊ ಇದನ್ನೀಗ ಕಮೆಂಟ್ ಮಾಡ್ಬಾ, ನೋವನ್ನು ಅನ್ಕಮೆಂಟ್ ಮಾಡಿ. ಈಗ ಇನ್ನೊಂದು ಎಕ್ಸಾಂಪಲ್, ಸೇಮ್ ಕ್ಲಾಸ್ AI ಅಸಿಸ್ಟೆಂಟ್ ಅನ್ನ ಕಾಲ್ ಮಾಡೋದು. AI ಅಸಿಸ್ಟೆಂಟ್ ಅನ್ನ ಕಾಲ್ ಮಾಡೋದು. ಓಕೆ, ಇದು ಯಾವುದು ಬೇಡ. ಕಮೆಂಟ್ ಮಾಡ. ಓಕೆ, ಸೊ ನೋವಾ AI ಅಸಿಸ್ಟೆಂಟ್ ಏನಿದ್ದದ್ದು, ಇದಕ್ಕೆ ನೇಮ್ ಏನು ನೋವಾ ಆ್ಯಂಡ್ ದ ಮಾಡೆಲ್ ಈಸ್ GPT-4 ಮಾಡೆಲ್. ಇಲ್ಲೇನಾಗುತ್ತೆ, ಸೊ ಫಸ್ಟಿಗೆ ನೋವಾ ಡಾಟ್ ಇಂಟ್ರೊಡ್ಯೂಸ್ ಇದೆ ಅಲ್ವಾ, ನೋವಾ ಡಾಟ್ ಇಂಟ್ರೊಡ್ಯೂಸ್ ಅದನ್ನು ಕಾಲ್ ಮಾಡಬೇಕು. ನೋವಾ ಡಾಟ್ ಇಂಟ್ರೊಡ್ಯೂಸ್ ಅನ್ನೋ ಮೆಥಡನ್ನು ಕಾಲ್ ಮಾಡ್ತೇವೆ. ಸೊ ಇಲ್ಲಿ ಐ ಆಮ್ ನೋವಾ ಯೂಸಿಂಗ್ GPT-4 ಅಂತ, ನೋವಾ GPT-4 ಇದು, ಐ ಆಮ್ ನೋವಾ ಯೂಸಿಂಗ್ GPT-4 ಇದ್ರನ್ನ ಆಗುತ್ತೆ. ಓಕೆ, ಸೊ ನೆಕ್ಸ್ಟಿಗೆ ಇಲ್ಲಿ ನಾವೇನು ಕೊಟ್ರಿ, ಸಾರದಲ್ಲಿ ಹಿಸ್ಟ್ರಿ ಕಾಂಟೆಂಟ್ ಎಲ್ಲ ಕೊಟ್ವಿ ಮೆಸೇಜಸಲ್ಲಿ. ಬಟ್ ಇಲ್ಲಿ ನಾವು ಏನೂ ಕೊಡೋದು ಬೇಡ. ಫಾರ್ ನೋವಾ ಲೆಟ್ಸ್ ನಾಟ್ ಗಿವ್ ಎನಿ ಕಾಂಟೆಂಟ್, ಏನು ಮೆಸೇಜ್ ಸೆಂಡ್ ಮಾಡೋದು ಬೇಡ. ಡೈರೆಕ್ಟ್ಲಿ ಅದರ ನೋವಾ ಡಾಟ್ ಹಿಸ್ಟ್ರಿ ಲೆಂತ್ ಅದಂದರೆ ಲಿಸ್ಟ್ ಅದು ಎಷ್ಟು ಲೆಂತ್ ಇದೆ ಅಂತ ನೋಡುವ. ಎಷ್ಟು ಇರಬೇಕದು 0 ಇರಬೇಕಲ್ಲ, ಯಾಕಂದ್ರೆ ನಾವು ಏನು ಸಹ ಕಾಂಟೆಂಟ್ ಕೊಡಲಿಲ್ಲ. ಇದು ನಮ್ಗೆ ಚೆಕ್ ಮಾಡಲಿಕ್ಕೆ ಅಷ್ಟೇ. ಅಂದರೆ ಒಂದು ಮೆಸೇಜ್ ಸೆಂಡ್ ಮಾಡಿದರೆ ಅದರಲ್ಲಿ ಎಷ್ಟು ಪ್ರೀವಿಯಸ್ ಡೇಟ್ ಆಯಿತು, ಪ್ರೀವಿಯಸ್ ಎಷ್ಟು ಮೆಸೇಜಸ್ ಇತ್ತು, ಅದರ ಹಿಸ್ಟ್ರಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಓಕೆ, ಒಂದು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿದ್ವಿ, ಕ್ಲಾಸನ್ನು ಕ್ರಿಯೇಟ್ ಮಾಡಿದ್ವಿ, ಆನಂತರ ಅದನ್ನು ಇನಿಷಿಯಲೈಸ್ ಹೇಗೆ ಮಾಡಿದೆ ಅಂತ ನೋಡಿದ್ವಿ ಯೂಸಿಂಗ್ ಸೆಲ್ಫ್. ದೆನ್ ವಿ ಕ್ರಿಯೇಟೆಡ್ ವೇರಿಯಸ್ ಮೆಥಡ್ಸ್ ಆ್ಯಂಡ್ ವಿ ಕ್ರಿಯೇಟೆಡ್ ಆಬ್ಜೆಕ್ಟ್ಸ್ ಫ್ರಮ್ ದೋಸ್ ಕ್ಲಾಸಸ್. ವಿ ಕ್ರಿಯೇಟೆಡ್ ಆಬ್ಜೆಕ್ಟ್ ಜಾರಾ, ಇಲ್ಲಿ ನೋವಾ ಎಲ್ಲನ ಕ್ರಿಯೇಟ್ ಮಾಡಿದ್ವಿ ಫ್ರಮ್ ದಿ ಕ್ಲಾಸಸ್ ಆ್ಯಂಡ್ ವಿ ಕಾಲ್ ಇಂಡಿವಿಜುವಲ್ ಫಂಕ್ಷನ್ಸ್ ಆನ್ ದಿ ಮೆಥಡ್ಸ್. ಹೇಗೆ ಮೆಥಡನ್ನು ಯೂಸ್ ಮಾಡೋದಂತ ನೋಡಿದ್ವಿ ಅಲ್ವಾ. ಸೊ ದಿಸ್ ಈಸ್ ದಿ ಕ್ಲಾಸ್ ಆಬ್ಜೆಕ್ಟ್ ಮೆಥಡ್ಸ್. ಅದು ನಿಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು ಎಗೆ ಬರುವಾಗ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ JSON ಆ್ಯಂಡ್ API. JSON ಸ್ಟ್ಯಾಂಡ್ಸ್ ಫಾರ್ ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ ನೋಟೇಷನ್. ಇದೊಂದು ಟೆಕ್ಸ್ಟ್ ಫಾರ್ಮೆಟ್ ಫಾರ್ ಸ್ಟೋರಿಂಗ್ ಆ್ಯಂಡ್ ಶೇರಿಂಗ್ ದಿ ಡೇಟಾ. ಓಕೆ, ನೀವು ಡೇಟಾನ JSON ಫಾರ್ಮಲ್ಲಿ ಈಗ ಟ್ರಾನ್ಸ್ಫರ್ ಆಗಬೇಕಂತಿದ್ರೆ ಡೇಟಾ ಅದು JSON ಫಾರ್ಮಲ್ಲೇ ಸೆಂಡ್ ಆಗೋದು ಆರ್ ಎಲ್ಸ್ ರಿಸೀವ್ ಆಗೋದು, ಅದನ್ನು ಮತ್ತೆ ಟೆಕ್ಸ್ಟಿಗೆ ಕನ್ವರ್ಟ್ ಮಾಡ್ತೇವೆ. ಓಕೆ, ಮತ್ತೆ API ಅಂತ ಉಂಟು. API ಅಂತ ಹೇಳಿದ್ರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್. ಅಂದರೆ ಇಟ್ಸ್ ಲೈಕ್ ಅ ಕಾಂಟ್ಯಾಕ್ಟ್ ಬಿಟ್ವೀನ್ 2 ಸಾಫ್ಟ್ವೇರ್ ಸಿಸ್ಟಮ್. ಅಂದರೆ ನನಗೆ ಈ ಪರ್ಟಿಕ್ಯುಲರ್ ಫಾರ್ಮೆಟಲ್ಲಿ ಸೆಂಡ್ ಮಾಡ್ತೇನೆ ಡೇಟಾನ, ನೀನು ನನಗೆ ಈ ಪರ್ಟಿಕ್ಯುಲರ್ ಫಾರ್ಮೆಟಲ್ಲಿ ರಿಟರ್ನ್ ಮಾಡು ರೆಸ್ಪಾನ್ಸನ್ನು ಅಂತ.
ಒಂದು ಸಿಂಪಲ್ ಅನಾಲಜಿ ಕೊಡ್ಬೇಕಂತ ಹೇಳಿದ್ರೆ, ನೀವೀಗೊಂದು ರೆಸ್ಟೋರೆಂಟಿಗೆ ಹೋಗ್ತೀರಾ, ಅಲ್ಲೊಂದು ಮೆನು ನೋಡ್ತೀರಾ, ಆ ನಂತರ ಆರ್ಡರ್ ಕೊಡ್ತೀರಾ. ಆರ್ಡರ್ ಕೊಟ್ಟ ನಂತರ ನಿಮಗೆ ಐಟಮ್ಸ್ ಸರ್ವ್ ಆಗುತ್ತೆ. ಅಂದರೆ ಇದಿದ ಐಟಮ್ ಯಾವುದೆಲ್ಲ ಆರ್ಡರ್ ಮಾಡಿದ್ರೆ ಅದೇ ಸಿಗುತ್ತೆ. ಬಟ್ ನಿಮ್ಗೆ ಗೊತ್ತಿರ್ತದೆ ಕಿಚನಲ್ಲಿ ಹೇಗೆ ವರ್ಕ್ ಆಗ್ತದೆ, ಅವ್ರು ಹೇಗೆ ಕುಕ್ ಮಾಡ್ತಾರೆ ಅಂತ. ಯು ಜಸ್ಟ್ ಫಾಲೋ ದಿ ಮೆನು ಆ್ಯಂಡ್ ಯು ವಿಲ್ ಗೆಟ್ ಯುವರ್ ಡಿಸೈರ್ಡ್ ಐಟಮ್ಸ್ ಫ್ರಮ್ ದಿ ಕಿಚನ್ ಅಲ್ವಾ. ಸೇಮ್ ವೇ ಓಪನ್ ಎ ಅಲ್ಲಿ ಇಟ್ ಹ್ಯಾಸ್ API. ಓಕೆ, ನೀವು ಅದ್ರ ರಿಕ್ವೆಸ್ಟನ್ನು JSON ಫಾರ್ಮಲ್ಲಿ ಸೆಂಡ್ ಮಾಡ್ತೀರಾ. ಸರ್ವರ್ ಪ್ರೋಸೆಸ್ ಮಾಡುತ್ತೆ ಯೂಸಿಂಗ್ GPT-4 ಆ್ಯಂಡ್ ದೇ ವಿಲ್ ಸೆಂಡ್ ಬ್ಯಾಕ್ ದಿ JSON ರೆಸ್ಪಾನ್ಸ್ ಇಟ್ ಸೆಲ್ಫ್. ದ ಪೈಥನ್ will read those response and it will provide you the desired response for the questions you have asked. Okay, so API ಅಂತ ಹೇಳಿದ್ರೆ ಜಸ್ಟ್ ನಿಮಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದು, ಬಟ್ ಟ್ರಾನ್ಸ್ಫರ್ ಆಗೋದು ಡೇಟಾ ಇಟ್ಸ್ ಇನ್ ದ ಫಾರ್ಮ್ ಆಫ್ JSON. ಸೊ ಪೈಥನ್ ಡಿಕ್ಷನರಿ ನಿಮಗೆ ಆಲ್ರೆಡಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದು ಡಿಕ್ಷನರಿ ಅಂದರೆ ಏನಂತ ಪೈಥನಲ್ಲಿ ಅಲ್ವಾ. ಸೊ ರಿಕ್ವೆಸ್ಟ್ ಬಾಡಿ ಪರ್ಟಿಕ್ಯುಲರ್ ಫಾರ್ಮಲ್ಲಿ ಇರುತ್ತೆ ಅಂತ ಸಹ ಹೇಳಿದೆ. ಮಾಡಲ್ ಇರುತ್ತೆ, ಮೆಸೇಜಸ್ ಇರುತ್ತೆ, ಇದರಲ್ಲಿ ಮೇನ್ ಕಾಂಟೆಂಟ್ ಇರೋದು ನೀವೆಂತ ಕ್ವಶನ್ ಕೇಳಿದ್ರೆ ಅಂತ, ಆನ್ಸರ್ ಕೇಳಿದ್ರೆ ಅಂತ. ಓಕೆ, ಸೊ ಇಲ್ಲಿ ಫಸ್ಟಿಗೆ ಮಾಡೆಲ್ ನಾವು ಡಿಫೈನ್ ಮಾಡಿ ಇಡ್ತೇವೆ, ಯಾವ ಮಾಡೆಲ್ ಅಂತ. ಮಾಡೆಲ್ ಡಿಫೈನ್ ಮಾಡಿದ ನಂತರ ನೆಕ್ಸ್ಟಿಗೆ ಮೆಸೇಜ್, ಈ ಪರ್ಟಿಕ್ಯುಲರ್ ಮೆಸೇಜ್ ಇರುತ್ತೆ. ನೆಕ್ಸ್ಟ್ ಟೆಂಪ್ರೇಚರ್ ಅಂದರೆ 0 to 1 ರೇಂಜಲ್ಲಿ ಇರುತ್ತೆ. ಪಾಯಿಂಟ್ಸ್ ಏನಂತ ಹೇಳಿದ್ರೆ ಆಲ್ಮೋಸ್ಟ್ ಬೇಸಿಕ್, ನೀವು ಎಂಥ ಕ್ವಶನ್ ಕೇಳಿದ್ರೆ ಅದಕ್ಕೆ ರಿಲೇಟೆಡ್ ಆನ್ಸರ್ ಕೊಡುತ್ತೆ. ತುಂಬ ಚೆಕ್ ಮಾಡೋದಿಲ್ಲ, ರ್ಯಾಂಡಮ್ ಆನ್ಸರ್ ಕೊಡೋದಿಲ್ಲ. ಓಕೆ, 1 ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆನ್ಸರ್ ಕೊಡೋದು ಹಾಗೆ. ಸೊ ಮ್ಯಾಕ್ಸಿಮಮ್ ಟೋಕನ್ಸ್ ಇದೆ ಅಲ್ವಾ, ಇಷ್ಟು 500 ಟೋಕನ್ಸನ್ನು ಯೂಸ್ ಮಾಡುವಂತ ನಾವು ಹೇಳೋದು. ಓಕೆ, ಇದೊಂದು ರಿಕ್ವೆಸ್ಟ್ ಬಾಡಿ ಆ್ಯಂಡ್ ವಿ ವಿಲ್ ಕನ್ವರ್ಟ್ ದೋಸ್ ಪೈಥನ್ ಡಿಕ್ಷನರಿ ಫಸ್ಟ್ ವಿಲ್ ಬಿ ಕನ್ವರ್ಟೆಡ್ ಟು ದಿ JSON ಸ್ಟ್ರಿಂಗ್ ಸೊ ಇಟ್ ಕ್ಯಾನ್ ಟ್ರಾವೆಲ್ ಓವರ್ ದಿ ಇಂಟರ್ನೆಟ್. ಓಕೆ, ಸೊ JSONಗೆ JSON.dumps ಅಂದ್ರಲ್ಲಿ ರಿಕ್ವೆಸ್ಟ್ ಬಾಡಿದಲ್ಲಿ ಈ ರಿಕ್ವೆಸ್ಟ್ ಬಾಡಿಯನ್ನು ಸೆಂಡ್ ಮಾಡ್ತೇವೆ ವಿತ್ ಇಂಡೆಂಟ್ ಟು. ಹಿಯರ್ ವಿ ಆರ್ ಕನ್ವರ್ಟಿಂಗ್ ಅ ಪೈಥನ್ ಡಿಕ್ಷನರಿ ಟು ಅ JSON ಸ್ಟ್ರಿಂಗ್ ಯೂಸಿಂಗ್ ಡಂಪ್. ಡಂಪ್ ಅಂತ ಹೇಳಿದ್ರೆ ಡಂಪ್ ಟು ಸ್ಟ್ರಿಂಗ್ ಅಂತ, ಇಂಡೆಂಟ್ ಟು ಅಂತ ಹೇಳಿದ್ರೆ ಸ್ಪೇಸಿಂಗ್. ಓಕೆ, ದಿಸ್ ಹ್ಯಾಪನ್ಸ್ ವೆನ್ ಯುವರ್ ಕೋಡ್ ಸೆಂಡ್ ಅ ರಿಕ್ವೆಸ್ಟ್ ಟು ಅ API. ಇಲ್ಲಿ ಪ್ರಿಂಟ್ ಆಗ್ತದೆ ಪೈಥನ್ ಡಿಕ್ಷನರಿ ವಿಲ್ ಬಿ ಪ್ರಿಂಟೆಡ್ ಟು ದಿ JSON ಸ್ಟ್ರಿಂಗ್. ಸೊ JSON ಸ್ಟ್ರಿಂಗ್ ಇಲ್ಲಿ ಡಿಸ್ಪ್ಲೇ ಆಗುತ್ತದೆ. ಓಕೆ, ಆ ನಂತರ ಟೈಪ್ ಆಫ್ JSON ಸ್ಟ್ರಿಂಗ್ ಯಾವುದಂತ ನೋಡಿ, ನಾನು ಇದನ್ನು ರನ್ ಮಾಡಿ ನೋಡು. ಲೆಟ್ ಮಿ ಫಸ್ಟ್ ಕಮೆಂಟ್ ದಿಸ್. ಇಲ್ಲ ನಿಮಗೆ ಕರೆಕ್ಟ್ ಅರ್ಥ ಆಗೋದಿಲ್ಲ ಔಟ್ಪುಟ್ ಜೊತೆ ಔಟ್ಪುಟ್ ಬಂದರೆ. ಸೊ ನಿಮ್ಗೆ ಕಮೆಂಟ್ ಮಾಡಪ್ಪ. ಸೊ ರನ್. ನೋಡಿ, ಈ JSON ಸ್ಟ್ರಿಂಗ್ ಇದೆಲ್ಲ, JSON ಡಿಕ್ಷನರಿ ಹೇಗಿತ್ತು, ಹೀಗಿತ್ತು ಡಿಕ್ಷನರಿ ಅಲ್ವಾ. ಇದನ್ನು JSON ಫಾರ್ಮಿಗೆ ಕನ್ವರ್ಟ್ ಮಾಡೋದು. ನೋಡಿ, ಸೇಮ್ ವೇ ಅದೇ ಟೈಪ್ ಇರುತ್ತೆ, ಬಟ್ ಕ್ಲಾಸ್ ಇರೋದು ಇಟ್ ವಿಲ್ ಬಿ ಟೈಪ್ ಯಾವುದು, ಸ್ಟ್ರಿಂಗಲ್ಲಿ ಇರೋದು. ಓಕೆ, ಇದಕ್ಕೆ ಸಪ್ರೇಟ್ ಮಾಡಲಿಕ್ಕೆ ಡಿವಿಷನಿಗೆ ಮಾತ್ರ ಇದನ್ನು ಯೂಸ್ ಮಾಡಿದ್ದು, ಮತ್ತೇನಿಲ್ಲ ಇದರಲ್ಲಿ ಯೂಸಸ್. ಸೊ ಪ್ರಿಂಟ್ ಪೈಥನ್ ಡಿಕ್ಷನರಿ ಇಸ್ ಕನ್ವರ್ಟೆಡ್ ಟು JSON ಆ್ಯಂಡ್ ದಿಸ್ ಇಸ್ ದಿ JSON ಸ್ಟ್ರಿಂಗ್. ಓಕೆ, ಸೊ ರಿಯಲ್ API ರೆಸ್ಪಾನ್ಸ್ ಇರುತ್ತಲ್ವಾ, ಅದು ಈ ಫಾರ್ಮಲ್ಲಿ ಇರೋದು ರಿಯಲ್ API ರೆಸ್ಪಾನ್ಸ್. ನೋಡಿ, ಇಲ್ಲಿ ನಾನು ಸಿಂಪಲ್ ಮೆಸೇಜ್ ಕೊಟ್ಟದ್ದು, ಬಟ್ ರಿಕ್ವೆಸ್ಟ್ ಬಾಡಿ ಅಷ್ಟು ಸಿಂಪಲ್ ಇರಲ್ಲ. ಕಮೆಂಟ್ ಮಾಡಿದನು. ರಿಕ್ವೆಸ್ಟ್ ಬಾಡಿ ಅಂದರೆ API ರೆಸ್ಪಾನ್ಸ್ ಫಾರ್ಮೆಟ್ ಹೀಗಿರುತ್ತೆ ನೋಡಿ, JSON ಫಾರ್ಮಲ್ಲಿ ID ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ, ಮಾಡೆಲ್ ಯಾವುದಂತ ಉಂಟು, ಚಾಯ್ಸಸ್ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಇಂಡೆಕ್ಸಲ್ಲಿ ಇಷ್ಟು ಮೆಸೇಜ್ ಇರುತ್ತೆ. ಆನಂತರ ಫಿನಿಶ್ ಮಾಡ್ಬೇಕಂದ್ರೆ ಸ್ಟಾಪ್ ಮಾಡ್ಬೇಕಂತಿದ್ರೆ ಸ್ಟಾಪ್ ಅಂತ. ಓಕೆ, ಇದು ಯೂಸೇಜ್ ಅದದು, ಯಾವ ಪ್ರಾಂಪ್ಟ್ಸ್ ಎಷ್ಟು ಟೋಕನ್ಸ್ ಇದೆ, ಟೋಟಲ್ ಟೋಕನ್ಸ್, ಕಂಪ್ಲೀಷನ್ ಟೋಕನ್ಸ್ ಎಷ್ಟಿರಬೇಕು ಅಂತ. ಓಕೆ, ಟೋಟಲ್ ಟೋಕನ್ಸ್ ಇಲ್ಲಿ 30 ಅಂತ ಉಂಟು ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಕ್ವಶನಿಗೆ ವಿ ಆರ್ ಟೇಕಿಂಗ್ 13 ಫಾರ್ ಯೋರ್ ಕ್ವಶನ್ ಆ್ಯಂಡ್ 17 ಫಾರ್ ದಿ ಆನ್ಸರ್. ಕ್ವಶನ್ಗೆ 13 ಪ್ರಾಂಪ್ಟ್ ಟೋಕನ್ಸ್ ತಗೋ, ಕಂಪ್ಲೀಷನ್ ಟೋಕನ್ಸ್ ಅಂದರೆ ಆನ್ಸರ್ ಬರಲಿಕ್ಕೆ 17 ಪ್ರಾಂಪ್ಟ್ಸ್ ಕೊಡು ಅಂತ. ಸೊ ಎವ್ರಿ ಟೋಕನ್ ಕಾಸ್ಟ್ ಮನಿ. ಅದಕ್ಕೆ ಪ್ರೊಡಕ್ಷನಲ್ಲಿ ಅದನ್ನು ಟ್ರ್ಯಾಕ್ ಮಾಡಿರ್ತಾರೆ ಆ್ಯಪ್ಸಲ್ಲಿ, ಎಷ್ಟೆಷ್ಟು ಟೋಕನ್ ಎಷ್ಟೆಷ್ಟು ಆಗುತ್ತೆ ಅಂತ. ಓಕೆ, ಇದು ಯೂಸೇಜ್ ಅದರದ್ದು. ಸೊ ಇಲ್ಲಿ ಚಾಯ್ಸಸ್. ಸೊ ಫಸ್ಟಿಗೆ ವಿ ಆರ್ ಕನ್ವರ್ಟಿಂಗ್ ದಿ JSON ಸ್ಟ್ರಿಂಗ್ ಟು ದಿ ಪೈಥನ್ ಡಿಕ್ಷನರಿ. ಫಸ್ಟಿಗೆ ಕನ್ವರ್ಟ್ ಮಾಡಬೇಕು ಅದನ್ನು ಪೈಥನ್ ಡಿಕ್ಷನರಿಗೆ. ಯಾಕೆ ಹೇಳಿ, ಇಲ್ಲಿ ಪೈಥನ್ ಡಿಕ್ಷನರಿನ JSOನ್ಗೆ ಕನ್ವರ್ಟ್ ಮಾಡಿದ್ವಿ. ಈಗ ಆನ್ಸರ್ ಸಿಗ್ಬೇಕಂತ ಹೇಳಿದ್ರೆ ಆ JSON ಸ್ಟ್ರಿಂಗ್ ನಾವು ಪೈಥನ್ ಡಿಕ್ಷನರಿಗೆ ಕನ್ವರ್ಟ್ ಮಾಡಲೇಬೇಕು. ಓಕೆ, ಕನ್ವರ್ಟ್ ಮಾಡಿದ ನಂತರ ವಿ ನೀಡ್ ಟು ಎಕ್ಸ್ಟ್ರಾಕ್ಟ್ ದಿ ಡೇಟಾ. ಓಕೆ, ಸೊ ಫಸ್ಟಿಗೆ ಏನಿದ್ದದು ರೆಸ್ಪಾನ್ಸ್ ಚಾಯ್ಸಸ್. ಚಾಯ್ಸಸ್ ಯಾವುದಿದ್ದದು, ಈ ಚಾಯ್ಸಸ್
API ರೆಸ್ಪಾನ್ಸ್ ಡಿಕ್ಷನರಿಯಲ್ಲಿ ಹೀಗೆ ಆಕ್ಸೆಸ್ ಮಾಡೋದಲ್ಲ ಯೂಸಿಂಗ್ ಕೀ ವ್ಯಾಲ್ಯೂ ಪೇರ್ ವಿ ಆರ್ ಆಕ್ಸೆಸಿಂಗ್ ದಿ ವ್ಯಾಲ್ಯೂ ಆಫ್ ಅ ಡಿಕ್ಷನರಿ ಯೂಸಿಂಗ್ ದಿ ಕೀ ದ ರೆಸ್ಪೆಕ್ಟಿವ್ ಕೀ. ಸೊ ಚಾಯ್ಸಸ್ ಅಲ್ಲಿ ಇರೋದು. ಓಕೆ, ಸೊ ನಮಗೆ ಮಾಡೆಲ್ ಅಲ್ಲಿ ಎಂತ ಮೆಸೇಜ್ ಬಂತು, ಎಂತ ಎ ರಿಪ್ಲೈ ಕೊಟ್ಟು, ಎ ರಿಪ್ಲೈ ಎಲ್ಲಿ ಕೊಟ್ಟಿದ್ದು ಇಲ್ಲಿ ಅಲ್ಲ, ಎ ರಿಪ್ಲೈ ಕೊಡೋದು ಅದ್ರದ್ದು. ಸೊ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ಸೊ ಚಾಯ್ಸಸ್ ಆಫ್ 0 ಇಲ್ಲಿ ಇದ್ರಲ್ಲ ಈ ಲಿಸ್ಟ್ ಅಲ್ಲಿ 0 ಫಸ್ಟ್ ಒನ್ ಯಾವುದು, ಮೆಸೇಜ್ ಆಫ್ ಕಾಂಟೆಂಟ್, ಇದು ಈ ಕಾಂಟೆಂಟ್. ಓಕೆ, ದಿಸ್ ಇಸ್ ದಿ ಎ ರಿಪ್ಲೈ. ಸೊ ಮಾಡೆಲ್ ಯಾವ್ದು ಯೂಸ್ ಮಾಡಿದ್ದು, ಮಾಡೆಲ್ ಯೂಸ್ ಮಾಡಿದ್ದು ಎಲ್ಲಿದೆ ಇದಲ್ವಾ. ಸೊ API ರೆಸ್ಪಾನ್ಸ್ JSON ಆಫ್ ಮಾಡೆಲ್ ಡೈರೆಕ್ಟ್ ಸಿಗುತ್ತೆ. ಓಕೆ, ರೆಸ್ಪಾನ್ಸ್ ಆಫ್ ಮಾಡೆಲ್ ಅಷ್ಟೇ. ಅಂಡ್ ನೆಕ್ಸ್ಟ್ ಟೋಕನ್ಸ್ ಯೂಸ್ ಎಲ್ಲಿರೋದು, ಟೋಕನ್ ಎಷ್ಟು ಯೂಸ್ ಆಗಿದೆ ಅಂತ ಟೋಟಲ್ ಟೋಕನ್ಸ್ ಅಲ್ಲಿ ಇರೋದಲ್ಲ. ಸೊ ಯೂಸೇಜ್ ಆಫ್ ಟೋಟಲ್ ಟೋಕನ್ಸ್. ಓಕೆ, ಅಂಡ್ ನೆಕ್ಸ್ಟ್ ಫಿನಿಶ್ ರೀಸನ್ ಅಂತ ಹೇಳಿದ್ರೆ ಯಾಕೆ ಸ್ಟಾಪ್ ಆದದ್ದು ಅಂತ, ಸ್ಟಾಪ್ ಅಂತ ಬರ್ಬೇಕು ನಮ್ಗೆ ಆನ್ಸರ್. ಅದು ಹೇಗೆ ಡಿಸ್ಪ್ಲೇ ಮಾಡೋದು, ರೆಸ್ಪಾನ್ಸ್ ಇದಲ್ವಾ, API ರೆಸ್ಪಾನ್ಸ್ ನಾವು JSON ಗೆ ಅಂದ್ರೆ ಪೈಥಾನ್ ಡಿಕ್ಷನರಿ ಕನ್ವರ್ಟ್ ಮಾಡಿದ್ವಿ. ಸೊ API ರೆಸ್ಪಾನ್ಸ್ ಗೆ ಏನಾಯ್ತು, ರೆಸ್ಪಾನ್ಸ್ ಅಂತ ಆಯ್ತು, API ರೆಸ್ಪಾನ್ಸ್ JSON. ಸೊ ರೆಸ್ಪಾನ್ಸ್ ಆಫ್ ಯಾವುದು, ಚಾಯ್ಸಸ್ ಆಫ್ ಫಿನಿಶ್ ರೀಸನ್, ಚಾಯ್ಸಸ್ 0 ಆಫ್ ಫಿನಿಶ್ ರೀಸನ್. ಓಕೆ, ಈಗ ಇದನ್ನು ರನ್ ಮಾಡುವ, ರೆಸ್ಪೆಕ್ಟಿವ್ ಔಟ್ಪುಟ್ ಸಿಗಬೇಕು ನೋಡಿ. GPT ಯಾವುದು 3.5 ಟರ್ಬೋ, ಅದರ ರಿಪ್ಲೈ ಟೋಕನ್ಸ್ 30 ಯೂಸ್ ಮಾಡಿದ್ದು, ಅನಂತರ ಸ್ಟಾಪ್ ಮಾಡಿ. ಓಕೆ, ದಿಸ್ ಇಸ್ ದಿ JSON ಅಂಡ್ API. ನಿಮ್ಗೆ ಗೊತ್ತಿರಬೇಕು ಹೇಗೆ ಟ್ರಾನ್ಸ್ಫರ್ ಆಗ್ತದೆ ಡೇಟಾ, JSON ಗೆ ಹೇಗೆ ಕನ್ವರ್ಟ್ ಆಗ್ತಾ ಉಂಟು, ಒಂದು ಮೆಸೇಜ್ ಅನ್ನ ಹೇಗೆ ಆಕ್ಸೆಸ್ ಮಾಡ್ಕೊಳ್ಳೋದಂತ. ಓಕೆ, ಯಾಕಂದ್ರೆ ಈ ಟೈಪ್ ರೆಸ್ಪಾನ್ಸ್ ಬರುವಾಗ ನಿಮ್ಗೆ ಈಗ ಏನಾದ್ರು ಡೈರೆಕ್ಟ್ ಗೆ ಮೆಸೇಜ್ API ರೆಸ್ಪಾನ್ಸ್ ಅಂತ ಕೊಟ್ಟರೆ ನಿಮಗೆ ಇದು ಫುಲ್ ರೆಸ್ಪಾನ್ಸ್ ಬರುತ್ತೆ, ಅವಾಗ ನಿಮ್ಗೆ ಗೊತ್ತಾಗೋದಿಲ್ಲ. ಈಗ ಜಸ್ಟ್ ಒಂದು ಮೆಸೇಜ್ ಇರೋದು, ಮಲ್ಟಿಪಲ್ ಮೆಸೇಜಸ್ ಇದ್ರೆ ನಿಮ್ಗೆ ಅರ್ಥನೇ ಆಗೋದಿಲ್ಲ. ಅದಕ್ಕೆ ಆಕ್ಸೆಸ್ ಮಾಡ್ಲಿಕ್ಕೆ ಹೀಗೆ ಆಕ್ಸೆಸ್ ಮಾಡೋದು. ಯಾವುದೇ ಮಾಡೆಲ್ ಅಲ್ಲಿ ಅದರ ರೆಸ್ಪಾನ್ಸ್ ಜನರೇಟ್ ಮಾಡಬೇಕು, ಆಕ್ಸೆಸ್ ಮಾಡಬೇಕು ಅಂತಿದ್ರೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಹ್ಯಾಸ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಅಂಡ್ ಸೆಕ್ಯೂರಿಟಿ. ಈಗ ನೀವು ರಿಯಲ್ ಓಪನ್ AI API ಕಾಲ್ ಮಾಡ್ಬೇಕಂತಿದ್ರೆ ಯು ನೀಡ್ API ಕೀ ಅಂಡ್ ದಿ ಸೆಕ್ಯೂರಿಟಿ .env ಅಲ್ಲಿ ನಾವು API ಕೀಯನ್ನು ಹಾಕಿರ್ತೇವೆ. ಅಂದ್ರೆ ನಿಮಗೆ ಯಾವುದಾದ್ರೂ ಒಂದು ತಿಂಗಳಲ್ಲಿ ಏನಾದ್ರೂ ಒಂದು ಮಾಡೆಲ್ ಅಲ್ಲಿ ನಿಮ್ಗೆ ಒಂದು ಕ್ವಶನ್ ಕೇಳಿ ನಿಮ್ಗೆ ಆನ್ಸರ್ ಬರ್ಬೇಕಂತಿದ್ರೆ ಅದಕ್ಕೆ ಕಾಸ್ಟ್ ಆಗ್ತದೆ. ಓಕೆ, ಆ ಕಾಸ್ಟ್ ಆಗ್ಲಿಕ್ಕೆ ನಾವು API ಕೀಯನ್ನು ಯೂಸ್ ಮಾಡ್ತೇವೆ. ಯೂಸಿಂಗ್ ದಟ್ API ಕೀ ವಿ ಆರ್ ಗೆಟಿಂಗ್ ದಿ ರೆಸ್ಪಾನ್ಸ್. ನಾವು ಕ್ವಶನ್ ಕೇಳಿದಕ್ಕೆ ಆನ್ಸರ್ ಬರುತ್ತೆ. ಓಕೆ, ನಿಮ್ಗೆ ಏನಾದ್ರೂ ಒಂದು ಬೈ ಮಾಡಬೇಕು, ನಿಮ್ಗೆ ಫ್ರೀ ಆಗಿ ಕೊಡ್ತಾರಾ, ಎಲ್ಲೋ ಹೋಗ್ತೀರಾ, ನೀವು ಪರ್ಚೇಸ್ ಮಾಡ್ತಿದ್ರಾ, ನೀವು ಮನಿ ಪೇ ಮಾಡಿದ್ರೆ ಮಾತ್ರ ಅಲ್ವಾ ನಿಮ್ಗೆ ಬೇಕಿದ್ದ ಡಿಸೈಡ್ ಐಟಮ್ ಸಿಗೋದು. ಸೇಮ್ ವೇ ಇಲ್ಲೂ ಹಾಗೆ, ನೀವು ಏನಾದರೂ ಪೇ ಮಾಡಿದ್ರೆ ಮಾತ್ರ ನಿಮ್ಗೆ ಅದರ ರೆಸ್ಪಾನ್ಸ್ ಸಿಗುತ್ತೆ. ಈಗ ChatGPT ಎಲ್ಲ ಫ್ರೀ, ಬಟ್ ನಿಮಗೆ ಪ್ರೋ ಮಾಡೆಲ್ಸ್ ಎಲ್ಲ ಯೂಸ್ ಮಾಡಬೇಕು ಅಂತಿದ್ರೆ ಯು ನೀಡ್ ಟು ಪೇ. ಸೊ ಅವಾಗ API ಅನ್ನ ಯೂಸ್ ಮಾಡ್ತೇವೆ, ಓಪನ್ API ಕೀ. ಓಕೆ, ಸೊ ಇಫ್ ಯು ವಾಂಟ್ ಟು ಗೆಟ್ ಸಮಥಿಂಗ್ ಫ್ರಮ್ ದಿ ಮಾಡೆಲ್, ಫಸ್ಟ್ ಯು ನೀಡ್ ಟು ಪೇ ಫಾರ್ ಯುವರ್ API ಕೀ. ಓಕೆ, ಅದಕ್ಕೆ ಚಾರ್ಜ್ ಆಗುತ್ತೆ. ಅದೇ ನೀವು ಡೈರೆಕ್ಟ್ಲಿ ಗಿಟ್ಹಬ್ ರೆಪೋಗೆ ಪುಷ್ ಮಾಡುವಾಗ, ನಿಮ್ಮ ಕೋಡ್ ಅನ್ನು ಪುಷ್ ಮಾಡುವಾಗ ಡೈರೆಕ್ಟ್ಲಿ ಪುಷ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು .env ಅಲ್ಲಿ ಪುಷ್ ಮಾಡಬೇಕಾಗ್ತದೆ. .env ಅಲ್ಲಿ ಹಾಕಬೇಕು. ಹಾಕಿದ ನಂತರ ಅದನ್ನು ಗಿಟ್ ಇಗ್ನೋರ್ ಅಲ್ಲಿ ಹಾಕಿ, ಗಿಟ್ ಇಗ್ನೋರ್ ಅಲ್ಲಿ ಹಾಕುವಾಗ ಅದೆಲ್ಲ ಇಗ್ನೋರ್ ಆಗುತ್ತೆ. .env ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಇಲ್ಲ, ಆ ರೀತಿ ಎಲ್ಲ ಪಾಸ್ವರ್ಡ್ಸ್ ಇಲ್ಲ. ಓಕೆ, ಅದು ಇಗ್ನೋರ್ ಆದ ನಂತರ ಜಸ್ಟ್ ನಿಮ್ಮ ಕೋಡ್ ಮಾತ್ರ ಪುಷ್ ಆಗುತ್ತೆ. ಇದೊಂದು ಸ್ಟ್ಯಾಂಡರ್ಡ್ ವೇ. You need to check while you are pushing your code to the GitHub to make sure that your .env is not pushed along with your code. ನೀವು ಪ್ರೈವೇಟ್ ಅಲ್ಲಿ ಇಟ್ಟರೆ ಪರವಾಗಿಲ್ಲ, ಅದೇ ನೀವು ಪಬ್ಲಿಕ್ ಮಾಡಿದ್ರೆ ನಿಮ್ಮ API ಕೀ ಇದಲ್ವಾ ಅದು ಪಬ್ಲಿಕ್ಲಿ ವಿಸಿಬಲ್ ಇರುತ್ತೆ. ಸೊ ಬೇರೆಯವರು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಬಹುದು. ಅವ್ರು ಆ API ಕೀಯನ್ನು ಯೂಸ್ ಮಾಡಿಕೊಂಡು ಮಾಡೆಲ್ಸ್ ಕಾಲ್ ಮಾಡಿ ಚಾರ್ಜಸ್ ಆದರೆ ಚಾರ್ಜ್ ಬರೋದು ನಿಮ್ಮ ಅಕೌಂಟಿಗೆ. ಸೊ ರೂಲ್ ನಂಬರ್ 1, ನೆವರ್ ಹಾರ್ಡ್ ಕೋಡ್ ಯುವರ್ API ಕೀ ಇನ್ ಯುವರ್ ಕೋಡ್. ಓಕೆ, ಯು ನೀಡ್ ಟು ಪ್ಲೇಸ್ ಇಟ್ ಇನ್ಸೈಡ್ .env. ಅದನ್ನ ಈ ರೀತಿ .env ಈ ರೀತಿ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ಓಪನ್ AI API ಕೀ ಅಂತ ಬರೀತೇವೆ. ಓಕೆ, ಬಟ್ ನಂತರ ಹಿಯರ್ ಯು ವಿಲ್ ಆ್ಯಡ್ ಯುವರ್ ಆಕ್ಚುಯಲ್ API ಕೀ ಇಲ್ಲಿ ಆ್ಯಡ್ ಮಾಡಬೇಕು. ಓಕೆ, ಮತ್ತೆ ಗಿಟಬಿಗೆ ಪುಷ್ ಮಾಡುವಾಗ ನೀವು ಗಿಟ್ ಇಗ್ನೋರ್ ಅಂತ ಕ್ರಿಯೇಟ್ ಮಾಡಬೇಕಾಗ್ತದೆ. ನ್ಯೂ ಫೈಲನ್ನು ಕ್ರಿಯೇಟ್ ಮಾಡಬೇಕು. .git ignore ಅಂತ .git
ಇಗ್ನೋರ್ ಅಂತ. ಆ ಫೈಲ್ ಕ್ರಿಯೇಟ್ ಮಾಡಿದ ನಂತರ ಅಲ್ಲಿ VENV ವರ್ಚುವಲ್ ಎನ್ವಿರಾನ್ಮೆಂಟ್ಸ ಪಾಸ್ ಮಾಡಬಾರ್ದು, ಇದು ನಿಮ್ಮ ಲೈಬ್ರರೀಸ್ ಮಾತ್ರ ಇರೋದಲ್ಲ. ನಂತರ .env ಅನ್ನ ಪಾಸ್ ಮಾಡಬೇಕು. ಆನಂತರ ಬೇರೆ ರಿಕ್ವೈರ್ಡ್ ಏನೆಲ್ಲ ಬೇಕೋ ಅದೆಲ್ಲ ಇದರಲ್ಲಿ ಪಾಸ್ ಮಾಡಬೇಕಾಗ್ತದೆ. ಓಕೆ, ಸೊ git ignore, this is the .env. So .env stores the key value pair as a plain text, okay, and it will stay only on your local machine and never push it to the GitHub. ಇನ್ನು ಪುಷ್ ಆಗುದಿಲ್ಲ, ಯಾಕಂದ್ರೆ ನಾವು .git ignore ಅಲ್ಲಿ ಹಾಕಿದ ನಂತರ ಅದು ಪುಷ್ ಆಗುದಿಲ್ವಾ. ಸೊ the .git ignore will tell the git to never track these files. ಸೊ ದಿಸ್ ಇಸ್ ಆಲ್ ಅಬೌಟ್ ಪೈಥನ್. ನಾವು ಇದರಲ್ಲಿ ಹೇಗೆ ಇನ್ಸ್ಟಾಲ್ ಮಾಡೋದು ಪೈಥನ್ ಅನ್ನ, VS ಕೋಡ್ ಅನ್ನ ಹೇಗೆ ಇನ್ಸ್ಟಾಲ್ ಮಾಡೋದು, ವರ್ಚುವಲ್ ಎನ್ವಿರಾನ್ಮೆಂಟ್ ಅನ್ನ ಹೇಗೆ ಸೆಟ್ ಮಾಡೋದು, ನಾವು ವೇರಿಯೇಬಲ್ಸ್ ನೋಡಿದ್ವಿ, ಸ್ಟ್ರಿಂಗ್ಸ್, ಲಿಸ್ಟ್, ಟಪಲ್, ಸೆಟ್ಸ್, ಡಿಕ್ಷನರಿ, ಹೇಗೆ ಅದನ್ನ ಡೈರೆಕ್ಟ್ ಆಗಿ ಹೇಗೆ ಕನೆಕ್ಟ್ ಆಗಿದೆ, ಎಲ್ಲೆಲ್ಲಿ ಯೂಸ್ ಮಾಡ್ತೇವೆ, ಯಾವ ಕೇಸಸ್ ಎಲ್ಲ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು, ಅವ್ರಲ್ಲಿ ಮೆಥಡ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೇವೆ, ಕಂಡೀಷನಲ್ ಲೂಪ್ಸ್ ಅಂದ್ರೆ ಏನು, ಎರರ್ ಹ್ಯಾಂಡ್ಲಿಂಗ್ ಅಂದ್ರೆ ಏನು, ಎಕ್ಸಾಕ್ಟ್ ಡೇಟಾ ಫಾರ್ಮೆಟ್ LLM APIs ಅಲ್ಲಿ ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡಿದ್ವಿ. ಅನಂತರ ಫಂಕ್ಷನ್ಸ್ ಅಂದ್ರೇನು, ಮಾಡೆಲ್ಸ್ ಅಂದ್ರೇನು, ಪ್ಯಾಕೇಜಸ್ ಅಂದ್ರೇನು, ಲೈಬ್ರರೀಸ್ ಅಂದ್ರೇನು ಅಂತ ನೋಡಿದ್ವಿ. ಅನಂತರ ಬೇಸಿಕ್ಸ್ ಇದೆ ಅಲ್ವಾ, ಆಬ್ಜೆಕ್ಟ್ಸ್ ಇರಲಿ, ಮೆಥಡ್ಸ್ ಇರಲಿ, ಫಂಕ್ಷನ್ ಕಾಲಿಂಗ್ ಇರಲಿ, ಮತ್ತೆ JSON APIs ಹೇಗಿರೋದು, ಹೇಗೆ ಒಂದು API ಕೀಯನ್ನು ಲೋಡ್ ಮಾಡೋದು ಅನ್ನೋದನ್ನೆಲ್ಲ ನೋಡಿದ್ವಿ ಅಲ್ವಾ. .env ಅಲ್ಲಿ ಫೈಲ್ ಎಲ್ಲ ಹಾಕಬೇಕು, API ಕೀಯನ್ನು ಹೇಗೆ ಸೆಕ್ಯೂರ್ ಮಾಡೋದು ಅದಂತೆಲ್ಲ ನೋಡಿದ್ವಿ. ಆ್ಯಂಡ್ ದಿಸ್ ಇಸ್ ದಿ ಸಾಲಿಡ್ ಫೌಂಡೇಶನ್. ಓಕೆ, ನಿಮ್ಗೆ ಇಷ್ಟು ಗೊತ್ತಿದ್ರೆ ನಿಮಗೆ ನೆಕ್ಸ್ಟ್ ಅಪ್ಲಿಕೇಶನ್ ಜೊತೆ ವರ್ಕ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಪೈಥಾನ್ ಫಾರ್ GenAI ಫುಲ್ ಕೋರ್ಸ್. ನಿಮ್ಗೆ ಈ ಪರ್ಟಿಕ್ಯುಲರ್ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಒನ್.